ಒಂದು ಮಿತ್ತಿದೆ ಅಲ್ವಾ ಸಂಜನಾ, ಲೈಕ್ ನಾನು ಬೆಳ್ಳಗೆ ಕಾಣಿಸ್ಬೇಕು, ಅದು ನಮ್ಮ ಇಂಡಿಯನ್ ಮೆಂಟಾಲಿಟಿಲಿದೆ. ಬ್ರೌನ್ ಇಸ್ ಬ್ಯೂಟಿಫುಲ್, ಬ್ಲ್ಯಾಕ್ ಇಸ್ ಬ್ಯೂಟಿಫುಲ್ ಅಂತ ಯಾರೆಲ್ಲ ನಮ್ಮ ಸಾನೆಟ್ಸ್ ಅಲ್ಲೆಲ್ಲ ಬಂದಿದೆ. ಹೌದು, ನಾನು ಕಪ್ಪಗಿದ್ದೀನಿ ಏನೀಗ ಅನ್ನೋದೊಂದಿಲ್ಲ. ಅಯ್ಯೋ ನಾನು ಕಪ್ಪಗಿದ್ದೀನಿ. ದೀಪಿಕಾ ಪಡ್ಕೋಣೆ, ಹೌದು, ಉಪೇಂದ್ರ ಸರ್ ಜೊತೆ ಮಾಡಿದಾಗ ಅವರ ಫೇಶಿಯಲ್ ಫೀಚರ್ಸ್ ಆಗಲಿ, ಅವರ ಒಂದು ಟೋನ್ ಆಗಲಿ ಹೇಗಿತ್ತು. ವ್ಯಾಂಪೈರ್ ಫೇಶಿಯಲ್ಸ್ ಅಂತೆ ಮ್ಯಾಮ್. ಓ ಗಾಡ್, ವ್ಯಾಂಪೈರ್ ಫೇಶಿಯಲ್ಸ್ ಅಂತ ಮಾಡ್ತಾರೆ. ಎಸ್ ಹೆಸರೇ ಹೇಳ್ದಂಗೆ ಏನೋ ಒಂದು ಇನ್ಸ್ಟ್ರೂಮೆಂಟ್ ನ ತಗೊಂಡು ಸ್ಕಿನ್ ನ ಲಿಟ್ರಲಿ ಪೀಲ್ ಮಾಡೋ ತರ ರಬ್ ಮಾಡ್ತಾರೆ. ಬ್ಲಡ್ ಕೂಡ ಹೊರಗೆ ಬರುತ್ತೆ. ದಟ್ ಇಸ್ ವ್ಯಾಂಪೈರ್ ಫೇಶಿಯಲ್ ಅಂತೆ. ಒಂದು ವಾರಕ್ಕೆ ಚೆನ್ನಾಗಾಗ್ತಾರಂತೆ. ಈಗ ದೀಪಿಕಾ ಪಡ್ಕೋಣೆ ಮಾಡಿಸ್ಕೊಂಡಿಲ್ವಾ, ಆಲಿಯಾ ಭಟ್ ಇದನ್ನು ಮಾಡಿಸ್ಕೊಂಡಿಲ್ವಾ, ಅವ್ರು ಓಪನ್ ಆಗಿ ಹೇಳಿದ್ದಾರೆ ನಾನು ಮಾಡಿಸ್ಕೊಂಡಿದ್ದೀನಿ. ನಾನು ಮಾಡಿಸ್ಕೊಂಡ್ರೆ ಏನಾಗುತ್ತೆ? ಆ್ಯಂಡ್ ಇಟ್ ನಂಗೆ ನೋಡ್ಬೇಕಾದ್ರೆಲ್ಲ ಒಂಥರ ಹೆದರಿಕೆ ಆಗುತ್ತೆ. ಏನಿದು ಈ ಥರ ಮುಖಕ್ಕೆ ಫುಲ್ ಎಲ್ಲ ಕಡೆ ಇಂಜೆಕ್ಷನ್ಸು, ಆಮೇಲೆ ಅಷ್ಟು ಕ್ಲೋಸ್ ಅಪ್ ಅಲ್ಲಿ ಆ ಇಂಜೆಕ್ಷನ್ನು ಇಲ್ಲಿ 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 ಹಾಕಬೇಕಾದ್ರೆ ಇಟ್ ಇಸ್ ಸೋ ಪೇನ್ಫುಲ್ ಅಲ್ವಾ ಮ್ಯಾಮ್. ಸಮಥಿಂಗ್ ಕಾಲ್ಡ್ ಬ್ರೈಟ್ನಿಂಗ್ ಫೇಶಿಯಲ್ ಅಂತೆ ಮ್ಯಾಮ್. ನನಗೆ ಕರೆಕ್ಟಾಗಿ ಈ ಪಾಡ್ಕಾಸ್ಟ್ ನೋಡ್ತಿರೋರಾಗಲಿ ಇಲ್ಲಿರೋರಾಗಲಿ ಒಂದು ಫೇಶಿಯಲ್ ಆಗಿದ ತಕ್ಷಣ ಬೆಳಗಾಗ್ಬಿಟ್ಟಿದ್ದೀರಾ, ನಾನು ಬೆಳಗಾಗಿದ್ದೀನಿ ಅನ್ನೋದು ಯಾರಾದರೂ ಒಂದು ಎಕ್ಸಾಂಪಲ್ ಕೊಡಿ. ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಚೆನ್ನಾಗಿದೆ ಇಲ್ಲಿ. ಏನಂತ ಅಂದರೆ ಮ್ಯಾಮ್, ನೀವು ಹೆಂಗಿರ್ತೀರಾ ಅದ್ರ ಮೇಲೆ ನಿಮಗೆ ದುಡ್ಡು. ಒಂದು ಕಾಲ್ ಬರುತ್ತೆ ನನಗೆ, ನಾನು ಟ್ರಾನ್ಸ್ಜೆಂಡರ್, ನನಗೆ ಮೇಕಪ್ ಬೇಕು, ನಿಮ್ಮ ಹತ್ರ ಮಾಡಿಸ್ಕೊಳ್ಳೋಕ್ಕೆ ಇಷ್ಟ. ಸೊ ನೀವು ನನಗೆ ಮೇಕಪ್ ಮಾಡಬೇಕು, ನೀವು ಒಪ್ಕೊಂಡ್ರೆ ದಯವಿಟ್ಟು ಮಾಡಿ ಅಂತ ಹೇಳಿದರು. ಇವತ್ತು ನಾವು ಮೇಕಪ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೇಕಪ್, ವೆಲ್ ಬೀಯಿಂಗ್, ಗ್ರೂಮಿಂಗ್, ಏನು ಬೇಕಾದರೂ ಆಗ್ಬೋದು. ಈಗ ನಾವು ಕ್ಯಾಮ್ರಾ ಫೇಸ್ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಆದರೂ ಕೂಡ ಮೇಕಪ್ ಅಲ್ಲದೆ ಹೋದ್ರೂ ಒಂಚೂರು ತಲೆ ಬಾಚ್ಕೋತೀವಿ, ಒಂಚೂರು ಪಫ್ ಮಾಡ್ತೀವಿ, ಒಂಚೂರು ಆಯಿಲಿ ಕಡಿಮೆ ಮಾಡ್ಕೊಳ್ಳೋ ಹಾಗೆ ಮಾಡ್ತೀವಿ. ಈವನ್ ನೀವು ಪಾವರ್ಟಿ ಎಲಿವೇಶನ್, ಫುಡ್ ಆ್ಯಂಡ್ ಸೆಕ್ಯೂರಿಟಿ ಆ ಥರ ಮಾತಾಡಿದ್ರು ಕೂಡ ಆ ಥರ ಸೀರಿಯಸ್ ವಿಷಯ ಮಾತಾಡಿದ್ರೂ ಒಂದು ಸ್ವಲ್ಪ ಟಚಪ್ ಅನ್ನೋದನ್ನು ಮಾಡ್ಕೋತೀವಿ. ಹಾಗಾಗಿ ಇದು ಫ್ಯಾಷನ್ ಅಲ್ಲ, ಇಟ್ ಈಸ್ ನೀಡ್ ಆಫ್ ದ ಹವ. ಹಾಗಾಗಿನೇ ನೀವು ಅನ್ಕೋಬಹುದು ಏನಾಗಿದೆ ಇವತ್ತು ಶಮಂತನ್ ಪಾಡ್ಕಾಸ್ಟಲ್ಲಿ ಪಾವರ್ಟಿ ಅಂತೆ, ಎಜುಕೇಷನ್ ಅಂತೆ, ಹೆಲ್ತ್ ಅಂತೆ, ಗವರ್ನೆನ್ಸ್ ಅಂತೆ. ಅದು ಇತ್ತೀಚೆಗೆ ನಾವು ಬೆಂಗಳೂರು ಬಗ್ಗೆ ಕೂಡ 3-4 ಎಪಿಸೋಡ್ಸ್ ಮಾಡಿರೋದ್ರಿಂದ ಪಾಡ್ಕಾಸ್ಟು. ಇದೇನಿದು ಇವತ್ತಿನ ದಿನ ಮೇಕಪ್ ಆ್ಯಂಡ್ ಗ್ರೂಮಿಂಗ್ ಬಗ್ಗೆ ಶಮಂತ ಮಾತಾಡ್ತಾ ಇದ್ದಾಳೆ. ಆ್ಯಂಡ್ ಅವಳಿಗೆ ಗೊತ್ತಾ ಈ ವಿಷಯ ಅಂತ ಕೂಡ ನೀವು ಅನ್ಕೋಬಹುದು. ಎಸ್, ನನಗೆ ಖಂಡಿತ ಗೊತ್ತಿದೆ 360 ಡಿಗ್ರೀಸಲ್ಲಿ. ಹೇಗೆ ಅಂತ ಕೇಳ್ತೀರಾ? ನಾನು ಪ್ರಿಂಟ್ ಜರ್ನಲಿಸಮಿಂದ ಶುರು ಮಾಡಿದಾಗ ನನ್ನ ಕಲೀಗ್ಸು ಗಣೇಶ್ ಕಾಸರಗೋಡು, ಹೂ ಇಸ್ ವೆರಿ ಪಾಪ್ಯುಲರ್ ಸಿನಿಮಾ ಪಾಡ್ಕಾಸ್ಟ್ಗಳಲ್ಲಿ, ಆ್ಯಂಡ್ ಸುಬ್ರಹ್ಮಣ್ಯ, ಅವರಿಬ್ಬರು ಕೂಡ ಸೇರಿ ನನಗೆ ಒಂದು ಅಸೈನ್ಮೆಂಟ್ ಕೊಟ್ಬಿಟ್ಟಿದ್ರು. ಪ್ರತಿ ವಾರ ಕೂಡ ನಾನು ಈ ಬ್ಯೂಟಿ ಟಿಪ್ಸು, ಆವಾಗ ನಾವು ಹೇಳ್ತಾ ಇದ್ದಿದ್ದು ಗ್ರೂಮಿಂಗ್ ಗೇಮಿಂಗ್ ಅಲ್ಲ, ಇವಾಗ ಬಂದಿರೋ ವರ್ಡು ಬ್ಯೂಟಿ ಟಿಪ್ಸ್ ಬಗ್ಗೆ ಬರಿಬೇಕು ಅಂತ. ಖಂಡಿತ ನಾನು ಒಂದು ಫೌಂಡೇಶನ್ನು ಹಚ್ಕೊಳ್ಳಲ್ಲ, ನಾನು ಏನಪ್ಪ ಮಾಡೋದು ಬ್ಯೂಟಿ ಟಿಪ್ಸ್ ಅಂತ ಇದ್ದಿದ್ದು. ಆ್ಯಂಡ್ ಅದನ್ನು ಜೈಮಾಲಾ ನಮಗೆ ಕೋಆಪ್ರೇಟ್ ಮಾಡಿದ್ದಿದ್ದು. ಜೈಮಾಲಾ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತಾ ನಾನು ಐ ಥಿಂಕ್ ಒಂದು 20-25+ ವೀಕ್ಸ್ ಬರೆದಿದ್ದೀನಿ ಅನಿಸುತ್ತೆ. ಆಮೇಲೆ ಆಲ್ ಇಂಡಿಯಾ ರೇಡಿಯೋನಲ್ಲಿ ಇಂದು ರಮೇಶ್ ಮೇಡಮ್ ಇದ್ದರು, ಅವರು ಡೈರೆಕ್ಟರ್ ಆಗಿದ್ದರು. ಗೃಹಶೋಭಾದು ಒಂದು ಸ್ಪಾನ್ಸರ್ ಸ್ಲಾಟ್ ಇವ್ರಿಗೆ ಬಂತು ಆಲ್ ಇಂಡಿಯಾ ರೇಡಿಯೋಗೆ. ಎಗೇನ್ ಇಂದು ಮೇಡಮ್ ನನಗೆ ನೀನು ಇದರಲ್ಲಿ ಬ್ಯೂಟಿ ಟಿಪ್ಸ್ ಬಗ್ಗೆ ಎಲ್ಲ ಮಾಡು ಅಂತಂದರು. ಸೊ ಐ ಚೋಸ್ ಎಗೇನ್ ಜೈಮಾಲಾ. ಸೊ ಹಾಗಾಗಿ ನಮಗೆ ಬೇಕೋ ಬೇಡವೋ ಪ್ರೊಫೆಷ್ನಲಿ ಕೂಡ ಗ್ರೂಮಿಂಗ್ ಆರ್ ಬ್ಯೂಟಿ ಟಿಪ್ಸ್ ಬಗ್ಗೆ ಬರೆದಿದ್ದೀನಿ, ಮಾತಾಡಿದ್ದೀನಿ. ಆ್ಯಂಡ್ ಇಟ್ ಈಸ್ ಮೈ ಪ್ಯಾಷನ್ ಆಲ್ಸೋ. ಸ್ಕಿನ್ ಕೇರ್, ಗ್ರೂಮಿಂಗ್ ಇವತ್ತು ಅದು ನೀಡ್ ಆಫ್ ದ ಅವರ್ ಆಗಿದೆ. ಆ್ಯಂಡ್ WHO ಹೇಳಿದೆಯಲ್ಲ ಇವಾಗ, ಇದು ಸ್ಪೆಷಲಿ ಆಫ್ಟರ್ June 21 ಯೋಗಾ ಡೇ ಆದಾಗ 5 ಆಸ್ಪೆಕ್ಟ್ಸ್ನ ವೆಲ್ ಬೀಯಿಂಗ್, ಗುಡ್ ಹೆಲ್ತ್ ಅನ್ನೋದಕ್ಕೆ ಹೇಳಿದೆ. ಅದರಲ್ಲಿ ವೆಲ್ ಬೀಯಿಂಗ್ ಅಂತ ಬಂದಾಗ ನೀವು ಸಬ್ಸೆಕ್ಟ್ ಮಾಡ್ತಾ ಹೋಯಿತು ಅಂತ ಹೇಳಿದ್ರೆ, ದಿಸ್ ಗ್ರೂಮಿಂಗ್ ಈಸ್ ಆಲ್ಸೋ ಅಫಿಷಿಯಲಿ ಪಾರ್ಟ್ ಆಫ್ ಅವರ್ ಪರ್ಸನಾಲಿಟಿ, ಬೋತ್ ಎಕ್ಸ್ಟರ್ನಲ್ ಆ್ಯಸ್ ವೆಲ್ ಆಸ್ ಇಂಟರ್ನಲ್ ಅಂತ ಬರುತ್ತೆ. ಸೊ ಮತ್ತು ಇವಾಗ ನಾವು ಪರ್ಸನಾಲಿಟಿ ಡೆವಲಪ್ಮೆಂಟ್, ಕೆಪಾಸಿಟಿ ಬಿಲ್ಡಿಂಗ್ ಅಂತೆಲ್ಲ ಇರುತ್ತಲ್ಲ, ಆ ಕಾನ್ಸೆಪ್ಟಲ್ಲಿ ತೊಗೊಂಡಾಗ ಕೂಡ ಹೌ ಟು ಲುಕ್ ಕಾನ್ಫಿಡೆಂಟ್, ಹೌ ಟು ಡ್ರೆಸ್ ಕಾನ್ಫಿಡೆಂಟ್ಲಿ ಅನ್ನೋದಕ್ಕೆ ಈ ಆಸ್ಪೆಕ್ಟ್ಸ್ ಎಲ್ಲ ಬರುತ್ತೆ. ಹಾಗಾಗಿ ಇಷ್ಟೊತ್ತು ನಾನು ಯಾತಕ್ಕೆ ನಿಮಗೆ ಇಂಟ್ರಡಕ್ಷನ್ ಕೊಟ್ಟೆ ಅಂತ ಹೇಳಿದ್ರೆ, ಇಂಟರ್ನಲ್ ವೆಲ್ ಬೀಯಿಂಗ್ ಜೊತೆಗೆ ಎಕ್ಸ್ಟರ್ನಲ್ ಸ್ಮಾರ್ಟ್ನೆಸ್, ಅದಕ್ಕೆ ಒಂದು ಪ್ರೊಫೆಷ್ನಲ್ ಆಗಿ ನಾವು ತಗೊಳ್ಳೇಬೇಕಾಗುತ್ತೆ ಕೌನ್ಸಿಲಿಂಗ್.
ಹಾಗಾಗಿ ಇವತ್ತು ನಮ್ಮ ಪಾಡ್ಕಾಸ್ಟಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಸಂಜನಾ ಇದ್ದಾರೆ. ಆ್ಯಂಡ್ ನನಗೆ ಗೊತ್ತೇ ಇರಲಿಲ್ಲ ಶಿ ಈಸ್ ಆಲ್ಸೋ ಟಿ ವಿ ಆರ್ಟಿಸ್ಟ್ ಅಂತ. ಇಟ್ ಈಸ್ ಸೋ ನೈಸ್. CMR University Bangalore, NAC A accredited, driven by design thinking. Innovation comes alive from maker spaces to incubation cells with placements into 100+ leading companies. CMR University Bangalore, make your own way. ಸಂಜನಾ ಶಿ ಈಸ್ ಎ ಬ್ರೈಡಲ್ ಮೇಕಪ್ ಆರ್ಟಿಸ್ಟ್ ಆಲ್ಸೋ. ಸುಮಾರು ಜನ ಸ್ಟೂಡೆಂಟ್ಸ್ಗೆ, ಯಂಗ್ಸ್ಟರ್ಸ್ಗೆ ಇವರು ಟ್ರೈನ್ ಮಾಡಿದ್ದಾರೆ. ಅವರು ಕೂಡ ಇವತ್ತಿನ ದಿನ ಇದನ್ನು ಒಂದು ಪ್ರೊಫೆಷನ್ ಆಗಿ, ಕೆರಿಯರ್ ಆಗಿ ಮುಂದೆ ತೊಗೊಂಡು ಹೋಗಿದ್ದಾರೆ. ದೋಸ್ ಡೀಟೇಲ್ಸ್ ಎಸ್ ಆಲ್ವೇಸ್ ವಿ ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್. ಸೊ ಡೆವಲಪ್ಮೆಂಟ್ ಜೊತೆಗೆ ಸೆಲ್ಫ್ ಡೆವಲಪ್ಮೆಂಟ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್ ಅಂತ ನಾವು ಇವತ್ತು ನಮ್ಮ ಪಾಡ್ಕಾಸ್ಟಲ್ಲಿ ಮಾತಾಡ್ತಾ ಇದ್ದೀವಿ. ಆ್ಯಂಡ್ ಹಾರ್ಟಿ ವೆಲ್ಕಮ್ ಟು ಸಂಜನಾ. ನಾವು ಮಾಡಬೇಕು ಅಂತಲೇ ಇದ್ದಿದ್ದು ಸಂಜನಾ. ಹಾಗಾಗಿನೇ ಇವ್ರದ್ದೊಂದು ರೀಸೆಂಟಾಗಿ ಒಂದು ವರ್ಕ್ಶಾಪ್ ಮಾಡಿದರು. ಐ ಅಟೆಂಡೆಡ್ ಲೈಕ್ ಎ ಸ್ಟೂಡೆಂಟ್ ಆ್ಯಂಡ್ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಈವನ್ ಪಾರ್ಟಿಸಿಪೆಂಟ್ಸ್ ಕೂಡ ತುಂಬ ಪ್ರೊಆ್ಯಕ್ಟಿವ್ ಆಗಿದ್ದರು. ಹಾಗಾಗಿ ಎಸ್, ಟುಡೇ ಸಂಜನಾ ಈಸ್ ಇನ್ ಅವರ್ ಸ್ಟುಡಿಯೋ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ಸ್ ಫಾರ್ ದ ವಾರ್ಮ್ ವೆಲ್ಕಮ್. ಹಾಂ, ಹೌದು. ಇವಾಗ ನನಗೆ ನಿಮಗೆ ಕಂಪೇರ್ ಮಾಡಿದರೆ ನೀವೆಷ್ಟು ನೀಟಾಗಿ ಗ್ರೂಮ್ ಮಾಡ್ಕೊಂಡು ಬಂದಿದ್ದೀರಾ ಅಂತಂದರೆ ಗೊತ್ತೇ ಆಗೋದಿಲ್ಲ. ಹೆಂಗೆ ಮಾಡ್ಕೊಂಡಿದ್ದೀರಾ? ಎಸ್ ಮ್ಯಾಮ್. ಸೊ ನಾವು ಇದೇ ಇಂಡಸ್ಟ್ರಿಲಿ ಇರೋದ್ರಿಂದ ವಿ ನೋ ಯಾವ ಸ್ಕಿನ್ಗೆ ಯಾವ ಸ್ಕಿನ್ ಪ್ರೆಪ್ನ ಮಾಡಿಕೊಂಡ್ರೆ ನಮ್ಮ ಮೇಕಪ್ ಫ್ಲಾಲೆಸ್ ಆಗಿ ಬರುತ್ತೆ ಅಂತ. ಸೊ ನೀವು ಈ ಇನ್ಸ್ಟಾಸಲ್ಲೆಲ್ಲ ನೋಡ್ತಾನೆ ಇರ್ಬೋದು, ಲೈಕ್ ಇದನ್ನು ಹಚ್ಕೊಳ್ಳಿ, ಅದನ್ನು ಹಚ್ಕೊಳ್ಳಿ, ಪ್ರತಿಯೊಬ್ಬರು ಬಂದು ಹೇಳ್ತಾನೇ ಇರ್ತಾರೆ. ನಾನು ಜನರಿಗೆ ಏನು ಹೇಳಬೇಕು ಅಂತ ಅಂದರೆ, ನಿಮ್ಮ ಇನ್ಫ್ಲೂಯೆನ್ಸರ್ಸ್ ಬಂದಿದ್ದು ಎಲ್ಲ ನೀವು ತೊಗೊಂಡು ಹಾಕ್ಕೊಳ್ಳೋದು ದಯವಿಟ್ಟು ಅವಾಯ್ಡ್ ಮಾಡಿ. ಯಾರೋ ಒಬ್ರು ಈ ಪ್ರಾಡಕ್ಟ್ನ ಚೆನ್ನಾಗಿದೆ ಅಂತ ಅಂದಿದ ತಕ್ಷಣ ಫಸ್ಟು ನಿಮ್ಮ ಸ್ಕಿನ್ ನೋಡ್ಕೊಳ್ಳಿ. ನಿಮ್ಮ ಸ್ಕಿನ್ಗೆ ಆ ಒಂದು ಪ್ರಾಡಕ್ಟು ಸೂಟ್ ಆಗುತ್ತಾ ಇಲ್ವಾ ಅದನ್ನು ನೋಡಿ ದೆನ್ ನೀವು ಅದನ್ನು ತೊಗೊಳ್ಳೋದಾ ಬೇಡವಾ ಬಿಡೋದಾ ನೋಡಿ. ಏಕೆ ಅಂತ ಅಂದರೆ 40% ನಾವು ಪ್ರಾಡಕ್ಟ್ಸ್ ತೊಗೋತಾ ಇರೋದು ವೇಸ್ಟ್ ಆಗ್ತಿದೆಯಂತೆ ರೀಸೆಂಟ್ ಒಂದು ಸರ್ವೆ ಪ್ರಕಾರ. ಸೊ 40% ಯಾಕೆ ಹಾಳು ಮಾಡೋದು? ಸೊ ಅದನ್ನು ಇನ್ನೊಂದಕ್ಕೆ ಯೂಸ್ ಮಾಡ್ಕೋಬೋದಲ್ಲ. ದಟ್ ಇಸ್ ಅವರ್ ಓನ್ ಮನಿ, ಹಾರ್ಡ್ ಆ್ಯಂಡ್ ಮನಿ. ಸೊ ಎಲ್ಲರೂ ಇನ್ಫ್ಲೂಯೆನ್ಸರ್ಸ್ ಬಂದು ತೋರಿಸಿದ ತಕ್ಷಣ ತೊಗೊಳೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಬೇಸಿಕ್ ನಾಲೆಡ್ಜ್ ತಿಳ್ಕೊಳ್ಳಿ. ನನ್ನ ಸ್ಕಿನ್ ಟೈಪ್ ಯಾವುದು, ನಾನು ಅದಕ್ಕೆ ಏನು ಹಚ್ಕೊಂಡೆ ನನ್ನ ಸ್ಕಿನ್ ಚೆನ್ನಾಗಿ ಕಾಣುತ್ತೆ, ಇಷ್ಟು ಒಂದು ಮಾತ್ರನೇ ಒಂದು ಬೇಸಿಕ್ ಆಗಿ ತಿಳ್ಕೊಳ್ಳಿ. ನಿಮಗೆ ಮೇಕಪ್ಪಲ್ಲಿ ಏನೂ ಇಂಟ್ರೆಸ್ಟ್ ಇಲ್ಲ ಅಂದರೂ ಸಹ ಅಂತ ನೀವು ಹೇಳ್ತಾ ಇದ್ದೀರಾ. ಬಟ್ ಆ್ಯಕ್ಚುಲಿ ಒಂದು ಮಿತ್ತಿದೆ ಅಲ್ವಾ ಸಂಜನಾ, ಲೈಕ್ ನಾನು ಬೆಳ್ಳಗೆ ಕಾಣಿಸ್ಬೇಕು, ಅದು ನಮ್ಮ ಇಂಡಿಯನ್ ಮೆಂಟಾಲಿಟಿಲಿದೆ ಅಲ್ವಾ. ಬ್ರೌನ್ ಈಸ್ ಬ್ಯೂಟಿಫುಲ್, ಬ್ಲ್ಯಾಕ್ ಈಸ್ ಬ್ಯೂಟಿಫುಲ್ ಅಂತ ಯಾರೆಲ್ಲ ನಮ್ಮ ಸಾನೆಟ್ಸಲ್ಲೆಲ್ಲ ಬಂದಿದೆ, ಶೇಕ್ಸ್ಪಿಯರ್ ಅವರು ಇವರು ಹೇಳಿರೋದು. ಆದರೆ ಆ ಅಕ್ಸೆಪ್ಟೆನ್ಸು ನಮ್ಮಲ್ಲಿ ಇಲ್ಲವೇ ಇಲ್ಲ. ನಮ್ಮ ಇಂಡಿಯನ್ಸ್ ಇನ್ನೂ ಅದಕ್ಕೆ ಒಪ್ಕೊಂಡಿಲ್ಲ, ಅದಕ್ಕೆ ಹೊಂದ್ಕೊಂಡಿಲ್ಲ. ಹೌದು ನಾನು ಕಪ್ಪಗಿದ್ದೀನಿ ಏನೀಗ ಅನ್ನೋದು ಒಂದಿಲ್ಲ, ಅಯ್ಯೋ ನಾನು ಕಪ್ಪಗಿದ್ದೀನಿ ಅನ್ನೋದು ಅಯ್ಯೋ ಅನ್ನೋದೇ ಜಾಸ್ತಿ. ಅಯ್ಯೋ ಅನ್ನೋದಿದೆ. ಒಂದು ಸಿಚುವೇಶನ್ನ ಶೇರ್ ಮಾಡಬೇಕಂತಂದರೆ ಮ್ಯಾಮ್, ಒಂದು ಬ್ರೈಡ್ ಇದ್ದರು. ಸ್ವಲ್ಪ ಹಳ್ಳಿಯ ಜನ, ನಮ್ಮ ಇಂಡಿಯಾದಲ್ಲಿ ತುಂಬ ಜನ ಹಳ್ಳಿಲಿ ಬೆಳೆದವರಿದ್ದಾರೆ. ಅವ್ರಿಗೆ ಒಂದು ಮದುವೆ ಫಿಕ್ಸ್ ಆಗಿತ್ತು. ಅವರ ತಾಯಿದು ಒಂದು ಮೇಜರ್ ಕನ್ಸರ್ನ್, ಹೆಂಗಾದರೂ ಮಾಡಿ ನಮ್ಮ ಮಗಳನ್ನ ಬೆಳ್ಳಗೆ ತೋರಿಸಿ, ಕಾಲಿಗೆ ಬೀಳಕ್ಕೂ ಸಹ ರೆಡಿ ಇದ್ದಾರೆ ಅವರು. ಆ ಒಂದು ಮೈಂಡ್ ಸೆಟ್ ನಮ್ಮ ಜನರಲ್ಲಿದೆ. ಬಟ್ ಅವರು ತುಂಬಾ ಇನ್ನೋಸೆಂಟ್, ತುಂಬಾ ಮುಗ್ಧರು. ಹೆಂಗೆ ಅಂತಂದ್ರೆ ನನ್ನ ಮಗಳು ಅವತ್ತೊಂದಿನ ಚೆನ್ನಾಗಿ ಕಾಣಿಸ್ಬಿಟ್ರೆ ನಾನು ಗೆತ್ಕೊಂಡಂಗೆ. ಅದು ಪಾಪ ಅಂತಾನೂ ಅನ್ಸುತ್ತೆ. ಹೌದು ಮ್ಯಾಮ್. ಹಾಗಾಗಿ ನಿಮ್ಮ ಒಂದು ಕಮ್ಯುನಿಟಿ ಬೇಸ್ಡ್ ರೇಡಿಯೋ ಏನಿದೆ, ಈ ಒಂದನ್ನ ಅಲ್ಲಿ ತನಕ ತಲುಪಿಸ್ಬೇಕು ಅಂತ ಸಾಕಷ್ಟು ಮಾಡ್ಬಿಟ್ಟಿದ್ದೀವಿ. ಹೌದು ಹೌದು, ನನಗೆ ಗೊತ್ತು. ಬಟ್ ಇದು ಬೆಳ್ಳಗಿರೋದು, ಕಪ್ಪಗಿರೋದು, ನಾನು ಕಪ್ಪಗಿದ್ದೀನಿ ಅನ್ನೋದು ಇಲ್ಲ. ನಾನು ಕಪ್ಪಗೆ ಇರ್ತೀನಿ, ಆದರೂ ನಾನು ಸಾಧನೆ ಮಾಡಿ ತೋರಿಸಿದ್ದೀನಿ ನೋಡಿ ಅನ್ನೋ ಥರ ಆಗಬೇಕು ಮ್ಯಾಮ್. ಆ ಥರ ತಗೋತು ಅಂತಂದ್ರೆ ಎಲ್ರಿಗೂ ಪಾಪ್ಯುಲರ್ ಆಗಿರೋ ದೀಪಿಕಾ ಪಡ್ಕೋಣೆ. ಹೌದು, ಹರ್ ಸ್ಕಿನ್ ಈಸ್ ನಾಟ್ ಬೆಳ್ಳಗಿಲ್ಲ, ಶಿ ಈಸ್ ವೆರಿ ಡಸ್ಕಿ. ಕರೆಕ್ಟ್ ಮ್ಯಾಮ್, ಫಾಲ್ಸ್ ಅಂಡರ್ ಮೀಡಿಯಂ ಟು ಇವನ್ ಅವರ್ ಕನ್ನಡ ಶ್ರುತಿ. ಹೌದು ಹೌದು. ಅನುಪ್ರಭಾಕರ್, ಕರೆಕ್ಟ್ ಅಲ್ವಾ? ಅನುಪ್ರಭಾಕರ್ ಆಲ್ಸೋ ಬಿಟ್ ಫೇರರ್ ಕಂಪ್ಯಾರಿಟಿವ್ಲಿ. ಹೌದು ಮ್ಯಾಮ್. ಒಂದು ಒಳ್ಳೆ ಎಕ್ಸಾಂಪಲ್ ಅಂತ ಅಂದರೆ ನೀವು ಹೇಳ್ದಂಗೆ ದೀಪಿಕಾ ಪಡ್ಕೋನೆ ಅವ್ರನ್ನೇ ತಗೋಬಹುದು. ನಮ್ಮ ಫಸ್ಟ್ ಉಪೇಂದ್ರ ಸರ್ ಜೊತೆ ಮಾಡಿದಾಗ ಅವರ ಫೇಶಿಯಲ್ ಫೀಚರ್ಸ್ ಆಗಲಿ, ಅವರ ಒಂದು ಟೋನ್ ಆಗಲಿ ಹೇಗಿತ್ತು, ಇವಾಗ ನಾವು ಅದನ್ನೇ ತುಂಬ ರೀಸೆಂಟಾಗಿ ತೊಗೊಳೋದು ಬೇಡ, ಓಂ ಶಾಂತಿ ಓಂ ತೊಗೊಳ್ಳೋಣ ಮೇಡಮ್ದು, ಅದರಲ್ಲಿ ಹೆಂಗಾಗಿದ್ದಾರೆ. ಸೊ ಕಂಪ್ಲೀಟ್ ಇದೊಂದು ಟ್ರಾನ್ಸ್ಫಾರ್ಮೇಷನ್. ಆ ಒಂದು ಟ್ರಾನ್ಸ್ಫಾರ್ಮೇಷನ್ ಎಲ್ಲರಿಗೂ ಖಂಡಿತ ಮಾಡ್ಕೊಳಕ್ಕಾಗಲ್ಲ, ಬಿಕಾಸ್ ಇಟ್ ಇಸ್ ಸೋ ಎಕ್ಸ್ಪೆನ್ಸಿವ್. ಹೌದು. ಆಮೇಲೆ ಮೈಟ್ ಬಿ ಸೈಡ್ ಎಫೆಕ್ಟ್ಸ್.
ಅದು ಕೂಡ ಇರುತ್ತೆ. ಅದು ಹೊರಗೆ ಬರಲ್ಲ. ಅಂದ್ರೆ ಆರ್ಟಿಸ್ಟ್ಗಾಗುವಂಥ ಸೈಡ್ ಎಫೆಕ್ಟ್ಸು ತುಂಬ ಕಮ್ಮಿ ಜನಕ್ಕೆ ಗೊತ್ತಾಗುತ್ತೆ ಮ್ಯಾಮ್. ಸೊ ಎಲ್ಲನೂ ನಾವು ಅದನ್ನ ಫಾಲೋ ಮಾಡೋಕ್ಕಾಗಲ್ಲ. ಸೊ ಬೆಳ್ಳಗಾಗಬೇಕು ಅನ್ನೋ ಒಂದು ಹೊರೆಯಲ್ಲಿ ಹೋಗ್ಬಿಟ್ಟು ನಾನು ಇಂಜೆಕ್ಷನ್ಸ್ ತಗೋತೀನಿ ಅಥವಾ ಫಿಲ್ಟರ್ಸ್, ಬೋಟೆಕ್ಸ್. ಹೌದು, ಕಣ್ ಕೆಳಗೆ ನನಗೆ ಕಪ್ಪಾಗ್ಬಿಟ್ಟಿದೆ, ನಾನು ಅದಕ್ಕೆ ಹೋಗಿ ನಾನು ಒಳಗೆ ಹೋಗಿದೆ ಬೋಟೆಕ್ಸ್ ಇಂಜೆಕ್ಷನ್ ಮಾಡಿಸ್ಕೋತೀನಿ. ಅದನ್ನ ದಯವಿಟ್ಟು ಈ ಥರ ಪ್ರೊಸೀಜರ್ಸ್ಗಳನ್ನ ಮಾಡಿಸೋದು ಕಮ್ಮಿ ಆಗಲಿ ಅಂತ ಅಷ್ಟೇ ಮ್ಯಾಮ್. ನಾನು ಹೇಳೋದು ಮ್ಯಾಕ್ಸಿಮಮ್ ಕೆಮಿಕಲ್ ಪೀಲ್ಸ್ ಒಂದು ಮಾಡಿಸಿ ಅಷ್ಟೇ. ಅದು ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಹೋಗೋದು ಬೇಡ. ಕೆಮಿಕಲ್ ಪೀಲ್ ಅಂದ್ರೆ ಯಾವ ತರ? ಮ್ಯಾಮ್ ಕೆಮಿಕಲ್ ಪೀಲ್ಸ್ ಅಂದ್ರೆ ಐ ಆಮ್ ನಾಟ್ ದ ರೈಟ್ ಪರ್ಸನ್ ಟು ಸಜೆಸ್ಟ್ ಯು ಪ್ರಾಪರ್ಲಿ. ಬಟ್ ಸುಮ್ಮನೆ ಓವರ್ ಆಲ್ ಎಸ್ ಮ್ಯಾಮ್, ಇಟ್ ಈಸ್ ಅ ಟೆಕ್ನಿಕಲ್. ಎಸ್ ಮ್ಯಾಮ್, ಸ್ಯಾಲಿ ಪೀಲ್ ಅಂತ ಇದೆ, ಮೆಲಾಸ್ ಪೀಲ್ ಅಂತ ಇದೆ, ಗ್ಲೈಕಾಲಿಕ್ ಪೀಲ್ ಅಂತ ಇದೆ, ಡಿಫ್ರೆಂಟ್ ಪೀಲ್ಸ್ ಇರುತ್ತೆ. ಯಾಕೆ ಅಂತ ಅಂದರೆ ಒಂದು ಟೋನ್ ಫೇರರ್ ಖಂಡಿತ ಆಗ್ತಾರೆ, ಈ ಲೇಸರ್ ಟ್ರೀಟ್ಮೆಂಟ್ಸ್ ಖಂಡಿತ ಆಗ್ತಾರೆ. ಅದು ಅಷ್ಟಕ್ಕೆ ಸೀಮಿತ ಆಗಿರಬೇಕು. ಇನ್ನೂ ಮುಂದಕ್ಕೆ ಹೋಗಿ ಇನ್ನೂ ನಾನು ಬೆಳಗಾಗ್ತೀನಿ. ಈ ಸಮಥಿಂಗ್ ಕಾಲ್ಡ್ ವ್ಯಾಂಪೈರ್ ಫೇಶಿಯಲ್ಸ್ ಅಂತೆ ಮ್ಯಾಮ್. ಓ ಗಾಡ್, ವ್ಯಾಂಪೈರ್ ಫೇಶಿಯಲ್ಸ್ ಅಂತ ಮಾಡ್ತಾರೆ. ಎಸ್ ಹೆಸರೇ ಹೇಳ್ದಂಗೆ ಏನೋ ಒಂದು ಇನ್ಸ್ಟ್ರೂಮೆಂಟ್ನ ತಗೊಂಡು ಸ್ಕಿನ್ನ ಲಿಟ್ರಲಿ ಪೀಲ್ ಮಾಡೋ ಥರ ರಬ್ ಮಾಡ್ತಾರೆ. ಬ್ಲಡ್ ಕೂಡ ಹೊರಗೆ ಬರುತ್ತೆ. ದಟ್ ಇಸ್ ವ್ಯಾಂಪೈರ್ ಫೇಶಿಯಲ್ ಅಂತೆ. ಒಂದು ವಾರಕ್ಕೆ ಚೆನ್ನಾಗಾಗ್ತಾರಂತೆ. ಅದು ಹೆಂಗಾಗ್ತಾರೆ ಅಂತ ಪಾಸಿಬಲ್ ಅದು. ಓಕೆ, ಇವಾಗ ನೀವು ಹೇಳ್ತಾ ಇದ್ದೀರಲ್ಲ ಸಂಜನಾ, ಒಂದ್ಸಲ ನಾಟ್ ಔಟ್ ಆಫ್ ಕ್ಯೂರಿಯಾಸಿಟಿ ತುಂಬ ಸ್ಕಿನ್ ಡಲ್ ಆಗಿದೆ ಅಂತ ಅನ್ನಿಸ್ತು. ಹಾಗಾಗಿ ಬೋತ್ ಆಫ್ ಅಸ್, ಮೈ ಕಲೀಗ್ ಸುಜಾತ ಆ್ಯಂಡ್ ನಾನು ಇಬ್ಬರು ಕೂಡ ಒಂದು ಕೌನ್ಸಿಲಿಂಗ್ ತೊಗೊಂಡ್ವಿ. ಟೋಟಲಿ ಬಿಟ್ಟು ಕೌನ್ಸಿಲಿಂಗ್ ಅದು. ಟೋಟಲಿ ಬಿಟ್ಟು ನಾವೊಂದು 5 ರೂಪೀಸು ಕೊಡಲಿಲ್ಲ, 50 ರೂಪೀಸು ಕೊಡಲಿಲ್ಲ. ಆ್ಯಂಡ್ ದಟ್ ಬ್ಯೂಟಿಷಿಯನ್ ಅಲ್ಲ, ಡೆರ್ಮಟಾಲಜಿಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಅವರೆಲ್ಲ ನೋಡಿದ್ರು, ಹೀಗೆ ಹಾಗೆ ಎಲ್ಲ ಹೇಳಿದ್ರು, ನಿಮ್ದೊಂದು ಚೂರು ಇಲ್ಲೆಲ್ಲನೂ ಆ್ಯಕ್ಮೆ ಇದೆ, ಹೀಗಿದೆ ಅಂತ ಹೇಳಿದ್ರು. ಸರಿ, ನಾವಿಬ್ಬರು ತುಂಬ ಸೈಲೆಂಟಾಗಿ ವೆರಿ ಗುಡ್ ಗರ್ಲ್ಸ್ ಥರ ಕೂತಿದ್ವಿ. ಹೌದಾ, ಏನಿದೆ ಸಲ್ಯೂಷನ್ ಏನು, ವಾಟ್ ಆರ್ ದ ಬ್ಲಾ 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 ಎಲ್ಲ ಕೇಳಿದ್ವಿ. ಆಕೆ ನಮಗೆ ಸುಮಾರು 1 ವರ್ಷದ್ದು ಒಂದು ಆ್ಯಕ್ಷನ್ ಪ್ಲ್ಯಾನ್ ಕೊಟ್ಟರು. ಫಸ್ಟ್ ಶುರು ಮಾಡಿದಾಗ ಇಟ್ ವಾಸ್ ನಥಿಂಗ್ ಬಟ್ ಫಿಲ್ಟರ್ಸ್. ಫಸ್ಟ್ ಶುರು ಮಾಡಿದಾಗ ಹೇಗಿರುತ್ತೆ, ಹೇಗೆ 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 ನಾವು ತುಂಬ ಮಾತಾಡಿದ್ವಿ, ತುಂಬ ಕ್ವಶನ್ಸ್ ಕೇಳಿದ್ವಿ ನಾವಿಬ್ಬರೂ. ಇಟ್ ವಾಸ್ ಸೋ ಫಾರ್ ಅಸ್ ಇಟ್ ವಾಸ್ ಎ ಲರ್ನಿಂಗ್ ನ್ಯೂ ಈ ವಿಷಯ, ನಮ್ಗೆ ಗೊತ್ತೇ ಇಲ್ಲ. ಫಿಲ್ಟರ್ಸು ಬೋಟೆಕ್ಸ್ ಎಲ್ಲ ಗೊತ್ತಿತ್ತು, ಬಟ್ ಇಂಡಿವಿಜುವಲೈಸ್ ಆಗಿ ಕೌನ್ಸಿಲಿಂಗ್ ಯಾವತ್ತೂ ತೊಗೊಂಡಿರಲಿಲ್ಲ. ಕೇಳ್ತಾ 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 ಸಂಜನಾ ಕಂಪ್ಲೀಟ್ಲಿ ಯಾಕೆ ನಮ್ಮ ಪಾರ್ಟಿಗೆ ಬಂದುಬಿಟ್ಟಿದ್ದಾರೆ. ಓ ಗಾಡ್. ಆಮೇಲೆ ನಾವು ಅಲ್ಲಿಗೆ ನಮ್ದು ಆರ್ಗ್ಯುಮೆಂಟ್ ಹೇಗಿತ್ತು ಅಂದರೆ, ನೀವು ಇದನ್ನೆಲ್ಲ ಮಾಡ್ತೀರಾ, ಇಟ್ ಈಸ್ ಸೋ ಎಕ್ಸ್ಪೆನ್ಸಿವ್, ಒಂದು ಸಿಟ್ಟಿಂಗಿಗೆ 10, 20, 25 ಏನೇನೋ ಆಗುತ್ತಲ್ವ, ಇಷ್ಟೊಂದೆಲ್ಲ ಆಗುತ್ತಲ್ಲ, ಹೇಗೆ ಸಾಧ್ಯ ಅನ್ನೋದು ವಾಸ್ ಅವರ್ ಫೋಕಸ್ ಪಾಯಿಂಟ್ ಇದ್ದಿದ್ದು ಕಾನ್ವರ್ಸೇಷನಲ್ಲಿ. ಬರ್ತಾ 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 ಒಂದು 30-20 ಮಿನಿಟ್ಸ್ ಆದಮೇಲೆ ಈಸಿಲಿ ನಾವು ಮೋರ್ ದ್ಯಾನ್ 30 ಇದ್ವಿ ಅಂತ ಕಾಣಿಸುತ್ತೆ. ಫೈನಲಿ ಇಂಟೇಕು, ನೀರು ಕುಡಿಯೋದು, ಆಯುಷಲ್ಲಿ ನಮ್ಗೆ ಅದೇ ನಮ್ಮ ಅಜ್ಜಿ ಎಲ್ಲ ಹೇಳ್ತಾ ಇದ್ರಲ್ಲ, ಅಲ್ಲಿಗೆ ಬಂದು ನಿಂತ್ಕೋತು. ಇವಾಗ ನೀವು ಹೇಳ್ತಾ ಇತ್ತು ಅಂತ ಹೇಳಿದ್ರೆ, ಇದನ್ನು ನಾನು ಯಾತಕ್ಕೆ ನಿಮ್ಗಳಿಗೆ ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ಸಂಜನಾ ಇಲ್ಲಿ ಮೇಕಪ್ ಆರ್ಟಿಸ್ಟ್ ಆಗಿದ್ದಾರೆ. ಇಲ್ಲಿ ಕೂತ್ಕೊಂಡು ಅವ್ರು ಇದನ್ನು ಬಳ್ಕೊಳ್ಳಿ ಅದನ್ನು ಬಳ್ಕೊಳ್ಳಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ಕಿನ್ ಕೇರ್ ಆ್ಯಂಡ್ ಹೌ ಟು ಲುಕ್ ಗಾರ್ಜಿಯಸ್, ಗ್ಲಾಮರ್ ಆ್ಯಂಡ್ ಹೆಲ್ತಿ, ಅದು ಮೋಸ್ಟ್ ಇಂಪಾರ್ಟೆಂಟು. ದಟ್ಸ್ ವೈ ಶಿ ಈಸ್ ಹಿಯರ್. ಅವತ್ತಿನ ದಿನ 2 hours ನಿಮ್ದು ಇದನ್ನು ಕೇಳಿದಾಗಲೂ ಕೂಡ ಯು ಹೈಲೈಟೆಡ್ ಆಲ್ ದೀಸ್ ಥಿಂಗ್ಸ್. ಸೊ ವ್ಯಾಂಪೈರ್ ಈಸ್ ದಿಸ್. ಎಸ್ ಇದೇ ಥರ ಇನ್ನು ಹೇಳಬೇಕಂತ ನಾನು ಈ ಪದ ಉಪಯೋಗಿಸ್ಬೋದಲ್ಲ, ಕಿತ್ತೋಗಿರೋ ಥರ ಏನೇನೋ ಒಂದು ಹೆಸರನ್ನ ಇಟ್ಬಿಟ್ಟು ಜನರಿಂದ ಲೂಟಿ ಮಾಡ್ತಾ ಇದ್ದಾರೆ ಅಷ್ಟೇ. ನಮ್ಮ ಮುಗ್ಧ ಜನರು ಓಕೆ ನಾನು ಚೆನ್ನಾಗಿ ಆಗ್ಬಿಡ್ತೀನೇನೋ ಅಂತ ಹೋಗಿ ಏನೇನೋ ಮಾಡಿಸ್ಕೊಂಡು, ಏಕೆ ಈಗ ದೀಪಿಕಾ ಪಡ್ಕೊಂಡೆ ಮಾಡಿಸ್ಕೊಂಡಿಲ್ವಾ, ಆಲಿಯಾ ಭಟ್ ಇದನ್ನು ಮಾಡಿಸ್ಕೊಂಡಿಲ್ವಾ, ಅವ್ರು ಓಪನ್ ಆಗಿ ಹೇಳಿದ್ದಾರೆ ನಾನು ಮಾಡಿಸ್ಕೊಂಡಿದ್ದೀನಿ ಅಂತ. ನಾನು ಮಾಡಿಸ್ಕೊಂಡ್ರೆ ಏನಾಗುತ್ತೆ ಮೇಡಮ್, ಅವ್ರು ಮಾಡಿಸ್ಕೊಂಡ್ರು ಅವ್ರ ಮಕ್ಕಳೆಲ್ಲ ಮೊಮ್ಮಕ್ಕಳೆಲ್ಲ ಇಡೀ ಕಾಂದಾನ ಕುತ್ಕೊಂಡು ತಿನ್ನೋಷ್ಟು ದುಡ್ಡು ಮಾಡಿಟ್ಟಿದ್ದಾರೆ, ಮತ್ತೆ ಬೆಸ್ಟ್ ಸರ್ವಿಸ್. ಹೌದು, ನಿಮಗೇನಾದರೂ ಆದರೆ ನಿಮ್ಮ ಫ್ಯಾಮಿಲಿನ ಯಾರು ನೋಡ್ಕೋತಾರೆ? ದಟ್ ಇಸ್ ದ ಮೇನ್ ಥಿಂಗ್. ಅವ್ರಿಗೇನಾದರೂ ಆದ್ರೂ ಎಸ್, ಅವ್ರಿಗೆ ಬೇಕಾದಷ್ಟು ಹಣ ಇದೆ ಅವ್ರ ಜೀವನ ಸಾಗ್ಸೋಕ್ಕೆ. ನಿಮಗಿದೆಯಾ? ಒಂದ್ಸಲ ಆ ಪಾಯಿಂಟ್ನ ಯೋಚನೆ ಮಾಡಿ ಏನಾದರೂ ಪ್ರೊಸೀಜರ್ಸ್ ತೊಗೊಳಕ್ಕೆ ಮುಂದಕ್ಕೆ ಹೋಗಿ. ಎಷ್ಟೋ ಜನ ಈ ಥರ ಪ್ರೊಸೀಜರ್ಸ್ ಮಾಡಿಸ್ಕೊಂಡು ರೂಮಲ್ಲಿ ಬಂದಿಯಾಗಿ ಕುತ್ಕೊಂಡಿರೋರನ್ನ ನೋಡಿದ್ದೀನಿ. ಆಚೆ ಸ್ಪೆಷಲಿ ನೀವು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಇರೋದ್ರಿಂದ ಇನ್ನೂ ಹತ್ರದಲ್ಲಿ. ಹೌದು. ವಿತೌಟ್ ಮೆನ್ಷನಿಂಗ್ ದ ನೇಮ್, ಯಾವುದಾದ್ರೂ ಒಂದು ಎಕ್ಸ್ಟ್ರೀಮ್ ಕೇಸ್ ಹೇಳಿ. ಎಸ್ ಮ್ಯಾಮ್, ತುಂಬ ದೊಡ್ಡ ಮಾಡೆಲ್ಲು, ತುಂಬ ಜನಕ್ಕೆ ಪರಿಚಯ, ಆರ್ಟಿಸ್ಟ್ ಕೂಡ, ಹೆಸರು ಹೇಳಂಗಿಲ್ಲ. ಬಾರ್ಬಿ ಡಾಲ್ ಥರ ನಾನು ಕಾಣಿಸ್ಬೇಕು. ನಮ್ಮ ಕನ್ನಡದವರೇನಾ? ಇಲ್ಲ ಮ್ಯಾಮ್, ಜನರಲ್. ಓಕೆ. ಬಾರ್ಬಿ ಡಾಲ್ ಥರ ನಾನು ಕಾಣಿಸ್ಬೇಕು ಅಂತ ಮುಖಕ್ಕೆ ಮೈಗೆ ಎಲ್ಲ ಈ ಕೊಬ್ಬು ತೆಗೆಯುವಂಥ ಇನ್ನೇನು
ಆಪ್ರೇಷನ್ಸು ಪ್ರೊಸೀಜರ್ಸು ಎಲ್ಲನೂ ಮಾಡಿಸ್ಕೊಂಡು ಕೊನೆಗೆ ಬಾರ್ಬಿ ಡಾಲ್ ಥರನೇ ಆದರು, ಇಲ್ಲ ಅಂತ ಹೇಳ್ತಿಲ್ಲ. ಆಫ್ಟರ್ 2-3 ಇಯರ್ಸ್ ಹಾರ್ಡ್ ವರ್ಕ್ ಮಾಡಿ ಅದು ಯಾವ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೋ ನನಗೆ ಗೊತ್ತಿಲ್ಲ ಮ್ಯಾಮ್, ಬಾರ್ಬಿ ಡಾಲ್ನ ನಿಲ್ಲಿಸಿದ್ರೆ ಅವರೇ ಬಾರ್ಬಿ ಡಾಲು ಇವ್ರ ಮುಖಾನೇ ತೊಗೊಂಡು ಹೋಗಿ ನಾವು ಬಾರ್ಬಿ ಡಾಲ್ಗೆ ಇಟ್ಟಿದ್ದೀವಿ ಅನ್ನುವಷ್ಟು ಮಟ್ಟಿಗೆ ಚೆನ್ನಾಗಾದರು. ಬಟ್ ಜಸ್ಟ್ 6 months ಮ್ಯಾಮ್, ಒಂದೊಂದೇ ಶುರುವಾಯಿತು. 160 kg ಆಗಿ ಕುತ್ಕೊಂಡಿದ್ದಾರೆ ಇವತ್ತು. ಎದ್ದೊಳಕ್ಕಾಗಲ್ಲ, ತಿನ್ನಕ್ಕಾಗಲ್ಲ, ವಾಶ್ರೂಮ್ಗೆ ಹೋಗಬೇಕು ಅಂತ ಅಂದ್ರೂ ಇನ್ನೊಬ್ರು ಸಪೋರ್ಟ್ ಬೇಕು. ಈಗ ಏನಾಯಿತು, ಅಷ್ಟು ಅವರು ಅಬ್ಸೆಸ್ಡ್ ಆಗಿ ನಾನು ಬಾರ್ಬಿ ಡಾಲ್ ಥರ ಕಾಣಬೇಕು ಅಂತ ಹೇಳಿ ಈಗ ಏನಾಯಿತು ಅವ್ರ ಜೀವನ. 6 ತಿಂಗಳು ಎಲ್ಲ ಚೆನ್ನಾಗಿತ್ತು, ಆಮೇಲೆ ಬಾಪ್ರಿ. ಹಾಗಾದರೆ ಈ ಸಂಜನಾ ಒಬ್ಬರು ಇನ್ಫ್ಲೂಯೆನ್ಸರ್ ಇದ್ದಾರಲ್ಲ ಹಿಂದಿನಲ್ಲಿ, ಇವಾಗ ನಾನು ಹೆಸರು ಹೇಳ್ಬೋದು ಬಿಕಾಸ್ ಶಿ ಈಸ್ ಆನ್ ದ ಪಬ್ಲಿಕ್ ಡೊಮೈನ್, ಉರ್ಫಿ ಅಲ್ವಾ? ಉರ್ಫಿ ಜಾಧವ್. ಹಾಂ. ಆಕೆ ಓಪನ್ಲಿ ಫಿಲ್ಟರ್ಸು ಬೋಟೆಕ್ಸ್ನ ಪ್ರಮೋಟ್ ಮಾಡ್ತಾರಲ್ವಾ? ಹೌದು. ಹಾಂ. ಬಟ್ ಎವ್ರಿಥಿಂಗ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಡೇ ಮನಿ ಮ್ಯಾಟರ್ಸ್, ಎವ್ರಿಥಿಂಗ್. ಅದಕ್ಕೆ ನಾನು ಹೇಳಿದ್ದು ಸೋಷಿಯಲ್ ಮೀಡಿಯಾ. ಇವಾಗ ಆಕೆ ಟ್ರೀಟ್ಮೆಂಟು, ಇಫ್ ಯು ಆರ್ ರಿಯಲಿ ಕ್ಯೂರಿಯಸ್ ಅಂತ ಹೇಳಿದ್ರೆ ಅವ್ರದನ್ನ ವೆಬ್ಸೈಟ್ಗೆ ಹೋಗಿ ಯೂಟ್ಯೂಬ್ಗೆ ಹೋಗಿ ಯು ಕ್ಯಾನ್ ಫೈಂಡ್ ಇಟ್. ಆ್ಯಂಡ್ ಇಟ್ ನಂಗೆ ನೋಡಬೇಕಾದ್ರೆಲ್ಲ ಒಂಥರ ಹೆದರಿಕೆ ಆಗುತ್ತೆ, ಏನಿದು ಈ ಥರ ಮುಖಕ್ಕೆ ಫುಲ್ ಎಲ್ಲ ಕಡೆ ಇಂಜೆಕ್ಷನ್ಸು. ಹೌದು ಮ್ಯಾಮ್, ನಮ್ಮ ಶ್ರುತಿ ಹಾಸನ್ ಅವರು ಅಷ್ಟೇ. ಬಿಫೋರ್ ಆ್ಯಂಡ್ ಆಫ್ಟರ್ ಪಿಕ್ಚರ್ಸ್ನ ಸ್ವಲ್ಪ ನೋಡಿ ಹೇಗಿದ್ದಾರೆ ಅಂತ. ಇವತ್ತು ಅವ್ರು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಸೊ ಆ ತುಂಬ ಚೆನ್ನಾಗಿ ಕಾಣಿದ್ರೆ ಹಿಂದೆ ಅವರ ಒಂದು ಶ್ರಮ ಫಲಿತಾಂಶನೂ ಇರುತ್ತೆ. ಯಾಕೆ ಅಂತಂದರೆ ಹೋಗಿ ಸುಮ್ಮನೆ ಸರ್ಜರಿ ಮಾಡಿಸ್ಕೊಂಬಿಡ್ಬೇಕು ಅಂತಂದರೆ ಇಟ್ಸ್ ನಾಟ್ ಲೈಕ್ ದಿಸ್ ಮ್ಯಾಮ್. ಈಗ ಮೂಗ್ ಸರಿ ಮಾಡಬೇಕು ಅಂತ ಅಂದರೆ ಅದೇನೋ ರೈನೋಪ್ಲಾಸ್ಟಿ ಸಮಥಿಂಗ್ ಏನೋ ವರ್ಡ್ಸ್ ಯೂಸ್ ಮಾಡ್ತಾರೆ. ಅದನ್ನೆಲ್ಲ ಆಗಬೇಕು ಅಂತಂದರೆ ಮೂಗ್ನ ಕ್ಲೀನಾಗಿ ಕಟ್ ಮಾಡ್ತಾರೆ, ಎಲ್ಲಿಗೆ ಬೇಕೋ ಅಲ್ಲಿಗೆ ಅವರು ಶೇಪ್ ಮಾಡ್ಕೋತಾರೆ, ಮತ್ತೆ ಅಂಟಿಸ್ತಾರೆ. ಕಾಸ್ಮೆಟಿಕ್ ಸರ್ಜರಿ. ಹೌದು, ಇದೆಲ್ಲ ಮಾಡಬೇಕು ಅಂದರೆ ವಿಲ್ ಪವರು ಎಷ್ಟಿರಬೇಕು, ನಾಟ್ ಓನ್ಲಿ ದುಡ್ಡು. ಹೌದು. ಸೊ ಅಷ್ಟು ವಿಲ್ ಪವರ್ನ ಇಟ್ಕೊಂಡು ಎಲ್ಲರಿಗಿಂತ ಇಂಡಸ್ಟ್ರಿಲಿ ನಾನು ಚೆನ್ನಾಗಿರಬೇಕು ಅನ್ನೋದು ಒಂದು ಇರುತ್ತಲ್ವ. ಎಲ್ಲ ಮಾಡಿ ಹೋಗಿ ಬಂದ್ರೂ ತುಂಬ ಜನ ಸರ್ಜರೀಸ್ ಫೇಲ್ ಆಗಿರೋದು ಕೂಡ ನೋಡಿದ್ದೀವಿ. ಆಮೇಲೆ ಅಷ್ಟು ಕ್ಲೋಸ್ ಅಪ್ ಅಲ್ಲಿ ಆ ಇಂಜೆಕ್ಷನ್ನು ಇಲ್ಲಿ ಹಾಕಬೇಕಾದ್ರೆ ಇಟ್ ಇಸ್ ಸೋ ಪೇನ್ಫುಲ್ ಅಲ್ವಾ? ರಿಯಲಿ ಪೇನ್ಫುಲ್ ಇದೆಯೋ ಇಲ್ವೋ ಗೊತ್ತಿಲ್ಲ, ನೋಡೋರ್ಗೆನೆ ಮೈ ಜುಮ್ಮ. ಪೇನ್ಫುಲ್ಲೇ ಅಲ್ವಾ? ಏನು ನಾವು ಇಲ್ಲಿ ಚುಚ್ಚಿಸ್ಕೋಬಹುದು, ಮುಖ ಫುಲ್ ಚುಚ್ಚಿಸ್ಕೊಳ್ಳೋ. ಕೆಲವೊಬ್ಬರಿಗೆ ಇಂಜೆಕ್ಷನ್ ನೋಡಿದ ತಕ್ಷಣನೇ BP ಲೋ ಆಗಿಬಿಡುತ್ತೆ. ಜಸ್ಟ್ ಈಗ ಸ್ವಂಟಕ್ಕೆ ಇಂಜೆಕ್ಷನ್ ಕೊಡಬೇಕು ಮ್ಯಾಮ್, ಸ್ವಲ್ಪ ನಿಮ್ಮ ಇದು ಪ್ಯಾಂಟ್ನ ಲೂಸ್ ಮಾಡಿ ಅಂದಿದ ತಕ್ಷಣನೇ ತುಂಬ ಜನನ ನಾನು ನೋಡಿದ್ದೀನಿ. ಓಕೆ, ಸೊ ಕೈ ಕೊಡಿ ಅಂತ ತುಂಬ ಜನ ಕೇಳ್ತಾರೆ ಡಾಕ್ಟರ್ಸ್. ಇಲ್ಲ, ಅದು ಸ್ವಂಟಕ್ಕೆ ಕೊಡಬೇಕು ಅನ್ನೋದಾದರೆ ಮಲಗಿರ್ತಾರೆ, ಒಂದು ಹೋಯ್ತೆ ಹೋಗಲಿ, ತುಂಬ ಜನ ತಲೆ ಸುತ್ತ ಬಿದ್ದಿರೋದನ್ನು ನೋಡಿದ್ದೀನಿ. ಒಂದು ಸ್ಮಾಲ್ ಇಂಜೆಕ್ಷನ್, ಅದು ಲೈಫ್ ಸೇವರ್ ಬೇರೆ. ಹೌದು. ಅಂಥದಕ್ಕೆ ಹಂಗಾದ್ರೆ ಮುಖ ಪೂರ್ತಿ ಕೊಡಿಸ್ಕೋತಾರೆ. ಏನು ಈಗ ಲಿಪ್ ಟಿಂಟ್ಸ್ ಅಂತೆ. ಕರೆಕ್ಟ್, ಲಿಪ್ ಟಿಂಟ್ಸ್. ಸೊ ನಾನು ಮಲಗಿದ್ರು ಲಿಪ್ಸ್ಟಿಕ್ ಹಾಕ್ಕೊಂಡಂಗೆ ಇರಬೇಕು. ನಾ ಎದ್ದಿದ ಕೂಡಲೇ ಮಿರರಲ್ಲಿ ನನ್ನ ಮುಖ ನೋಡ್ರೆ ಲಿಪ್ಸ್ಟಿಕ್ ಹಾಕ್ಕೊಂಡಿರೋ ಥರ ಇರಬೇಕು. ಏನು ಮ್ಯಾಮ್ ಇದೆಲ್ಲ ಎಲ್ಲಿಗೆ ಬಂತು ನಮ್ಮ ಸಮಾಜ? ಹೌದು. ನೀವೀಗ ರೂರಲ್ ಅಂತ ಹೇಳಿರಲ್ಲ, ಒಂದು ಹೆಣ್ಮಗಳದ್ದು ಹೇಳಿದ್ರಲ್ಲ, ನನಗೆ ತುಂಬ ರೂರಲ್ ಎಕ್ಸ್ಪೋಜರ್ ಇದೆ. ನೀವು ನೋಟಿಸ್ ಮಾಡಿರ್ಬೋದು, ಎವ್ರಿ 2nd 3rd ಕಿಲೋಮೀಟರ್ಗೆ ಒಂದೊಂದು ಬ್ಯೂಟಿ ಪಾರ್ಲರ್ ಹಳ್ಳಿಗಳಲ್ಲಿದೆ ಅಲ್ವಾ? ಸೊ ಇಲ್ಲಿ ಅಟ್ಲೀಸ್ಟ್ ಸಿಟೀಸಲ್ಲಿ, ಬೆಂಗಳೂರು ಅಂತಲ್ಲ, ಸಿಟೀಸಲ್ಲಿ ಒಂದು ಸ್ವಲ್ಪ ಆದರೂ ನಮಗೆ ನಾಲೆಡ್ಜ್ ಇದೆ. ನೀವೇನು ಹಾಕ್ತೀರಾ, ಯಾವ ಪ್ರಾಡಕ್ಟ್ ಹಾಕ್ತೀರಾ ಅಂತಾದರೂ ನಾವು ಕೇಳ್ತೀವಿ. ವೆರಾಸ್ ದೇರ್ ಈ ಬಿಳಿ ಆಗಬೇಕು ಕಾಂಪ್ಲೆಕ್ಸ್ ಜಾಸ್ತಿ ಇರುತ್ತೆ. ಮ್ಯಾಮ್ ಸಮಥಿಂಗ್ ಕಾಲ್ಡ್ ಬ್ರೈಟ್ನಿಂಗ್ ಫೇಶಿಯಲ್ ಅಂತೆ. ಮ್ಯಾಮ್ ನನಗೆ ಕರೆಕ್ಟಾಗಿ ಈ ಪಾಡ್ಕಾಸ್ಟ್ ನೋಡ್ತಿರೋರಾಗಲಿ ಇಲ್ಲಿರೋರಾಗಲಿ, ಒಂದು ಫೇಶಿಯಲ್ ಆಗಿದ ತಕ್ಷಣ ಬೆಳಗಾಗ್ಬಿಟ್ಟಿದ್ದೀರಾ, ನಾನು ಬೆಳಗಾಗಿದ್ದೀನಿ ಅನ್ನೋದು ಯಾರಾದರೂ ಒಂದು ಎಕ್ಸಾಂಪಲ್ ಕೊಡಿ. ಈ ಥರ ಫೇಶಿಯಲ್ ಮಾಡಿಸ್ಕೊಳ್ಳಿ, ಪರ್ಲ್ ಮಾಡ್ಕೊಳ್ಳಿ, ಶೈನಾಸ್ ಮಾಡಿಸ್ಕೊಳ್ಳಿ, ಡೈಮಂಡ್ ಮಾಡಿಸ್ಕೊಳ್ಳಿ, ಇರೋ ಹೆಸರುಗಳನ್ನೆಲ್ಲ ಇಟ್ಬಿಟ್ಟು ಅದು ಮಾಡಿಸಿ ಇದು ಮಾಡಿಸಿ ಟಕ್ಕಂತ ಆಗಿರೋದು ಯಾವ್ದಾದ್ರು ಇದೆಯಾ? ಇನ್ನ ಒಂದು ಮೇಂಟೈನ್ ಮಾಡ್ತೀರಾ ಏನು ಅಂತಂದರೆ ನಿಮಗೆ 3 days ಆದಮೇಲೆ ಗ್ಲೋ ಬರುತ್ತೆ, ಅದು 5 days ಆದಮೇಲೆ ಗ್ಲೋ ಬರುತ್ತೆ. ಸೇಫರ್ ಸೈಡ್, ಅದು ಸೇಫರ್ ಸೈಡ್. ಓಕೆ, ಒಂದು ನಾರ್ಮಲ್ ಫೇಶಿಯಲ್ ಏನಂತಂದರೆ ನಿಮ್ಮ ಪೋರ್ಸ್ ಒಳಗೆ ಧೂಳು ಕುತ್ಕೊಂಡಿರುತ್ತೆ, ಕಣ್ಣಿಗೂ ಕಾಣಿಸಲ್ಲ. ಹಾಗಾಗಿ ನಿಮಗೆ ಪೊಲ್ಯೂಷನ್ನಿಂದ
ಪಿಂಪಲ್ಸ್ ಆಗ್ತಿರ್ಬೋದು ಅಥವಾ ನಿಮ್ಮ ಸ್ಕಿಲ್ ಡಲ್ಲಾಗಿ ಕಾಣಿಸ್ಬೋದು. ಅದಕ್ಕೆ ಒಂದು ಸ್ಮಾಲ್ ಲೈಟ್ ವೆಯ್ಟ್ ಸ್ಕ್ರಬ್ ಹಾಕಬೇಕು ಮ್ಯಾಮ್. ಈಗ ನಾವು ತುಂಬ ಸ್ಕ್ರಬ್ನ ನೋಡುವಂಥದ್ದು ಹೇಗಿರುತ್ತೆ ಅಂತ ಅಂದರೆ ಒಂದು ಮರಳಿದ್ದಂಗೆ ಇರುತ್ತೆ. ಆ ಮರಳಿದ್ದಂಗಲ್ಲ, ಅದರಲ್ಲಿ ಸಣ್ಣ ಕಣಗಳಿರುವಂತಹ ಒಂದು ಸ್ಕ್ರಬ್ನ ನಾವು ಚೂಸ್ ಮಾಡ್ಕೋಬೇಕು. ಅದನ್ನು ಹಾಕಿ ಲೈಟಾಗಿ ನಾವು ಅಪ್ವರ್ಡಲ್ಲೇ ನಾವು ಮಸಾಜ್ ಮಾಡ್ಕೋಬೇಕು ಮ್ಯಾಮ್. ಸೊ ಅದು ಕಂಪ್ಲೀಟಾಗಿ ಬ್ಯೂಟಿಷಿಯನ್ಸ್ಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ಳಿ, ಬಟ್ ಹಂಗೆ ಮಾಡಿದಾಗ ಮಾತ್ರ ನಮ್ಮ ಒಳಗಿರುವಂಥ ಒಂದು ಗಲೀಜು ಆಚೆ ಹೋಗುತ್ತೆ ಅಷ್ಟೇ. ಆಗಲಿ ಹೌದಲ್ವಾ, ಬೆಳ್ಳಗೆ ಮಾತ್ರ ಆಗಲ್ಲ ಮ್ಯಾಮ್. ಅಲ್ಲ, ಜೊತೆಗೆ ಅವರು ಹೇಳ್ತಾರಲ್ಲ ನೋಡಿ, ಇಷ್ಟೊಂದೆಲ್ಲ ಕಾಟನಲ್ಲೆಲ್ಲ ತೆಗೆದ್ಬಿಟ್ಟು ಎಷ್ಟೊಂದು ಗಲೀಜಿತ್ತೇ ಇರುತ್ತೆ. ಹೌದು ಅಲ್ವಾ, 2 ವೀಲರಲ್ಲಿ ಟ್ರಾವೆಲ್ ಮಾಡೋರು ಗಂಡಸರಾಗ್ಲಿ ಹೆಂಗಸರಾಗ್ಲಿ ಇವತ್ತು ಸ್ಕಿನ್ ಕೇರ್ ಅನ್ನೋದು ಇಬ್ರಿಗಾಗಿ ಬಂದಿದೆ, ಅದು ಬಂದೇ ಬರುತ್ತದು. ಸೊ ಮಾರಲ್ ಆಫ್ ಯುವರ್ ಎಕ್ಸ್ಪೀರಿಯನ್ಸ್ ಯುವರ್ ಟಾಕ್ ಅಂತ ಅನ್ನೋದಾದರೆ, ಡೇ ಟು ಡೇ ಬೇಸಿಸಲ್ಲಿ ನಾವು ಹೆಂಗೆ ಮುಖ ತೊಳ್ಕೊತೀವಿ, ಯಾವ ತರಹ ಕ್ಲೆನ್ಸಿಂಗ್ ಲೋಷನ್ ಯೂಸ್ ಮಾಡ್ತೀವಿ, ಪಾರ್ಟ್ ಆಫ್ ಅವರ್ ಡೈಲಿ ರೂಟೀನ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾರೇ ಆಗಲಿ, ಯಾವ ಏಜಲ್ಲೇ ಇರಲಿ, ಸ್ಕಿನ್ ಕೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು 30 ವರ್ಷದವ್ರ ಥರನೇ ಕಾಣಬೇಕು ಅಂತ ಅಂದರೆ ಸ್ಕಿನ್ ಕೇರ್ ಬೇಕು ಮ್ಯಾಮ್. ಏಕೆ ಅಂತಂದರೆ 25 ವರ್ಷದ ತನಕ ನಮ್ಮಲ್ಲಿ ಒಂದು ಕೊಲಾಜಿನ್ ಅನ್ನೋದಿರುತ್ತೆ, ಅದು ನಮಗೆ ಲೂಸ್ ಆಗಿರಲ್ಲ. 25 ವರ್ಷದ ನಂತರ ಒಂದೊಂದು ವರ್ಷಕ್ಕೆ 1% ಕಮ್ಮಿ ಆಗ್ತಾ ಬರುತ್ತೆ. ಹಾಗಾಗಿ ನಮಗೆ ರಿಂಕಲ್ಸ್, ಫೈನ್ ಲೈನ್ಸ್ ಅರೌಂಡ್ ದ ಮೌತ್, ಸ್ಮೈಲ್ ಲೈನ್ಸ್ ಎಲ್ಲ ಬರೋದು ಅದ್ರ ಒಂದು ಕಾರಣ. ಸೊ ನಾನು ನಿಮ್ಗೆ ಹೋಗಿ ಕೊಲಾಜಿನ್ ಬೂಸ್ಟರ್ಸ್ ಎಲ್ಲ ತೊಗೊಂಡು ಹೋಗಿ ಹಾಕ್ಕೊಳ್ಳಿ ಅಂತ ಹೇಳ್ತಿಲ್ಲ. ಸಿಂಪಲ್ ನೀವು ಮನೇಲಿ ಒಂದು ಸೋಪ್ ಬಳಸ್ತೀರಾ, ಮೇ ಬಿ ಯಾವ್ದಾದ್ರು XNY ಸೋಪ್ ಆಗ್ಬೋದು, ಆ ಥರ ಸೋಪ್ಗಳನ್ನ ಬಳಸಿದೆ. ನಂದು ಆಯಿಲಿ ಸ್ಕಿನ್ನು, ಸೊ ಮತ್ತೆ ನಾನು ಒಂದು ಫೇಸ್ ವಾಶು ಅಥವಾ ಮಾಯ್ಶ್ಚರೈಸರು ಹಾಕ್ಕೋಬೇಕಾದ್ರೆ ಅದರಲ್ಲೂ ಒಂದು ಆಯಿಲ್ ಕಂಟೆಂಟ್ ಇರುವಂಥದ್ದು ಹಾಕ್ಕೊಂಡ್ರೆ ನನ್ನ ಫೇಸ್ಗೆ ಇನ್ನೂ ಆಯಿಲ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಸೊ ನಾನೊಂದು ಸ್ವಲ್ಪ ಮ್ಯಾಟಿಫೈಯಿಂಗ್ ಕಡೆ ಹೋಗಬೇಕು. ನಂದು ಆಯಿಲಿ ಸ್ಕಿನ್ ಆದರೆ ಆಯಿಲ್ನ ತೆಗೆಯುವಂತಹ ಪ್ರಾಡಕ್ಟ್ನ ಹಾಕ್ಕೋಬೇಕು. ಅಂದರೆ ಇಲ್ಲಿ ನಾವು ಒಂದು ಪ್ರಾಡಕ್ಟ್ ಸೆಲ್ಲರ್ ಹತ್ರ ಒಂದು ಕೌನ್ಸಿಲಿಂಗ್ ತಗೋಬೇಕು ಮ್ಯಾಮ್. ಅವರು ಪ್ರಾಡಕ್ಟ್ ಸೆಲ್ಲರ್ ಆಗಿರ್ಬೋದು ಅಥವಾ ನಮ್ಮಂತ ಜನರಲ್ ಇವರೇ ಆಗಿರ್ಬೋದು, ಸ್ಕಿನ್ ಬಗ್ಗೆ ಒಂದು ಸ್ವಲ್ಪ ಕನ್ಸರ್ನ್ ತಗೊಂಡು ನೀವು ಮಾಡೋದನ್ನೇ ಮಾಡಿ, ನಾನು ಹೊಸದಾಗೇನೂ ಮಾಡಿ ಅಂತ ಹೇಳ್ತಿಲ್ಲ, ಅದನ್ನೇ ಕರೆಕ್ಟ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಅಷ್ಟೇ. ಆಮೇಲೆ ಇನ್ನೂ ಒಂದು ಮಿತ್ತಿದೆ ಅಲ್ವಾ, ಕಡಲೆ ಹಿಟ್ಟು ಅರಿಶಿನ ಹಾಕ್ಬಿಟ್ಟು ಮುಖ ತೊಳೆಯೋದು, ಅವೆರಡು ಕೂಡ ಸಿಕ್ಕಾಪಟ್ಟೆ ಡ್ರೈ ಮಾಡುತ್ತೆ ಸ್ಕಿನ್ನು. ಪ್ಲೀಸ್ ಡೋಂಟ್ ಎವರ್ ಯೂಸ್ ದಟ್ ಅಲ್ವಾ. ತುಂಬಾ ಸ್ಕಿನ್ ಡ್ರೈ ಇರೋರ್ಗಂತೂ ಇನ್ನ ಪ್ಯಾಚಸ್ ಬಂದ್ಬಿಡುತ್ತೆ. ಹೌದು. ಆಮೇಲೆ ಇನ್ನೂ ಒಂದು ವಾರ, ಒಂದು ತಿಂಗಳು ಆ ಥರ ಯೂಸ್ ಮಾಡಿದ್ದಾರೆ ಅಂತ ಅಂದ್ರೆ ಅವ್ರ ಸ್ಕಿನ್ ಲಿಟ್ರಲಿ ಪೀಲ್ ಆಗುತ್ತೆ, ಮೈಯಲ್ಲಿ ಚರ್ಮನೇ ಎದ್ದು ಬರ್ತಾ ಇರುತ್ತೆ. ಅದೇ ಥರ ನಿಮ್ಮ ಸ್ಕಿನ್ ಮುಖದಲ್ಲಿ ಆಗುತ್ತೆ. ಬಟ್ ಇದು ಸ್ವಲ್ಪ ವರ್ಷಗಳ ಹಿಂದೆ ಜಾಸ್ತಿ ಇತ್ತು, ಇವಾಗ ನಿಂತು ಹೋಗಿದೆ ಅಲ್ವಾ? ಹೌದು. ಈಗ ಮನೆ ಮದ್ದುಗಳನ್ನ ಸ್ವಲ್ಪ ನಾಲೆಜ್ ಬಂದು ಸಿಟಿ ಕಡೆ ನಿಲ್ಲಿಸಿದ್ದಾರೆ, ಹಳ್ಳಿಗಳ ಕಡೆ ಇನ್ನೂ ಫಾಲೋ ಮಾಡ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಿ ಕೆಲವು ನೀವು ಮನೆ ಮದ್ದು ಒಂದು ಇದಕ್ಕೆ ಹೇಳಿರೋದು, ಈಗ ನಮ್ಮ ಮನೆ ಮದ್ದು ಅಂದರೆ ನಮ್ಮದು ಟಿಪಿಕಲ್ ಕಿಚನಲ್ಲಿ ಸಿಗುವಂತಹ ಜೇನುತುಪ್ಪ ಅಲ್ವಾ, ಈ ಥರದ್ದನ್ನೆಲ್ಲ ಸೇರಿ ಒಂದು ಬ್ಲೆಂಡ್ ಮಾಡಿ ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ ನೀವು ಗ್ಲೋ ಅನ್ನೋ ವರ್ಡ್ ಯೂಸ್ ಮಾಡಿದ್ರಲ್ಲ, ಅದರಲ್ಲಿ ದೀಸ್ ಪೀಪಲ್ ಆರ್ ಗೆಟಿಂಗ್ ಬ್ಯಾಕ್ ದೇರ್ ಗ್ಲೋ ಇರ್ಬೋದು ಮ್ಯಾಮ್. ಅದು ಡೇ ಟು ಡೇಗೆ, ನಾಟ್ ಪ್ರೊಫೆಷನಲಿ ಅಫಿಷಿಯಲಿ. ಹೌದು. ಹೆಂಗಾಗುತ್ತೆ ಅಂತ ಅಂದರೆ ಕಿಚನಲ್ಲಿ ಸಿಗುವಂತಹ ಸಾಮಗ್ರಿಗಳನ್ನ ಯೂಸ್ ಮಾಡಿ ನಾವು ಸ್ಕಿನ್ ಕೇರ್ ಮಾಡ್ಕೋಬೋದಾ ಅಂತಂದರೆ ಖಂಡಿತ ಮಾಡ್ಕೋಬೋದು, ಬಟ್ ರಿಸಲ್ಟ್ ಹೆಂಗಾಗತ್ತೆ ಅಂದರೆ ಅದು ಮಾಡೋರಿರ್ಬೇಕು. ಹೌದು, ಎಷ್ಟು ಪ್ರಮಾಣದಲ್ಲಿ ಏನನ್ನ ಮಿಕ್ಸ್ ಮಾಡಿದ್ರೆ ಏನಾಗತ್ತೆ ಅನ್ನೋದು. ಈಗೆಲ್ಲ ಟೂತ್ ಪೇಸ್ಟ್ ಇಡ್ತೀನಿ ನಾನು ಮುಖದ ಮೇಲೆ, ಪಿಂಪಲ್ ಮೇಲೆ ನಾನು ಟೂತ್ ಪೇಸ್ಟ್ ಇಟ್ಬಿಡ್ತೀನಿ, ಸೊ ಪಿಂಪಲ್ ಬೇಗ ಡ್ರೈ ಆಗಿಬಿಡುತ್ತೆ ಅನ್ನೋದು ಬಂದಿದೆ ಮ್ಯಾಮ್. ಇದು ಗೊತ್ತಿರಲಿಲ್ಲ. ಓಕೆ, ನನಗೆ ಬೇಕಿಂಗ್ ಸೋಡಾ ಗೊತ್ತಿತ್ತು. ಓಕೆ, ನೀವು ಹೇಳಿದ್ದು ಇದು ಪಿಂಪಲ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಹೌದು. ಸೊ ದಯವಿಟ್ಟು ಹಂಗೆ ಮಾಡಬೇಡಿ. ನಮಗೆ ಪೇಸ್ಟ್ ಹಿಂದೆ ಒಂದು ಕಲರ್ನ ಕೊಟ್ಟಿರ್ತಾರೆ, ಬ್ಲೂ, ರೆಡ್, ಗ್ರೀನ್, ಈ ಥರ ಕಲರ್ಸ್ ಇರುತ್ತೆ. ಆ ಕಲರ್ಸ್ನ ನೋಡಿಕೊಂಡು ನಾವು ಹಲ್ಲುಜ್ಜಕ್ಕೇನೆ ಅದು ಅರ್ಹ ಅಲ್ಲ ಅಂತ ಕೆಲವೊಂದು ಟೂತ್ ಪೇಸ್ಟ್ಗಳಿದೆ, ಅದನ್ನು ತೊಗೊಂಡು ಹೋಗಿ ಮುಖದ ಮೇಲೆ ಹಾಕೋತೀನಿ ಅಂತೀರ. ಓಕೆ 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 ಓಕೆ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಯಾರಾದರೂ ಆಗಲಿ, ಪೇಸ್ಟ್ನ ಹಿಂದೆ ತಿರುಗಿಸಿ ಲಾಸ್ಟಲ್ಲಿ ನೋಡಿ, ಅಲ್ಲಿ ಒಂದು ಕಲರ್ ಖಂಡಿತ ಇದ್ದೇ ಇರುತ್ತೆ. ಸೊ ಗ್ರೀನ್ ಅಂತ ಅಂದರೆ ಮೇ ಬಿ ಆರ್ಗ್ಯಾನಿಕ್, ರೆಡ್ ಅಂತ ಅಂದರೆ ಸ್ವಲ್ಪ ಡೇಂಜರಸ್, ಆ ಥರ ಇದೆ. ಎಕ್ಸಾಕ್ಟ್ಲಿ ನನಗೆ ಯಾವ ಕಲರ್ ಏನು ಮ್ಯಾಚ್ ಮಾಡುತ್ತೆ ಅಂತ ಗೊತ್ತಿಲ್ಲ, ಬಟ್ ಕಲರ್ ಇರೋದು ಅದು ಏನಕ್ಕೆ ನಾವು ಬಳಸ್ಬೋದು ಅನ್ನೋದು ಕೂಡ ಖಂಡಿತ ನಮಗೆ ಗೂಗಲಲ್ಲೇ ಸಿಕ್ಬಿಡುತ್ತೆ ಈಗಲೇ. ಅದನ್ನು ಅವರು ಸ್ಪೆಸಿಫೈ ಮಾಡಿ ಹೇಳ್ತಿದ್ದಾರೆ, ಇದು ಹಲ್ಲುಜ್ಜಕ್ಕೆ ಅರ್ಹ ಅಲ್ಲ ನೋಡಿ, ನಮ್ಮದೇ ಪ್ರಾಡಕ್ಟು ಬಟ್ ರೆಡ್
ಅದೊಂದು ಸ್ಟ್ಯಾಚ್ಯೂಟರಿ ಈಗ ಸಿಗರೇಟ್ ಮೇಲೆ ಹಾಕಲ್ವಾ, ಅದೇ, ಹಾ, ದಿಸ್ ಇಸ್ statutory. ಇಂಜುರಿಯಸ್ ಟು Yes, ಹೆಲ್ತ್ ಅಂತ. yes, ಹಾ. ಅದೇ ತರನೇ ನಮ್ಮ ಟೂತ್ ಪೇಸ್ಟ್ ಮೇಲ್ ಕೂಡ ಇದೆ. ಎಷ್ಟು ಜನ ಅದನ್ನ ನೋಡ್ತಾ ಇದ್ದೀರಾ? ಆಮೇಲೆ ಸಿಮಿಲರ್ಲಿ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾ ವಾಟ್ ಎವರ್ ಹೌದು. ಅದರಲ್ಲಿ ಬರುತ್ತಲ್ಲ XYZ ಏನೇನೋ ಹಾಕಿ ಜೊತೆಗೆ ಬೇಕಿಂಗ್ ಸೋಡಾ ಹಾಕಿ ಅಂತಾರೆ. Yes, ma'am. ಅದು ಹೆಂಗ್ ಬೇಕಿಂಗ್ ಸೋಡಾ ಸ್ಕಿನ್ನಿಗೆ ಟಚ್ ಮಾಡಿಸೋದು? ಮ್ಯಾಮ್, ಬೇಕಿಂಗ್ ಸೋಡಾ ನಾವು ಸ್ವಲ್ಪ ತಿಂತಾ ಇದ್ದೀವಿ ಅಂತಾನೆ ನಮ್ಮ ಆಯುಷ್ಯ ಸ್ವಲ್ಪ ಕಮ್ಮಿ ಆಯ್ತು ಅಂತಾನೆ ಅರ್ಥ. ಅಲ್ವಾ? ಸೊ ನಾವು ಡೈಲಿ ನಾನು ಮನೆ ಫುಡ್ಡೇ ತಿಂತಾ ಇದ್ದೀನಿ, ನಾನು ಇಡ್ಲಿ ತಿನ್ಕೊಂಬಂದೆ, ನಾನು ದೋಸೆ ತಿನ್ಕೊಂಬಂದೆ, ಅದೆಲ್ಲ ಫರ್ಮೆಂಟ್ ಆಗಿರುತ್ತೆ. ಫರ್ಮೆಂಟ್ ಆಗಿ ಚೆನ್ನಾಗಿ ಬರಬೇಕು ಗರಿ ಗರಿ ಅಂತ ಅಂದರೆ ಅದಕ್ಕೊಂದಿಷ್ಟು ಬೇಕಿಂಗ್ ಸೋಡಾ ಹಾಕ್ತಾರೆ. ಇವಾಗ ಇನೋ ಕೂಡ ಹಾಕ್ತಾ ಇದಾರಲ್ಲ, ಇನೋ ಇಸ್ ಬೆಟರ್ ಇನ್ನೊಂದು ಹೌದು ಹೌದು. ಸೊ ಅದ್ರ ಬದಲು ಈನೋ ಅಂತ ಒಂದು ಕುಡಿಯೋದ್ರ ಬದಲು ನಿಂಬೆಹಣ್ಣು ಉಪ್ಪು ಹಾಕೊಂಡು ಸಾಯಿಂದವ ಲವಣ ಯೂಸ್ ಮಾಡಿ ಒಂದು ನಿಂಬೆಹಣ್ಣು ಹಾಕೊಳ್ಳಿ, ನಿಮ್ಗೆ ಅದೇ ರಿಸಲ್ಟೇ ಬರುತ್ತೆ. ಓಕೆ. ಸೊ ಇವಾಗ ನಿಮ್ಮ ಹತ್ರ ಬರ್ತಾರಲ್ಲ ಕ್ಲೈಂಟ್ಸು, ಅವ್ರದ್ದು ಮೆಂಟಾಲಿಟಿ ಎಮೋಷ್ನಲಿ ಕೂಡ ಸುಮಾರು ಜನ ಅಪ್ಸೆಟ್ ಆಗಿ ಬರ್ತಾರಲ್ವಾ? ಹೌದು ಮ್ಯಾಮ್, ತುಂಬ ಚೆನ್ನಾಗಿರ್ತಾರೆ ಹುಡುಗಿರು, ಎಕ್ಸ್ಟ್ರಾ ಚೆನ್ನಾಗಿರ್ತಾರೆ ಮ್ಯಾಮ್. ಹೆಂಗಂತಂದರೆ ಮಾಡೆಲ್ಸ್ಗೇನು ಕಮ್ಮಿ ಇಲ್ಲ ಅಂಥ ಹುಡುಗಿರು ನಾನು ಇನ್ನೂ ಚೆನ್ನಾಗಾಗಬೇಕು, ನನಗೊಂಚೂರು ಅಪ್ಪರ್ ಲಿಪ್ ಇದೆ, ಅಪ್ಪರ್ ಲಿಪ್ಪಲ್ಲಿ ಒಂಚೂರು ಮೀಸೆ ಥರ ಒಂದು ಸಣ್ಣ ಸಣ್ಣ ಕೂದಲಿದೆ, ಅದನ್ನು ನಾನು ತೆಗೆಸ್ಬೇಕು. ಸೊ ಅದು ಲೇಸರಲ್ಲಿ ಪರ್ಮನೆಂಟ್ ರಿಡಕ್ಷನ್ ಅಂತ ಮಾಡ್ತಾರೆ. ಅದು ಕಂಪ್ಲೀಟಾಗಿ ಹೋಗಬೇಕು ಅಂತ ಹೋಗಿ ಇನ್ನೇನೊಂದು ವಾರ 10 ದಿನ ಇರುತ್ತೆ ಎಂಗೇಜ್ಮೆಂಟು ಮದುವೆನೋ, ಅವಾಗ ಮಾಡಿಸ್ಕೊಂಬರ್ತಾರೆ. ಅವಾಗ ಏನಾದರೂ ಅಲರ್ಜಿ ಆದರೆ ಅಲರ್ಜಿ ಹಾಳಾಗೋಗ್ಲಿ ಮ್ಯಾಮ್, ಕಂಪ್ಲೀಟ್ ರೆಡ್ನೆಸ್ ಹೆಂಗೆ ಅನಿಸುತ್ತೆ ನೋಡಿ. ಎಷ್ಟು ಚೆನ್ನಾಗಿರೋ ಹುಡುಗಿ ಏನೋ ಮಾಡಿಸ್ಕೊಳಕ್ಕೆ ಹೋಗಿ ಅವತ್ತಿನ ದಿನ ಮದುವೆ ಮುಂದೂಡಿರೋದು ಇದೆ. ಓ ಗಾಡ್ ಸಂಜನಾ, ವಾಟ್ ಎ ಪ್ಯಾಥೆಟಿಕ್. ಎಸ್ ಮ್ಯಾಮ್. ಇನ್ನೂ ಒಂದು ಸಿಚುವೇಶನ್ನ ಹೇಳಬೇಕು ಅಂತ ಅಂದರೆ, ಹಿಂದಿನ ದಿನ ರಾತ್ರಿ, ನಾಳೆ ಮದುವೆ, ಹಿಂದಿನ ದಿನ ರಾತ್ರಿ ಸ್ವಲ್ಪ ಒಂದು ಗುಳ್ಳೆ ಬಂದಿದೆ ಅಂತ ಯಾರೋ ಹೇಳಿದ್ರಂತೆ, ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಇಟ್ಕೊಳ್ಳಿ ಅಂತ. ಮುಖದ ಮೇಲೆ ಹಾಕ್ಕೊಂಡು ಮಲ್ಕೊಂಡಿದ್ದಾಳೆ ಆ ಹುಡುಗಿ. ಬೆಳಗ್ಗೆ ಎದ್ದೋಳೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 1 ಇಂಚ್ ಅಷ್ಟು ಸುಟ್ಟೋಗಿದೆ. ಸೊ ನಾವು ಬೆಳಗ್ಗೆ ಹೋಗಿ ಮೇಕಪ್ ಮಾಡಬೇಕು ಅವರಿಗೆ. ಇಂಥ ಟ್ರಾಜಿಡಿ ಕಡೆ ಏನಾಯ್ತು? ನೀವು ಹೇಗೆ ಮಾಡಿದ್ರಿ? ಯಾವ ಥರ ಹ್ಯಾಂಡಲ್ ಮಾಡಿದ್ರಿ? ಅದನ್ನ ಹ್ಯಾಂಡಲ್ ಮಾಡಿದ್ದು ಮೇ ಬಿ ಬೇರೆಯವರಿದ್ರೆ ಏನು ಮಾಡ್ತಿದ್ರೋ ಗೊತ್ತಿಲ್ಲ, ಬಟ್ ಐ ಟುಕ್ ಇಟ್ ಆಸ್ ಅ ಚಾಲೆಂಜ್. ನೋಡೋಣ, ಯಾಕೆ ಈಗ ಆಫ್ರಿಕನ್ನಲ್ಲಿರೋರ್ಗೇನೆ ಮೇಕಪ್ ಮಾಡ್ತಾರೆ, ಅಷ್ಟು ಡೀಪ್ ಡಾರ್ಕ್ ಇರೋರ್ಗೇನೆ ಮಾಡ್ತಾರೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಸುಟ್ಟಿರೋ ಗಾಯ ಅಂದರೆ ಬೆಳ್ಳುಳ್ಳಿಯಿಂದ ಸುಟ್ಟಿರೋ ಗಾಯ ಅಷ್ಟು ಎಫೆಕ್ಟ್ ಆಗಲ್ವೇನೋ ಅಂತ ಅಂದ್ಕೊಂಡು, ಮ್ಯಾಮ್ ಸಮಥಿಂಗ್ ಕಾಲ್ಡ್, ನನಗೆ ಹೆಸರು ಗೊತ್ತಿಲ್ಲ, ಆಪ್ರೇಷನ್ ಆದಮೇಲೆ ಯೂಸ್ ಮಾಡೋ ಪೌಡರ್ ಇರುತ್ತೆ ಮ್ಯಾಮ್. ಓಕೆ. ಸಣ್ಣ ಬಾಟಲ್ ಬರುತ್ತೆ, ಮೇಲೆ ಬ್ಲೂ ಕ್ಯಾಪ್ ಸಮಥಿಂಗ್ ಬರುತ್ತೆ. ಅದನ್ನು ನನ್ನ ಮೆಂಟರ್ ಹೇಳಿರೋದನ್ನು ನಾನು ಕೇಳಿದ್ದೆ. ಇನ್ಫೆಕ್ಷನ್ಸ್, ತುಂಬ ಆ್ಯಕ್ನಿ, ಪಿಂಪಲ್ ಹೊಡೆದು ಹೊರಗೆ ಬರ್ತಿದೆ ಅಂತ ಅಂದರೆ ನಮ್ಮ ಫೌಂಡೇಶನ್ಗೆ ಮುಂಚೆ ನಾವು ಈ ಒಂದು ಪೌಡರ್ನ ಹಾಕಿ ಅದಕ್ಕೆ, ಅಥವಾ ಫೌಂಡೇಶನ್ ಜೊತೆಗೆ ಮಾಯ್ಶ್ಚರೈಸರ್ ಜೊತೆಗೆ ಇದನ್ನು ಹಾಕಿದ್ರೆ ಮೇ ಬಿ ಸ್ವಲ್ಪ ಮಟ್ಟಿಗೆ ಅದು ಅದನ್ನು ಕಮ್ಮಿ ಮಾಡುತ್ತೆ. ನಾವು ನೆಕ್ಸ್ಟ್ ಹಾಕೋ ಪ್ರಾಡಕ್ಟ್ಸು ಅವ್ರ ಸ್ಕಿನ್ ಒಳಗೆ ಹೋಗಲ್ಲ ಅನ್ನೋದು ಒಂದು ಹೇಳಿದ್ದಿತ್ತು. ಸೊ ಇಮಿಡಿಯೇಟ್ ಆಗಿ ಮೆಡಿಕಲ್ ಸ್ಟೋರಿಗೆ ಹೋಗಿ ಆ ಒಂದು ಎಕ್ಸ್ಪ್ಲೈನ್ ಮಾಡಿದ್ರಿ ಹಿಂಗೆ ಹಿಂಗೆ ಹಿಂಗೆ? ಹೌದು ಹೌದು. ತೊಗೊಂಡು ಬಂದು ಅದನ್ನು ಒಂದು ಲೇಯರ್ ಥರ ಅವ್ರ ಫೇಸ್ ಮೇಲೆ ಹಾಕಿ ಅದ್ರ ಮೇಲೆ ಮೇಕಪ್ ಮಾಡಿದ್ದು. ಬಟ್ ಆ್ಯಸ್ ಅ ಮೇಕಪ್ ಆರ್ಟಿಸ್ಟ್ ನನ್ನ ವರ್ಕ್ ಚೆನ್ನಾಗಿಲ್ಲ ಅಂತ ನಾನು ಯಾವತ್ತೂ ಹೇಳ್ಕೋಬಾರ್ದು, ಬಟ್ ಅವತ್ತಿನ ದಿನ ನಾನು ಹೇಳ್ಕೋಬೇಕಾಯ್ತು. ನನ್ಗಷ್ಟು ಸಮಾಧಾನ ಆಗಿಲ್ಲ ನಾನು ಮಾಡಿರೋ ಮೇಕಪ್ ಅವರಿಗೆ ಅಂತ. ಬಟ್ somehow you managed the situation. ಬಟ್ ಯಾರಿಗೂ ಗೊತ್ತಾಗ್ಲಿಲ್ಲ. ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ಇಂಪಾರ್ಟೆಂಟ್ ಆಯಿತು. ಆಮೇಲೆ ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ, ಮೇ ಬಿ ತೆಗೆದ್ಮೇಲೆ ನಿಮ್ಮ ಹಸ್ಬೆಂಡ್ ಮನೆ ಕಡೆಯವ್ರು ಏನಾದರೂ ಹೇಳ್ಬೋದು ಮಾಡ್ಬೋದು ಅಂತ ಅವ್ರಿಗೆ ಕರೆಕ್ಟಾಗಿ ಎಜುಕೇಟ್ ಮಾಡಿದೆ. ಇಲ್ಲ ನಾನು ಏನೋ ಇಟ್ಕೊಂಡು ಮಲ್ಕೊಂಡಿದ್ದೆ ಅಂತೆಲ್ಲ ದಯವಿಟ್ಟು ಹೇಳಬೇಡಿ, ಎಣ್ಣೆ ಸಿಡ್ದಿತ್ತು. ಸೊ ಹಾಗಾಯಿತು, ಎಣ್ಣೆ ಸಿಡ್ದಿರೋದು ಎಲ್ಲರೂ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇದು ಗೊತ್ತಾಗುವಂಥದ್ದಲ್ಲ, ಎಣ್ಣೆ ಸಿಡಿತು ಅಂತ ಮಾತ್ರನೇ ಹೇಳಿ ಬೇರೆ ಏನೋ ಎಕ್ಸ್ಪೆರಿಮೆಂಟ್ ಮಾಡಿದೆ ಅಂತ ದಯವಿಟ್ಟು ಹೇಳಬೇಡಿ. ಏಕೆಂದರೆ ನಂಬದು ಕಷ್ಟ, ಏನೂ ಆಗಿಲ್ಲ, ಆರಾಮಾಗಿ. ಇವತ್ತವ್ರಿಗೆ ಒಂದು ಹೆಣ್ಣು ಒಂದು ಗಂಡು ಮಗು ಇದೆ. ಶಿ ಈಸ್ ಆಲ್ ಫೈನ್. ಆ್ಯಂಡ್ ಆ ಮಾರ್ಕೂ ಅಷ್ಟೇ 1.5 ವರ್ಷ ಆಗಿದೆ ಹೋಗೋಕ್ಕೆ. ಓ ಗಾಡ್. ಯಾಕೆಂತಂದ್ರೆ ನಾಮಕರಣಕ್ಕೂ ನಾನೇ ಹೋಗಿದ್ದು ಮೇಕಪ್ ಮಾಡೋಕ್ಕೆ. ಸದ್ಯ ಮಗುಗೆ ಮಾಡಿಸ್ಲಿಲ್ವಲ್ಲ? ಇಲ್ಲ. ಸೊ ಅವತ್ತಿನ ದಿನ ಹೇಳಿದ್ರು, ನೀವು ಹೇಳ್ಕೊಟ್ಟಿದ್ದ ಟಿಪ್ ನನಗೆ ಒಂದು ಯೂಸ್ ಆಯಿತು, ಇಲ್ಲಾಂದರೆ ನಾನು ನಿಜ ಹೇಳ್ಬಿಡ್ತಿದ್ದೆ, ನಾನು ಸುಳ್ಳು ಹೇಳಿದ್ದು ಇಷ್ಟು ಒಳ್ಳೇದಾಗುತ್ತೆ ನನ್ನ ಲೈಫಲ್ಲಿ ಅಂತ ನನಗೆ ಗೊತ್ತಿರಲಿಲ್ಲ. ಓ ಗಾಡ್, ಭಗವದ್ಗೀತೆಯಲ್ಲಿ ಹೇಳಿಲ್ವಾ ಒಳ್ಳೇದಾಗಬೇಕು ಅಂದರೆ ಒಂದು ಸುಳ್ಳು ಹೇಳ್ಬೋದು ಅಂತ? ಹೌದು. ಓಕೆ, ಇವಾಗ ಗೊತ್ತಾಯ್ತಲ್ವಾ ನಾವು ಯಾತಕ್ಕೆ ಇವತ್ತು ನಮ್ಮ ಶೇರ್ವಿತ್ ಶಮಂತದಲ್ಲಿ ಮೇಕಪ್ ಆರ್ ಗ್ರೂಮಿಂಗ್ ಬಗ್ಗೆ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅಂತ. ದಿಸ್ ಈಸ್ ದ ರೀಸನ್, ಬಿಕಾಸ್ ನಾವೆಲ್ಲರೂ ಕೂಡ ಇನ್ಕ್ಲೂಡಿಂಗ್ ಮೀ, ನಾ ಹೇಳ್ತೀನಿ,
ಇಷ್ಟೆಲ್ಲ ಮಾತಾಡಿರ್ಬೋದು. ಇನ್ಸ್ಟಾನಲ್ಲೋ ಫೇಸ್ಬುಕ್ಕಲ್ಲೋ ಯಾವ್ದಾದ್ರು ನೋಡಿದ್ರೆ ವಾವ್ ಅಂತ ನಾವು ಐಬ್ರೋ ರೈಸ್ ಮಾಡ್ತೀವಿ. ಸಪೋಸ್ ಈ ಥರದ್ದೆಲ್ಲ ಒಂದಷ್ಟು ಎಕ್ಸ್ಪ್ಲನೇಷನ್ಸು, ನ್ಯಾರೇಟಿವ್ಸು, ಎಕ್ಸ್ಪೀರಿಯನ್ಸಸ್ನ ನಾವು ಕೇಳ್ತು ಅಂದರೆ ಸೆಕೆಂಡ್ ಥಾಟ್ ಅಂತೂ ಖಂಡಿತ ಬರಬೇಕಲ್ವಾ, ಬರಲೇಬೇಕು. ದಟ್ ಈಸ್ ದ ಪರ್ಪಸ್ ಆಫ್ ಅವರ್ ಪಾಡ್ಕಾಸ್ಟ್. ಅದಕ್ಕೆ ನಾವು ಸಂಜನಾ ಹತ್ರ ಮಾತಾಡ್ತಾ ಇರೋದು. ತುಂಬ ಈಸಿಲಿ ಕ್ಯಾಮ್ರಾ ಇರುತ್ತೆ, ಮತ್ತು ಅದಕ್ಕೆ ಎಡಿಟಿಂಗ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನೋಡಿದಾಗ ಅದು ಡೈರೆಕ್ಟ್ಲಿ ನಮ್ಮ ಮನಸ್ಸು ಮೇಲೆ ಪ್ರಿಕ್ ಮಾಡುತ್ತೆ, ಇನ್ಫ್ಲೂಯೆನ್ಸ್ ಮಾಡುತ್ತೆ. ದಟ್ ಈಸ್ ದ ಪರ್ಪಸ್. ಅಲ್ಲೇ ನಾವು ಗಿನಿಪಿಗಾಕೆ ಆಗಬೇಕು ಅನ್ನೋದು ನಮ್ಮದು ಈ ಪಾಡ್ಕಾಸ್ಟ್ದು ಪ್ರೈಮರಿ ಇಂಟೆನ್ಷನ್ ಅಂತ ಹೇಳ್ಬೋದು. ಮತ್ತು ಇನ್ನೂ ಒಂದು ನಿಮಗೆ ಇದೇ ಕಾಂಟೆಕ್ಸ್ಟಲ್ಲಿ ಏನು ಹೇಳಬೇಕಂತ ಹೇಳಿದ್ರೆ, ಎಷ್ಟೊಂದು ನೀವು ಬೇರೆ ಬೇರೆ ತರಹ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲೂ ಕೂಡ ಮೇಕಪ್ ಬಗ್ಗೆ, ಗ್ರೂಮಿಂಗ್ ಬಗ್ಗೆ ನೋಡ್ತೀರಾ. ವೈ, ಯಾಕೆ ಈ ಥರ ಅನ್ನೋದನ್ನು ಕ್ವಶ್ಚನ್ ಮಾಡಿ ಯೋಚನೆ ಮಾಡಿ ಯೂಸ್ ಮಾಡೋದು ವಾಸಿ ಅಂತ ಕಾಣಿಸುತ್ತೆ. ಐ ಥಿಂಕ್ ಐ ಆಮ್ ಕರೆಕ್ಟ್ ಅಲ್ವಾ ಸಂಜನಾ? ಡೆಫಿನೆಟ್ಲಿ ಸ್ವಲ್ಪ ನಾಲೆಜ್ ಇಟ್ಕೊಳ್ಳಿ ಅನ್ನೋದು ಬೇಕೇ ಬೇಕಾಗುತ್ತದು. ನೀವು ಹೋಗ್ಬಿಟ್ಟು ಲಕ್ಷ ಫೀಸ್ ಕೊಟ್ಟು ಮೇಕಪ್ ಕಲೀರಿ ಅಂತ ನಾನು ಖಂಡಿತ ಹೇಳ್ತಿಲ್ಲ. ಬೇಸಿಕ್ ನನಗೇನು ಬೇಕು ಅಂತ ಅಟ್ಲೀಸ್ಟ್ ಅರ್ಥ ಮಾಡ್ಕೊಳ್ಳಿ. ಈಗ ನಾವು ಮನೆಯಿಂದ ಹೊರಗೆ ಹೋಗ್ತೀವಿ, ಸನ್ಸ್ಕ್ರೀನ್ ಬೇಕು ಅನ್ನೋದು ಗೊತ್ತಲ್ವಾ, ನಮ್ಮ ಫೇಸ್ಗೆ ಯಾವ ಥರ ಸನ್ಸ್ಕ್ರೀನ್ ಬೇಕು ಅನ್ನೋದು ನೋಡಿ. ಮಾರ್ಕೆಟಲ್ಲಿ 1,000 ಇದೆ ಅಲ್ವಾ. ಕೆಲವೊಂದು ಸನ್ಸ್ಕ್ರೀನಲ್ಲಿ ಆಯಿಲ್ ಕಂಟೆಂಟ್ ಇರುತ್ತೆ, ಅದು ಡ್ರೈ ಸ್ಕಿನ್ಗೆ ಮಾತ್ರ ಚೆನ್ನಾಗಿರುತ್ತೆ. ಆಮೇಲೆ ಅದೇನೋ 30, 10, 50 ಇವೆಲ್ಲ SPF ಅಂತಿದೆ ಅಲ್ವಾ. ಸೂರ್ಯನಿಂದ ಎಷ್ಟರ ಮಟ್ಟಿಗೆ ಪ್ರೊಟೆಕ್ಷನ್ ನಮಗೆ ಬೇಕು ಅನ್ನೋದ್ರ ಮೇಲೆ 10, 20, 30 till 60 ತನಕನೂ ಇದೆ. ನಿಮ್ಮ ಅಜ್ಜಿ ಅಂತಾನೆ ಅನ್ಕೊಳ್ಳೋಣ, ಯಾರಾದ್ರೂ ಆಗ್ಲಿ ಅಜ್ಜಿದಿರು ತುಂಬಾ ಜನ ಫೇರ್ ಆಗಿರ್ತಿದ್ರು ಅಲ್ವಾ. ಖಂಡಿತ ತುಂಬಾ ಒಂಥರ ರಸಗುಲ್ಲ ತರ ಇರ್ತಿದ್ರು. ಅವ್ರ ಮುಖದಲ್ಲಿ ಕಳೆ, ಆಮೇಲೆ ಮೂಗ್ ಚುಚ್ಚಿರ್ತಿದ್ರು, ಒಳ್ಳೆ ಅವರು ನೋಸ್ ರಿಂಗ್ ಹಾಕೋತಾ ಇದ್ರು. ಅವರು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಕೆಲಸ ಮಾಡಿ ಬಂದಿದ್ದಾರೆ ಮ್ಯಾಮ್. ಅವ್ರು ಯಾಕೆ ಟ್ಯಾನ್ ಆಗಿಲ್ಲ? ಇವಾಗ ಯಾಕೆ ನಾವು ಎಲ್ಲದಕ್ಕೂ? ಹೌದು, ಈಗ ನಾವು 10 ನಿಮಿಷ ಹೊರಗೆ ಹೋದ್ರೆ ಏನಕ್ಕೆ ಸನ್ಸ್ಕ್ರೀನ್ ಬೇಕು? ನೀವು ಹೇಳ್ಬೋದು ಅವಾಗ ನಮಗೆ ಓಝೋನ್ ಲೇಯರ್ ಚೆನ್ನಾಗಿತ್ತು, ಸೂರ್ಯನ ಕಿರಣ ಅಷ್ಟೊಂದು ಬೀಳ್ತಿರ್ಲಿಲ್ಲ, UV ರೇಸ್ ಇರಲಿಲ್ಲ, ಅವಾಗ ಏನಾಗಿಲ್ಲ, ಇವಾಗ ಆಗಿದೆ. ಹೌದು, ಅಕ್ಸೆಪ್ಟೆಡ್. ಬಟ್ ಅವರಿಗೆ ಸ್ವಲ್ಪ ಆದರೂ ಎಫೆಕ್ಟ್ ಆಗಬೇಕಿತ್ತಲ್ಲ, ಸ್ವಲ್ಪ ಆದರೂ ಆಗಬೇಕಿತ್ತಲ್ಲ, ಸ್ವಲ್ಪ ಆದರೂ ಅವ್ರು ಟ್ಯಾನ್ ಕಪ್ಪ ಆಗಿದ್ದಾರೆ ಅಂತ ಗೊತ್ತಾಗ್ಬೇಕಿತ್ತಲ್ಲ ನಮಗೆ. ನಮ್ಮ ಅಜ್ಜಿದಿರು ಫಸ್ಟ್ ಹೆಂಗಿದ್ರು ಈಗಲೂ ಹಂಗೇನೆ ಇದ್ದಾರೆ ಅಲ್ವಾ. ಸೊ ನಾವ್ ಯಾಕೆ ಹಿಂಗೆ ಅಂತ ಆಚೆ ಹೋದ್ರೆ ಮನೇಲಿದ್ರು ಸನ್ಸ್ಕ್ರೀನ್ ಬಳಸಿ ಅಂತಾರೆ ಮ್ಯಾಮ್. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಎಲೆಕ್ಟ್ರಿಸಿಟಿ, ಹೌದು ಅಲ್ವಾ, ಟಿವಿ ಸ್ಕ್ರೀನು, ಫೋನು ಎಲ್ಲ ಹೇಳ್ತಾರೆ. ಬಟ್ ಫೋನ್, ಟಿವಿ ರಿಯಲಿ ಐ ಕ್ಯಾನ್ ಅಕ್ಸೆಪ್ಟ್. ಒಂದು ಮೇಂಟೈನ್ ಮಾಡಿ ಡಿಸ್ಟೆನ್ಸ್ನ. ಅದರಲ್ಲೂ ಇದೆ 32 ಇಂಚ್ ಟಿವಿ ಇದೆ ಅಂತ ಅಂದರೆ ಅದಕ್ಕೆ ಒಂದು 10 ಮೀಟ್ರ್ ಇರಬೇಕು ಅಥವಾ 8 ಮೀಟ್ರ್ ಇರಬೇಕು. ಆ ಥರ ಒಂದು ಡಿಸ್ಟೆನ್ಸ್ ಇದೆ. ಕ್ಯಾಲ್ಕುಲೇಟ್ ಮಾಡಿ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಂಡು ಬನ್ನಿ. ಕಣ್ಣು ಚೆನ್ನಾಗಿರುತ್ತೆ, ಸ್ಕಿನ್ನು ಚೆನ್ನಾಗಿರುತ್ತೆ. ಓಕೆ ಓಕೆ, ಇದು ಒಂದು. ಸನ್ಸ್ಕ್ರೀನ್ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಇಲ್ಲ ಹೇಳಲೇಬೇಕು, ಯಾಕೆಂದ್ರೆ ಎಲ್ಲರಿಗೂ ಅದೊಂಥರ ಕಂಡೀಷನ್ ಅಂಡ್ ಫ್ಯಾಷನ್ ಆಗಿದೆ. ಮ್ಯಾಮ್ ಟ್ಯಾನ್ ಖಂಡಿತ ಆಗುತ್ತೆ, ಇಲ್ಲ ಅಂತಾನು ಏನಿಲ್ಲ. ಪ್ರೆಸೆಂಟ್ಲಿ ಇರೋ ಸಿಚುವೇಶನ್ಗೆ ಟ್ಯಾನ್ ಆಗುತ್ತೆ. ಬಟ್ 2-3 ದಿನ ಅಥವಾ 2-3 ತಿಂಗಳಲ್ಲಿ ನಮ್ಗಾಗಿರೋ ಟ್ಯಾನ್ ಸಂಪೂರ್ಣ ಅದಕ್ಕದೇ ಕಡಿಮೆ ಆಗುತ್ತೆ. ಡೈಲಿ ನಾವು ಮುಖ ತೊಳಿತಿರ್ತೀವಿ ಅಥವಾ ಏನೋ ಒಂದು ಫೇಸ್ ಕ್ರೀಮ್ ಹಾಕ್ತೀವಿ, ಅದರಲ್ಲಿ ಟ್ಯಾನ್ ಹೋಗುತ್ತೆ. ಅದಕ್ಕೋಸ್ಕರ ನಾನು ಸನ್ಸ್ಕ್ರೀನ್ ಬಳಸೇ ಮನೆಯಿಂದ ಕಾಲು ಆಚೆ ಇಡಬೇಕು ಅನ್ನೋದು ಜಾಸ್ತಿ ಆಗ್ಬಿಟ್ಟಿದೆ. ಅದೊಂಥರ ಅಬ್ಸೆಷನ್. ಹೌದು, ಯಾಕೆ ಅಂತ ಅಂದ್ರೆ ಮಾರ್ಕೆಟ್ ಅಲ್ಲಿ ಪ್ರಾಡಕ್ಟ್ಸ್ ಜಾಸ್ತಿ ಇದೆ, ಅದೇ ಇವಾಗ ಎಲ್ಲ ಸೇಲ್ ಆಗಬೇಕು. ಹೌದು, ಇವಾಗ ಬರೋ ಪ್ರಾಡಕ್ಟ್ಸ್ ಬ್ರ್ಯಾಂಡ್ಗಳು ಹೆಸರು ಕೂಡ ಗೊತ್ತಿರಲ್ಲ, ಓದಕ್ಕೂ ಬರಲ್ಲ ಒಂದೊಂದ್ಸಲ. ತುಂಬಾ ಹೈ ಎಂಡ್ ಬ್ರ್ಯಾಂಡೇ ಅನ್ಕೊಳ್ಳಿ, ತುಂಬಾ ಚೆನ್ನಾಗಿರೋ ಬ್ರ್ಯಾಂಡ್ ಅನ್ಕೊಳ್ಳಿ, ಆದ್ರೂ ಕಾಮನ್ ಮೆಂಬರ್ಸ್ಗೆ ಗೊತ್ತಿಲ್ಲ. ಅದೇ ಹಳ್ಳಿಗಳ ಕಡೆ ಹೋಗ್ಬಿಟ್ಟು ನೀವು ಯಾವ್ದಾದ್ರು ಒಂದು ಕ್ರೀಮ್ ಹಚ್ಕೋತೀರ, ಯಾವುದು ಅಂದ್ರೆ ಅವ್ರು ಹೇಳ್ತಾರೆ ನಾನು ಫೇರ್ ಆ್ಯಂಡ್ ಲವ್ಲಿ ಹಚ್ಕೋತೀನಿ ಅಂತಾರೆ. ಆ ಫೇರ್ ಆ್ಯಂಡ್ ಲವ್ಲಿಯಿಂದ ಇಲ್ಲಿ ತನಕ ಬೆಳಗಾಗಿರೋರು ಯಾರೂ ಇಲ್ಲ. ಮತ್ತೆ ಅದು ದೊಡ್ಡ ಕಾಂಟ್ರವರ್ಸಿನೂ ಆಗೋಯ್ತು. ಆ ಥರ ಈಗ ನೋಡಿ, ಅವರು 1-2-3 ವರ್ಷದ ಕೆಳಗೆ ನಾವು ತಲೆಗೆ ಕಾಸ್ಮೆಟಿಕ್ ಅಲ್ಲ, ತಲೆಗೆ ಹಚ್ಚೋ ಎಣ್ಣೆ ಅಲ್ಲ, ಅದು ಅಡುಗೆ ಎಣ್ಣೆ ಅಂತ ಬಿಟ್ರು. ಯಾಕೆಂದ್ರೆ ಅವ್ರು ಟ್ಯಾಕ್ಸ್ ಉಳ್ಸೋಕ್ಕೆ ಎಡಿಬಲ್ ಅಂತ ಬಿಟ್ರು. ಹಿಂಗೆ ಅದನ್ನ ತಿಂತೀರಾ? ತಲೆಗೆ ಹಚ್ಚೋ ಎಣ್ಣೆ ಅಂತ ಮಾರ್ಕೆಟಲ್ಲಿ ಬಿಟ್ಟರೆ ಅವ್ರಿಗೇನೋ ಪ್ರಾಬ್ಲಮ್ಮು, ಅವರೇನೋ ಟ್ಯಾಕ್ಸ್ ಜಾಸ್ತಿ ಕಟ್ಟಬೇಕು, ಅದು ಕಾಸ್ಮೆಟಿಕ್ಗೆ ಬರುತ್ತೋ ಬೇರೆ ಏನೋ, ನನಗೆ ನಿಜವಾಗ್ಲೂ ಅದು ಗೊತ್ತಿಲ್ಲ. ಆದರೆ ಅವ್ರನ್ನ ಹೇಳ್ಕೊಂಡ್ರು ನಾವು ತಲೆಗೆ ಹಚ್ಚೋ ಎಣ್ಣೆ ಅಲ್ಲ ಬಿಡ್ತಾ ಇರೋದು, ನಾವು ಅಡುಗೆ ಎಣ್ಣೆ ಬಿಡ್ತೀವಿ. ಕಂಪನಿ ಗಿಮಿಕ್ಸು, ಬಿಸ್ನೆಸ್ ಟ್ಯಾಕ್ಟಿಕ್ಸು ಅವ್ರ ಹತ್ರ ಬೇಜಾನಿರುತ್ತೆ, ನಮ್ಮ ಕಾಮನ್ ಮೆಂಬರ್ಗೆ ಅದು ಗೊತ್ತಾಗಲ್ಲ. ಅದರಿಂದ ಒಂದು ಸ್ವಲ್ಪ ಅದರಲ್ಲಿ ಏನಿದೆ
ಅಂತ ನೋಡಿ ಮುಖಕ್ಕೆ ಹಚ್ಕೊಳ್ಳೋದು, ಅದರಲ್ಲಿ ಏನಿದೆ ಅಂತ ನೋಡಿ ಅಡುಗೆಗೆ ಬಳಸೋದು, ಅದರಲ್ಲಿ ಏನಿದೆ ಅಂತ ನೋಡಿ ತಲೆಗೆ ಹಚ್ಕೊಳ್ಳೋದು, ಇದನ್ನು ಒಂದು ಬೇಸಿಕ್ಕಾಗಿ ಮಾಡಿ. ಮುಂಚೆ ನಮಗೆ ಇಂಟರ್ನೆಟ್ ಇರ್ತಿರಲಿಲ್ಲ, ಗೂಗಲ್ ಇರ್ತಿರಲಿಲ್ಲ. ಇವಾಗ ಒಂದು ಒಳ್ಳೆ ಅದ್ಭುತವಾದ ಪ್ಲ್ಯಾಟ್ಫಾರ್ಮ್ ಇದೆ. ಅದರಲ್ಲಿ ಒಂದು ಸಲ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ಈ ಕಂಟೆಂಟ್ ಇರೋದನ್ನು, ಇದು ನನಗೆ ಸೇಫಾ ಅನ್ನೋದು ಮಾತ್ರ ನೋಡ್ಕೊಳ್ಳಿ ಅಷ್ಟೇ. ಓಕೆ, ನೀವು ಇದನ್ನು ಹೇಳ್ತಾ ಇದ್ದರೆ ನನಗೆ ಪ್ಯಾರಲಲ್ಲಿ ಒಂದು ಜ್ಞಾಪಕ ಬರ್ತಾ ಇತ್ತು. ಸಮ್ ಇಯರ್ಸ್ ಬ್ಯಾಕು, ಸಮ್ ಇಯರ್ಸ್ ಏನು ಈಸಿಲಿ 20 years ಆಗಿದೆ. ಗೌರ್ಮೆಂಟ್ ಆಫ್ ಇಂಡಿಯಾನಲ್ಲಿ ಮಕ್ಕಳಿಗೆ ಮಿಡ್ ಡೇ ಮೀಲ್ ಜೊತೆಗೆ ಅದಿನ್ನೂ ಒಂದು ಎಲ್ಲ ಸ್ಟೇಟ್ಸ್ಗೂ ಬಂದಿರಲಿಲ್ಲ, ಮಕ್ಕಳಿಗೆ ಬಿಸ್ಕೆಟ್ಸ್ ಕೊಡಬೇಕು ಅಂತ ಒಂದು ಲಾಬಿ ಬಂತು. ಅಫಿಷಿಯಲಿ ಮಕ್ಕಳಿಗೆ ಕೊಡಬೇಕು, ಬಿಕಾಸ್ ಅದರಲ್ಲಿ ಶುಗರು, ಪ್ರೋಟೀನ್ಸು, XYZ ಎಲ್ಲ ಇದೆ ಅಂತ. ಅದು ನೋಡ್ತು ಅಂತ ಹೇಳಿದ್ರೆ ಅದು ಒಂದು ಮಲ್ಟಿನ್ಯಾಷನಲ್ ಕಂಪ್ನಿದು ಬಿಸ್ಕೆಟ್ ಬ್ರ್ಯಾಂಡ್ದು ಅದರದ್ದು ಲಾಬಿ ಅಂತ ಗೊತ್ತಾಯಿತು. ತುಂಬ ಗಲಾಟೆ ಆಗೋಯಿತು. ವಿಮೆನ್ಸ್ ಗ್ರೂಪಿಂದ, ಹೆಲ್ತ್ ಆ್ಯಕ್ಟಿವಿಸ್ಟ್ಗಳಿಂದ ತುಂಬ ದೊಡ್ಡ ಗಲಾಟೆ ಆಗಿ ಆವಾಗ ಸೆಂಟ್ರಲ್ ಇದು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಿತ್ತು. ದೇ ವರ್ ಫೋರ್ಸ್ ಟು ವಿಡ್ರಾ ದಟ್. ಅದನ್ನು ಯಾತಕ್ಕೆ ನಾನು ಜ್ಞಾಪಿಸ್ಕೊಂಡೆ ಅಂತ ಹೇಳಿದ್ರೆ, ಇವಾಗ ನಮ್ಮದು ಎಡಿಬಲ್ ಅಂತಂದಾಗ, ಆಯುರ್ವೇದಿಕ್ ಅಂತ ಹೇಳಿದಾಗ ಟ್ಯಾಕ್ಸ್ ಎಕ್ಸಮ್ಷನ್ ಈಸಿಲಿ ಸಿಕ್ಬಿಡುತ್ತೆ. ದ ಸೇಮ್ ಟೆಕ್ನಿಕ್ ಇಲ್ಲಿ ಕಾಸ್ಮೆಟಿಕ್ಸ್ಗೂ ಅಲ್ವಾ, ಆರ್ಗ್ಯಾನಿಕ್ ಅಂತ ಹೇಳಿ ಕೊಡ್ತಾ ಇರೋದು ತುಂಬ ಜಾಸ್ತಿ ಆಗ್ತಾ ಇದೆ. ಇಂಥ ಕಡೆ ನಾವು ಕನ್ಸ್ಯೂಮರ್ಸು ಯಾವ ಥರ ಹುಷಾರಾಗಿರಬೇಕಾಗುತ್ತೆ. ಯಾಕೆಂದರೆ ಟೋನರ್ ಬೇಕು ಅಂತಾರೆ, ಸೀರಮ್ ಬೇಕು ಅಂತಾರೆ, ಮಾಯಿಶ್ಚರೈಸರು, ಪ್ರೈಮರು, ಇದೇನೋ ಅಯ್ಯಪ್ಪ ಒಂದಾದ್ಮೇಲೆ ಒಂದು ಈ ಥರದ್ದು ಡೈಲಿ ಯೂಸ್ಗೆ ಬೇಕಾಗುತ್ತಾ ಸಂಜನಾ? ಖಂಡಿತ ಡೈಲಿ ಯೂಸ್ಗೆ ಇದೆಲ್ಲ ಬೇಡ, ಎಷ್ಟು ಬೇಕು ಅಂತ ಮಾತ್ರ ಹೇಳ್ತೀನಿ ಮ್ಯಾಮ್. ಒಂದು ಒಳ್ಳೆ ಫೇಸ್ ವಾಶ್ ಇಟ್ಕೊಳ್ಳಿ, ನಿಮಗೆ ಬೇಕಾಗಿರೋದು. ಒಳ್ಳೇದು ಅಂದರೆ ಯಾವ ಥರ ಡಿಫೈನ್ ಮಾಡ್ತೀರಾ? ಒಳ್ಳೇದಂತ ಅಂದರೆ ಮ್ಯಾಮ್, ತುಂಬ ಈಸಿಯಾಗಿ ಹೇಳಬೇಕು ಅಂತ ಅಂದರೆ, ತುಂಬ ಕಮ್ಮಿ ರೇಟಿಂದು ಅಲ್ಲ, ಎಕ್ಸ್ಟ್ರಾಡಿನರಿ ಜಾಸ್ತಿ ರೇಟಿಂದು ಅಲ್ಲ, ಲೆಟ್ ಇಟ್ ಬಿ ಇನ್ ಬಿಟ್ವೀನ್. ಇವಾಗ ನಾವು 100 ರೂಪಾಯಿದು ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀವಿ ಅಂತಂದರೆ ಒಂದು 250ಕ್ಕೆ ಹೋಗೋಣ. ಓಕೆ, 1000 ರೂಪಾಯಿದು ಬೇಡ. ಸೊ ನೀವು ದುಡ್ಡಲ್ಲಿ ಅಳಿತೀರಾ ಅಂತ ಹೇಳ್ಬೋದು. ಹೌದು, ದುಡ್ಡಲ್ಲೇ ಅಳಿತೀನಿ, ಯಾಕೆ ಅಂತಂದರೆ ದುಡ್ಡು ಕೊಟ್ಟಷ್ಟು ನಮಗೆ ಪ್ರಾಡಕ್ಟ್ ಚೆನ್ನಾಗಿರೋದು ಬರುತ್ತೆ ಅಂತ. ಅದು ಭ್ರಮೆನೋ ಮಿತ್ತೋ ಅಥವಾ ಅದು ಎರಡೂ ಥರನೂ ಹೇಳ್ಬೋದು. ಎಸ್ ಅಂತಾನು ಹೇಳ್ಬೋದು, ನೋ ಅಂತಾನು ಹೇಳ್ಬೋದು. ಕೆಲವೊಂದು ಜಿನ್ಯೂನ್ ಪ್ರಾಡಕ್ಟ್ಸ್ ಇದೆ, ಜಿನ್ಯೂನ್ ಕಂಪನೀಸ್ ಇದೆ, ಅವರು 100% ನಾವು ಎಷ್ಟೇ ಚಾರ್ಜ್ ಮಾಡಿದ್ರು, ನಮಗೆ ಸೇಲ್ಸ್ ಲೆಸ್ ಆದ್ರೂ ನಾವು ನಮ್ಮ ಒಂದು ಸ್ಟ್ಯಾಂಡರ್ಡ್ನ ಬಿಟ್ಟು ಆಚೆ ಹೋಗಲ್ಲ ಅಂತ ಬಾರ್ಡ್ರ್ ಹಾಕೊಂಡು ಕೂತ್ಕೊಂಡಿದ್ದಾರೆ. ಓಕೆ. ಇವಾಗ ಆ ಥರ ತಗೋತು ಅಂತಂದರೆ ಫ್ಯೂ ಇಯರ್ಸ್ ಬ್ಯಾಕು 1-2 ಕಂಪ್ನಿ ಮಾತ್ರನೇ ನಮಗೆ ಇಂಟರ್ನ್ಯಾಷನಲ್ದು ಇಂದು ಆರ್ಗ್ಯಾನಿಕ್ ಆರ್ ವೇಗನ್ ಅನ್ನೋ ಹೆಸರಿನಲ್ಲಿ ಸಿಗ್ತಾ ಇತ್ತು. ಈಗ ಸ್ಲೋಲಿ ನಮ್ಮಲ್ಲಿ ಮಾರ್ಕೆಟ್ ಜಾಸ್ತಿ ಆದಂಗೆ ಅವರು ಅಲ್ಲಿ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರೋದನ್ನೆಲ್ಲ ಬಿಟ್ಬಿಟ್ಟು ಇಂಡಿಯಾನಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾ ಇದ್ದಾರೆ ಅಲ್ವಾ? ಈಗ ನಾನು ಇವಾಗ ಒಂದು ಆಫ್ರಿಕನ್ ಮಡ್ಡಲ್ಲಿ ಫೇಸ್ ಪ್ಯಾಕ್ ಅಂತ ಅಂದ್ಬಿಟ್ಟು ಅದನ್ನು ತೊಗೋತಾ ಇದ್ದೆ ಅಂತ ಇಟ್ಕೊಳ್ಳೋಣ. ಈಗ ಇಂಡಿಯಾನಲ್ಲೇ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡುವಾಗ ನಮ್ಮ ಮಣ್ಣನ್ನು ನಮ್ಮ ಮುಖಕ್ಕೆ ನಾವು ಬಳಕೋತೀವಿ. ಇಟ್ ನಾನು ಬ್ರ್ಯಾಂಡ್ಗೆ ದುಡ್ಡು ಜಾಸ್ತಿ ಕೊಡ್ತಾ ಇರ್ತೀನಿ, ಕರೆಕ್ಟಾ? ಮುಲ್ತಾನ್ ಮಟ್ಟಿ ಅಂದರೆ ಇನ್ನು ಅಷ್ಟೇ ಅಲ್ವಾ? ಹಾಂ, ಮುಲ್ತಾನ್ ಮಿಟ್ಟಿ, ಕೆಲವರು ಅದನ್ನು ಮುಲ್ತಾನ್ ಮಿಟ್ಟಿ ಅಂತಾರೆ. ಈಗ ಆಫ್ರಿಕಾ, ಅಮೇರಿಕಾ ಅದೇನೇನೋ ಹೆಸರಿನಲ್ಲಿ ಮಾಡಿದವರು ನಮ್ಮಲ್ಲೇ ಪ್ರಾಡಕ್ಟ್ ಇವಾಗ ಇದು ಮ್ಯಾನುಫ್ಯಾಕ್ಚರ್ ಆಗ್ತಿದೆ ಅಂದರೆ ನಾನು ಇವಾಗ ಅಂಥವನ್ನು ನಿಲ್ಲಿಸ್ಬಿಟ್ಟಿದ್ದೀನಿ. ಅದು ಸೆನ್ಸಿಬಲ್ ಡೌಟಾ ಅಥವಾ ನಾನ್ ಸೆನ್ಸ್ ಅನ್ಸುತ್ತಾ ಮ್ಯಾಮ್? ಇದು ಹೇಗೆ ಮಲ್ಟಿನ್ಯಾಷನಲ್ ಬ್ರ್ಯಾಂಡ್ಸ್ ಇದು. ಹೌದು ಮ್ಯಾಮ್, ಅದೇ ನಾನು ಒಂದು ಸಣ್ಣ ಉದಾಹರಣೆ ಕೊಡಕ್ಕೆ ಬಂದಿದ್ದು ನಿಮಗೆ. ಅದು ಎಸ್ ಅಂತಲೂ ಹೇಳೋಕ್ಕಾಗಲ್ಲ, ನೋ ಅಂತಲೂ ಹೇಳೋಕ್ಕಾಗಲ್ಲ. ನಾನು ನಿಮ್ಗೆ ಹೇಳ್ದಂಗೆ ಕೆಲವೊಂದು ಬ್ರ್ಯಾಂಡ್ಸಲ್ಲಿ ಮುಲ್ತಾನ್ ಮಟ್ಟಿನೇ ಆಗಿರ್ಬೋದು, ಅದನ್ನು ಅವರೆಲ್ಲ ಕರೆಕ್ಟಾಗಿ ಸೋರ್ಸ್ ಮಾಡಿ ಅದರಲ್ಲಿ ಏನೇನು ಅಂಶ ಇರಬೇಕು ಅದನ್ನು ಮಾತ್ರ ನಮ್ಮದು ಕರೆಕ್ಟ್ ಅಲ್ವಾ? ಹೌದು. ನಾನು ಫ್ಯಾಕ್ಟ್ರೀಸ್ ಬಗ್ಗೆ ಮಾತಾಡ್ತೀನಿ, ಅಲ್ಲಿ ಹಿಂಗೆ ಮಾಡ್ಬೋದು ಅಂತ. ಸೊ ಅವರೊಂದು ಬಾರ್ಡ್ರ್ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಏನೇ ನಮಗೆ ಸೇಲ್ಸ್ ಕಮ್ಮಿ ಆದರೂ ಪರವಾಗಿಲ್ಲ, ನಾವು ಪ್ರಾಪರ್ ಆಗಿರೋ ಪ್ರಾಡಕ್ಟ್ನ ಕೊಡ್ತೀವಿ ಅಂತ. ಬಟ್ ಅದೇನಂತ ಅಂದರೆ ನಮ್ಮ ಸಾಧಾರಣ ಮನುಷ್ಯರಿಗೆ ಕೈಗೆಟ್ಕುವಂತಹ ಪರಿಸ್ಥಿತಿ ಆ ಒಂದು ಪ್ರೈಸಿಂಗಲ್ಲಿ ಇರಲ್ಲ. ತುಂಬ ಕೆಳಮಟ್ಟದ ಅಂದ್ಕೊಳ್ಳೋಣ, ಏನೂ ಒಂದು ಫಿಲ್ಟ್ರೇಷನ್ ಇರಲ್ಲ, ಒಂದು ಬ್ರ್ಯಾಂಡಿಂಗ್ ಇರಲ್ಲ ಪ್ರಾಪರ್, ಏನೋ ಒಂದು ಹೆಸರು ಹಾಕ್ಬಿಟ್ಟು ಕೊಡ್ತಾರೆ. ಸೊ ಇಂಥದನ್ನು ಅವಾಯ್ಡ್ ಮಾಡಿ ನೀವು ಅದನ್ನೇ ತೊಗೊಳ್ಳಿ ಅಂತ ನಾನು ಹೇಳ್ತಿಲ್ಲ. ಒಂದು ಸ್ವಲ್ಪ ಕ್ವಾಲಿಟಿ ಪ್ರಾಡಕ್ಟ್ ನಮ್ಮ ಜೋಬಿಗೆ ತಕ್ಕಂಗೆ. ಈಗ 100 ರೂಪಾಯಿ ನಾನು ಇದಕ್ಕೆ ಕೊಡಬಲ್ಲೆ ಅಂತ ಅಂದರೆ ಒಂಚೂರು ಜಾಸ್ತಿ ಮಾಡ್ಕೊಳ್ಳಿ, ಒಂದು 200-250 ರೂಪಾಯಿಂದು ದಯವಿಟ್ಟು ಯಾವ್ದಾದ್ರು ಒಂದು ಪ್ರಾಡಕ್ಟ್ ತೊಗೊಳ್ಳಿ. ಸೊ ಇವಾಗ ಸಂಜನಾ, ಈಗ ಕೆಲವು ನಮ್ಮಲ್ಲಿ ಕೂಡ ಮಿತ್ತಿದೆಯಲ್ಲ, ಈಗ ನೀವು 100ಇಂದ 200ಗೆ ಪ್ರಮೋಟ್ ಆಗಿ ಅಂತ ಹೇಳಿದ್ರೆ,
ಮತ್ತು ಪೀಪಲ್ ಹೂ ಕ್ಯಾನ್ ಅಫೋರ್ಡ್ ಅವ್ರಗಳಿಗೆ ಒಂದು ಮಿತ್ತಿದೆ. ನಾನು 2000 3000 ಒಂದು ಬರೀ 30 ml ಇದ್ರೂ ತೊಗೊಂಡ್ರೂ ಅದು ತುಂಬ ಚೆನ್ನಾಗಿರುತ್ತೆ ಅಂತಿದೆ. ಅದು ಕೂಡ ಎಕ್ಸ್ಟ್ರೀಮ್ ಅನ್ಸುತ್ತೆ. ಎಕ್ಸ್ಟ್ರೀಮ್ ಅನ್ಸುತ್ತೆ, ಬಟ್ ನನ್ನ ಹತ್ರ ದುಡ್ಡಿದೆ, ನಾನು ಖರ್ಚು ಮಾಡ್ತೀನಿ. ಹಾಂ, ಆಮೇಲೆ ಪ್ರಾಡಕ್ಟ್ಸ್ ಮೇಲೂ ಖಂಡಿತ ಡಿಪೆಂಡ್ ಆಗುತ್ತೆ ಮ್ಯಾಮ್. 100 ರೂಪಾಯಿ ಟೋನರು ಬರುತ್ತೆ, 5000 ರೂಪಾಯಿ ಟೋನರು ಬರುತ್ತೆ. ಬಟ್ ನಾನು ಮೇಕಪ್ಪಲ್ಲಿ ಮಾತ್ರನೇ ಮಾತಾಡ್ತಾ ಇದ್ದೀನಿ, ಮೇಕಪ್ಪಲ್ಲಿ ಮಾತ್ರ ಮಾತಾಡ್ತಾ ಇದ್ದೀನಿ. ಸೊ ನಾನು ಅದೇ ಪ್ರಾಡಕ್ಟ್ 100 ರೂಪಾಯಿ ಟೋನರ್ನ ನಾನು ಬಳಸಿ ಮಾಡೋಕ್ಕೂ 5000 ರೂಪಾಯಿ ಟೋನರ್ನ ಬಳಸಿ ಮಾಡೋಕ್ಕೂ ನನಗೆ ರಿಸಲ್ಟ್ ವೇರಿ ಆಗುತ್ತೆ ಮ್ಯಾಮ್. ರಿಸಲ್ಟ್ 100% ವೇರಿ ಆಗುತ್ತೆ. ಯಾವ ಥರ ನೋಡೋಕ್ಕೆ ಫಿನಿಶಿಂಗ್ ಟೋನರಲ್ಲೂ ಗೊತ್ತಾಗುತ್ತೆ. ಹೌದು 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 ಮ್ಯಾಮ್. ಹೇಗೆ ಒಂದು ಸ್ವಲ್ಪ ಎಲಾಬ್ರೇಟ್ ಮಾಡಿ ಹೇಳಿ. ಎಸ್, ಈಗ ಟೋನರ್ ನಮಗೆ ಹೇಗೆ ಕೆಲಸ ಮಾಡುತ್ತೆ, ನಮ್ಮ pH ಲೆವೆಲ್ನ ಬ್ಯಾಲೆನ್ಸ್ ಮಾಡುತ್ತೆ. ಮಾಯಿಶ್ಚರೈಸರ್ ಅಂತ ತಗೊಳ್ಳೋಣ. ಸೊ ಮಾಯಿಶ್ಚರೈಸರ್ ಹೇಗೆ ಕೆಲಸ ಮಾಡುತ್ತೆ, ನಮ್ಮ ಹೈಡ್ರೇಷನ್, ಎಸ್ ನಮಗೆ ಎಷ್ಟು ನಮ್ಮ ಸ್ಕಿನ್ಗೆ ವಾಟರ್ ಕಂಟೆಂಟ್ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಸೀರಮ್ಸ್ ಅಂತ ಹೇಳ್ತೀವಿ. ಆಮೇಲೆ ಕಮ್ಮಿ ರೇಟಿಂದು ಬರುತ್ತೆ, ಹೈ ಎಂಡ್ ಬರುತ್ತೆ. ಈ ಕಮ್ಮಿ ರೇಟಲ್ಲಿ ಏನಾಗುತ್ತೆ ಅಂತಂದರೆ ಸೀರಮಲ್ಲಿ ಸಮಥಿಂಗ್ ಕಾಲ್ಡ್ ಗ್ಲೋ ಸೀರಮ್ ಅಂತ ಅಂದ್ಕೊಳ್ಳೋಣ. 500 300 ಸ್ಟಾರ್ಟ್ ಆಗುತ್ತೆ. ಈ ಒಂದು ಪ್ರಾಡಕ್ಟ್ನ ನಾನು ಯೂಸ್ ಮಾಡಿದಾಗ ಫಿನಿಶಿಂಗ್ ಬಂದಿರೋದು ಬೇರೆ ಇದೆ. ಅದೇ ನಾನು 5000 ರೂಪಾಯಿ ಪ್ರಾಡಕ್ಟ್ನ ತೊಗೊಂಡು ಮೇಕಪ್ ಮಾಡಿದಾಗ ಫಿನಿಶಿಂಗ್ ಬಂದಿದ್ದು ವೇರಿ ಆಗಿದೆ. ಓಕೆ, ಇದರಲ್ಲಿ ಯಾವ ಥರ ಎಂಡ್ ರಿಸಲ್ಟ್ ಇರುತ್ತೆ, ಅದರಲ್ಲಿ ಯಾವ ಥರ ಎಂಡ್ ರಿಸಲ್ಟ್ ಇರುತ್ತೆ? ಜಸ್ಟ್ ಅಬೌಟ್ ದ ಫಿನಿಶಿಂಗ್. ನೀವು ಜಸ್ಟ್ ನೇಕೆಡಲ್ಲಿ ಹಿಂಗೆ ನೋಡಬೇಕಾದ್ರೆ ಗೊತ್ತಾಗಲ್ಲ ಮ್ಯಾಮ್. ನೇಕೆಡಲ್ಲಿ ನೋಡಬೇಕಾದ್ರೆ ವಿತೌಟ್ ಮೇಕಪ್ ನಾಲೆಜ್ ನಿಮಗೆ ಗೊತ್ತಾಗಲ್ಲ. ನಾನು ಅದೇ ಸೀರಮ್ ಹಾಕಿದ್ದೀನಿ ಮತ್ತು ಫೌಂಡೇಶನ್ ಹಾಕಿದ್ದೀನಿ ಅಂದರೆ ಆ ಒಂದು ಅಫೋರ್ಡಬಲ್ ರೇಂಜಲ್ಲಿರೋದನ್ನೇ ಹಾಕಿದ್ದೀನಿ ಅಂತ ಅಂದಾಗ ನನ್ನ ರಿಸಲ್ಟ್ ವೇರಿ ಆಗಿ ಹೈ ಎಂಡ್ ಪ್ರಾಡಕ್ಟ್ಸ್ ಆದಾಗ ರಿಸಲ್ಟ್ ತುಂಬ ಫ್ಲಾಲೆಸ್ ಆಗಿ ಬಂದಿದೆ. ಫಾರ್ ಎಕ್ಸಾಂಪಲ್, ಈ ಆರ್ಯವೈಶ್ಯಾಸಲ್ಲಿ ಏನಾಗುತ್ತೆ ಅಂತಂದರೆ ಒಂದು 2 ದಿನ ಮದುವೆ ಇರುತ್ತೆ ಅಂದರೆ ಬೆಳಗ್ಗೆ 10 ಗಂಟೆಗೆ ವೆಲ್ಕಮ್ ಇರುತ್ತೆ, ಮಧ್ಯಾಹ್ನ ವರಪೂಜೆ ಇರುತ್ತೆ, ಸಂಜೆ ಕೆಲವೊಬ್ಬರು ದಾಂಡ್ಯ ಸಂಗೀತ ಆ ಥರ ಇಟ್ಕೋತಾರೆ, ಅದಾದಮೇಲೆ ರಿಸೆಪ್ಷನ್ ಇರುತ್ತೆ ಒಂದು 7-8 ಗಂಟೆಗೆ. ಇವಾಗ ನೀವು ಬೆಳಗ್ಗೆ ಮಾಡ್ತಿರಲ್ಲ, ಆಮೇಲೆ ಟಚಪ್ ಥರ ಹೋಗುತ್ತೋ ಅಥವಾ ಪುನಃ? ಖಂಡಿತ ಇಲ್ಲ ಮ್ಯಾಮ್, ರೀಡೂನೇ ಮಾಡಬೇಕಾಗತ್ತೆ. ಬೇಕಂದ್ರೆ 1 ಅಥವಾ 2 ಇವೆಂಟ್ಗೆ ಆ ಥರ ಕಂಟಿನ್ಯೂ ಮಾಡ್ಬೋದು, ಇಲ್ಲ ಅಂತ ಇಲ್ಲ. ಬಟ್ ಆದ್ರೂ ನಾವು ಯಾವ ಪ್ರಾಡಕ್ಟ್ಸ್ ಹಾಕಿ ನಾವು ಪೌಡರ್ ಲಾಕ್ ಹೆಂಗೆ ಮಾಡಿದ್ದೀವಿ, ಯಾವ ಫೌಂಡೇಶನ್ಸ್ ಯೂಸ್ ಮಾಡಿದ್ದೀವಿ, ಅದು ಲಾಂಗ್ ಲಾಸ್ಟಿಂಗ್ ಇದೆಯಾ ಇಲ್ವಾ ಅದೆಲ್ಲ ನೋಡಿಕೊಂಡು ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಮೇಕಪ್ ನನಗೆ ವೆಲ್ಕಮ್ಗೆ ಮತ್ತು ವರಪೂಜೆಗೆ ಎರಡಕ್ಕೂ ಒಂದೇ ಮೇಕಪ್ ಮಾಡಿ, ವೆಲ್ಕಮ್ಗೆ ನಾನು ಡ್ರೆಸ್ ಬೇರೆ ಹಾಕ್ಕೊಂಡಿರ್ತೀನಿ, ವರಪೂಜೆಗೆ ಸೀರೆ ಉಟ್ಕೋತೀನಿ, ಈ ಥರ ಹೇಳೋ ಬ್ರೈಡ್ಸೂ ಇದ್ದಾರೆ. ಅವರಿಗೆ ನಾವು ಅದಕ್ಕೆ ಅಂತಲೇ ಎಲ್ಲ ಬೇರೆ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀವಿ, ನಾಟ್ ದ ರೆಗ್ಯುಲರ್ ಒನ್. ಯಾಕೆ ಅಂದರೆ ನನಗೆ ಲಾಂಗ್ ಲಾಸ್ಟಿಂಗ್ ಇರಬೇಕು, ಅವ್ರು ಕೇಳಿರೋ ಥರ ನಾನು ಅಚೀವ್ ಮಾಡಬೇಕು. ಇವಾಗ ಈ ಲಾಜಿಕ್ಕು ನಿಮ್ದು ಒಕೇಶನ್ಸ್ಗೆ ಹೇಳ್ತೀರಾ. ಈಗ ನಮ್ಮ ಥರ ಕ್ಯಾಶುವಲ್ ಇದಕ್ಕೆ ಸೀರಮು ಟೋನರು ಇಂಥದ್ದೆಲ್ಲ ಯಾವಾಗ? ಈಗ ಸ್ಕಿನ್ ಕೇರಲ್ಲಿ ಸೀರಮ್ಸ್ ಅನ್ನೋದು ಬೇರೆ, ಮೇಕಪ್ಪಲ್ಲಿ ಸೀರಮ್ಸ್ ಅನ್ನೋದು ಬೇರೆ. ಸೊ ಸ್ಕಿನ್ ಕೇರಲ್ಲಿ ನೀವು ಸೀರಮ್ಸ್ನ ಯೂಸ್ ಮಾಡಬೇಕು ಅಂತ ಅಂದರೆ ನಾನು ಏನು ಹೇಳ್ತೀನಿ ಅಂತಂದರೆ, ದಯವಿಟ್ಟು ಒಂದು ಡರ್ಮ್ಯಾಟ್ ಹತ್ರ ಹೋಗಿ, ಚೆನ್ನಾಗಿರೋ ಡರ್ಮ್ಯಾಟ್ ಹತ್ರ ಹೋಗಿ, ನನಗೇನು ಬೋಂಗಿದೆಯಾ, ಮೆಲಾಸ್ಮಾ ಅಂತ ಕರಿತೀವಿ, ಅಥವಾ ಪಿಗ್ಮೆಂಟೇಷನ್ ಇದೆಯಾ, ಅಥವಾ ಮೂತಿ ಸುತ್ತ ಮಾತ್ರನೇ ನಮಗೆ ಕಪ್ಪಗಿದೆಯಾ, ಕಣ್ ಕೆಳಗೆ ಮಾತ್ರ ಕಪ್ಪಗಿದೆಯಾ, ಇದನ್ನು ನಾನು ಯಾವ ಸೀರಮ್ ಹಾಕ್ಕೊಂಡು ಓವರ್ಕಮ್ ಮಾಡ್ಬೋದು ಅಂತ ಅವ್ರ ಹತ್ರ ಮೆಡಿಕಲ್ ಕೌನ್ಸಿಲಿಂಗ್. ದಯವಿಟ್ಟು ಅವ್ರು ಏನು ಹೇಳ್ತಾರೋ ಆ ಥರ ಸಿರಮ್ಸ್ನ ಮಾತ್ರನೇ ಯೂಸ್ ಮಾಡಿ. ಮೇಕಪ್ಗೆ ಅಂತ ಬಂದಾಗ ನಮಗೆ ಡ್ರೈ ಸ್ಕಿನ್ನಿಗೆ ಒಂದು, ಅದನ್ನು ಸ್ಕಿನ್ನಿಗೆ ಒಂದು, ಹೌದು, ನಾನು ನಿಮ್ಮನ್ನ ಸ್ಕಿನ್ ನೋಡಿ ಆನ್ ಸ್ಪಾಟ್ ನಾನು ಡಿಸೈಡ್ ಮಾಡಬೇಕು. ಎಲ್ಲನೂ ಅಷ್ಟೇ ಮ್ಯಾಮ್, ಎವ್ರಿ ಟೈಮ್ ಇಟ್ಸ್ ಅನ್ ಎಕ್ಸ್ಪೆರಿಮೆಂಟ್. ಫಾರ್ ಎಕ್ಸಾಂಪಲ್, ಒಂದು ಪೇಂಟರ್ಗೆ ಈ ಗೋಡೆಗೆ ಪೇಂಟ್ ಮಾಡಪ್ಪ ಅಂತ ಅಂದರೆ ಹೊಸಬ ಆದರೆ 4 ಗೋಡೆ ಮಾಡಿದ ತಕ್ಷಣ 5ನೇ ಗೋಡೆ ಅವನು ತ್ಯಾಪೆ ಹಾಕಕ್ಕೆ ರೆಡಿ ಇರ್ತಾನೆ. ಬಟ್ ನಮ್ಮ ಮೇಕಪ್ಪಲ್ಲಿ ಹಾಗಲ್ಲ, ಡೈಲಿ ಹೊಸೊಬ್ರು, ಡೈಲಿ ಹೊಸ ಸ್ಕಿನ್, ಡೈಲಿ ಹೊಸ ಪ್ರಾಬ್ಲಮ್, ಡೈಲಿ ಹೊಸ ಕಲರ್ಸ್, ಟೋನ್ಸ್, ಎಷ್ಟೊಂದು ಟೋನ್ಸ್ ಇದೆ, ಎಷ್ಟೊಂದು ಕಲರ್ಸ್, ಹೌದಲ್ವಾ? ಎಷ್ಟೊಂದು, ಒಬ್ಬೊಬ್ರಿಗೆ ಒಂದೊಂದು ಥರ ಪ್ರಾಬ್ಲಮ್ಮು. ಕೆಲವೊಬ್ರು ಹೇಳ್ತಾರೆ ನನಗೆ ಅಲೋವೆರಾ ಇರೋ ಪ್ರಾಡಕ್ಟ್ ಏನೂ ಹಚ್ಚಬಾರ್ದು, ನಂಗೆ ಅಲರ್ಜಿ ಆಗುತ್ತೆ. ಟರ್ಮರಿಕ್ ಪ್ರಾಡಕ್ಟ್ ಏನಾದ್ರು ಇದ್ರೆ ನಂಗೆ ಹಚ್ಬೇಡಿ, ಅಲರ್ಜಿ ಆಗುತ್ತೆ. ಓಕೆ, ಹೌದು. ಆಮೇಲೆ ಈ ನ್ಯಾಚುರಲ್ ಟೋನರ್ಸ್ ಅಂತ ಮಾಡ್ಕೋಬೋದು ಮ್ಯಾಮ್, ಅದನ್ನ ಹಾಕ್ಬೇಡಿ, ನಮಗೆ ಅಲರ್ಜಿ ಆಗುತ್ತೆ. ನ್ಯಾಚುರಲ್ ಟೋನರ್ಸ್ ಅಂದರೆ ಮ್ಯಾಮ್, ಇವಾಗ ನಾವು ರೋಸ್ ವಾಟರ್, ದಟ್ ಇಸ್ ಅ ನ್ಯಾಚುರಲ್ ಟೋನರ್, ಅದು ವಿತ್ ಲವಂಗ, ಹೌದು ಹೌದು. ಸೊ ಇದನ್ನ ನಮಗೆ ಹಾಕಬೇಡಿ ಅಂತ ಹೇಳಿದಾಗ, ಸೊ ನಮ್ಗೆ ಅವ್ರಿಗೆ ಸ್ಕಿನ್ ಇರಿಟೇಟ್ ಆಗುತ್ತಾ, ಸೆನ್ಸಿಟಿವ್ ಇದೆಯಾ ನೋಡಿಕೊಂಡು ಡೈಲಿ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಅದಕ್ಕೆ ನಾನು ಇವುಗಳು ಶುರು ಮಾಡೋದು 1 ತಿಂಗಳ ಹಿಂದೆ, ಸಮ್ ಡೇಸ್. ಹೌದು, ಅದಕ್ಕೆ ಹೌದು, ದಟ್ ಇಸ್ ಇಟ್ ಇಸ್ ಎ ಪ್ಯಾಕೇಜ್ ಅಲ್ವಾ, ಸೇ ಅಬೌಟ್ 1.5 month ಪ್ಯಾಕೇಜ್, ಸಮಥಿಂಗ್ ಲೈಕ್ ದಟ್. ಹೌದು. ಸೊ ಇದನ್ನ ಮಾಡಿ ನೀವು 1 ತಿಂಗಳು ಮುಂಚೆಯಿಂದ ಇದನ್ನ ಮಾಡಿ, ನಿಮ್ಮ ಸ್ಕಿನ್ಗೆ ಇದೇ ಸೆಟ್ ಆಗುತ್ತೆ.
ಅನ್ನೋದನ್ನ ನಾವು ಮುಂಚೆನೇ ಹೇಳ್ತೀವಿ ಅವರಿಗೆ. ಸೊ ಅದರಿಂದ ಅವ್ರು ಅದೇ ಥರ ಕ್ಲೀನಾಗಿ ಫಾಲೋ ಮಾಡ್ಕೊಂಡು ಬಂದರೆ ಮಾಡ್ತಾರೆ ಅಲ್ವಾ ಮದುವೆ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಆದರೂ ಪಾಪ ಕೆಲ್ಸಕ್ಕೆ ಹೋಗೋರು ಬೆಳಗ್ಗೆ ಹೋದರೆ ಸಂಜೆ ಬರ್ತೀವಿ, ಅವ್ರದ್ದೇ ಸ್ವಂತ ದುಡ್ಡಲ್ಲಿ ಮದುವೆ ಮಾಡ್ಕೋತಿರ್ತಾರೆ, ಅಂಥವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಆದ್ರೂ ಮ್ಯಾಮ್ ನಾನು ಏನು ಹೇಳೋದಂತ ಅಂದರೆ, ಈ ಸ್ಕಿನ್ ಕೇರ್ ಬೆಳಗ್ಗೆ ಮಾತ್ರ ರಾತ್ರಿ ಮಾಡ್ಕೋಬೇಕಾಗತ್ತೆ. 2 ನಿಮಿಷ ಸಾಕು ಮಾಡೋಕ್ಕೆ. ಬಟ್ ಸ್ವಲ್ಪ ಮೈಬಾರ ಜನಕ್ಕೆ 2 ನಿಮಿಷದಲ್ಲಿ ನೀವು ಕಂಪ್ಲೀಟಾಗಿ ಸ್ಕಿನ್ ಕೇರ್ ಮಾಡ್ಕೊಂಡು ಮಲ್ಕೋಬೋದು. 3 ಅಥವಾ 4 ಪ್ರಾಡಕ್ಟ್, 3 ಅಥವಾ 4 ಪ್ರಾಡಕ್ಟು ಕ್ಲೀನಾಗಿ ಫೇಸ್ ವಾಶ್ ಮಾಡಿ, ಒಳ್ಳೆ ಟೋನರ್ ಹಚ್ಕೊಳ್ಳಿ, ಒಂದು ಮಾಯ್ಶ್ಚರೈಸರ್. ನೀವು ಆಯಿಲಿ ಸ್ಕಿನ್ ಇದ್ದರೆ ಮಾಯ್ಶ್ಚರೈಸರ್ನ ಖಂಡಿತ ಅವಾಯ್ಡ್ ಮಾಡ್ಬೋದು. ಇಲ್ಲಾಂದರೆ ಡಾಕ್ಟರ್ ಕೊಟ್ಟಿರುವಂಥ ಒಂದು ಸೀರಮ್, ಅಷ್ಟೇ ಸಾಕು, ಇನ್ನೇನು ಬೇಕಾಗಲ್ಲ. ಇದು ನೈಟ್ ಬೆಳಗ್ಗೆ ಆದರೆ ನೀವು ಒಂದು ಸನ್ಸ್ಕ್ರೀನ್ನ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ರಾತ್ರಿಗೆ ಡೇ ಅಂಡ್ ನೈಟ್ಗೆ ಒಂದೇ ಸೀರಮ್ ಒಂದೇ ಟೋನರ್ ಆಗುತ್ತೆ, ಅದೂ ಚೇಂಜ್ ಆಗುತ್ತೆ ಮ್ಯಾಮ್. ಅದು ಚೇಂಜ್ ಡಿಪೆಂಡ್ಸ್. ಹೌದು. ಕೆಲವೊಂದು ಟೋನರ್ನ ಮಾರ್ನಿಂಗ್ ಮಾತ್ರ ಬಳಸಬೇಕು, ಕೆಲವೊಂದು ಟೋನರ್ನ ಮಾರ್ನಿಂಗ್ ಬಳಸಲೇಬಾರ್ದು, ನೈಟ್ ಮಾತ್ರನೇ. ಇದು ಕ್ಯಾಶುವಲ್ ಆಗಿ ಅಲ್ವಾ, ಕ್ಯಾಶುವಲ್. ಹೌದು, ಸ್ಕಿನ್ ಕೇರ್ ಕ್ಯಾಶುವಲ್ಗೆ. ಸೊ ಡಾಕ್ಟರ್ ನಿಮಗೆ ಕರೆಕ್ಟಾಗಿ ಸಜೆಸ್ಟ್ ಮಾಡ್ತಾರೆ. ಮ್ಯಾಮ್ ಇವಾಗ ಮೆಚೋರ್ಡ್ ಸ್ಕಿನ್ ಅಂತ ಅಂದರೆ ಎಷ್ಟು ವರ್ಷ ಆದಮೇಲೆ ಮೆಚೋರ್ಡ್ ಸ್ಕಿನ್ ಅಂತಾರೆ ಅಂತ ನಿಮ್ಮ ಇದು? ವೆನ್ ಐ ಸ್ಟಾರ್ಟೆಡ್ ಮೈ ಸ್ಕಿನ್ ಕೇರ್ ಸಂಜನಾ, ಅದು ಹೆಂಗೋ ನಂಗೆ ಗೊತ್ತಿಲ್ಲ, ಹೌ ಐ ವಾಸ್ ಎಕ್ಸ್ಪೋಸ್ ಟು ಸ್ಕಿನ್ ಕೇರ್ ಆ್ಯಂಡ್ ಅದರ್ ಥಿಂಗ್. ನಾನು 24-25 ಆದಮೇಲೆ ಸ್ಕಿನ್ ಕೇರ್ ಶುರು ಮಾಡಿದೆ ಅಂತ ಅನಿಸುತ್ತೆ. ಆವಾಗ ಐ ವಾಸ್ ರಿಯಲಿ ಫೈಂಡಿಂಗ್ ಇಟ್ ಸೋ ಡಿಫಿಕಲ್ಟ್. ಹಾಗಾಗಿ ಇದು ಸಿಗಲ್ಲ ಅದು ಸಿಗಲ್ಲ, ಬರೀ ಲ್ಯಾಕ್ಮೆ, ಹಿಮಾಲಯ ಆ ಥರದ್ದು ಒಂದು 3-4 ಪ್ರಾಡಕ್ಟ್ಸ್ ಅಷ್ಟೇ ಅಲ್ವಾ ಇದ್ದಿದ್ದು. ಬರ್ತಾ ಬರ್ತಾ ಯಾವಾಗ ಇದು ಗ್ಲೋಬಲೈಸೇಷನ್, ಗ್ಲೋಬಲೈಸೇಷನ್ ಆ್ಯಂಡ್ ಸ್ಕಿನ್ ಕೇರ್ ಎಲ್ಲದಕ್ಕೂ ಗ್ಲೋಬಲೈಸೇಷನ್ನು ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸ್ಲೋಲಿ. ಬಟ್ ನನಗೆ ಅದೊಂಥರ ಇಂಡಿವಿಜುವಲಿ ನನಗೆ ಪ್ಯಾಷನ್ ಆ್ಯಂಡ್ ಇಂಟ್ರೆಸ್ಟ್ ಇತ್ತು. ಬಟ್ ಜನರಲ್ಲೇ ನೋಡಿದಾಗ ನನಗೆ ಕೆಲವು ಸಲ ಅನಿಸುತ್ತೆ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ನಾವುಗಳು ಸೀರೆ ಒಡವೆಗೆ ಸಿಕ್ಕಾಪಟ್ಟೆ ದುಡ್ಡು ಹಾಕ್ತಿವೆ, ಆದರೆ ಸ್ಕಿನ್ ಕೇರ್ಗೆ ಇಂಟೇಕ್ ಆ್ಯಂಡ್ ಪ್ರಾಪರ್ ಡಯಟ್ಗೆ ತುಂಬ ಕನ್ಫ್ಯೂಸ್ ಆಗ್ತೀವಿ. ನಾನು ಬಂದು ಹೇಳೋದು ಏನಂತಂದರೆ, ನಿಮಗೆ ಟೈಮ್ ಇಲ್ಲ, ನನಗೆ ಗೊತ್ತು, ಯಾರಿಗೂ ಟೈಮ್ ಇಲ್ಲ, ಓಕೆನಾ? ಅಟ್ಲೀಸ್ಟ್ ದಿನಕ್ಕೆ 1 ಸೌತೆಕಾಯಿ, 1 ನಿಂಬೆಹಣ್ಣು ಜ್ಯೂಸು ವಿತೌಟ್ ಶುಗರ್, ಓಕೆ, ಅಟ್ಲೀಸ್ಟ್ ಇಷ್ಟಾದರೂ ಮಾಡಿ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಹೈಡ್ರೇಷನ್ ಅಂದರೆ ನೀರು ಕುಡೀರಿ. ನೀರು ಎಷ್ಟೇ ಜನ ಯಾವುದೇ ಡಾಕ್ಟರ್ಸು ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ಬಂದು ಹೇಳಿದ್ರು ನೀವು ಕುಡಿಯಲ್ಲ, ನನಗೆ ಗೊತ್ತು. ಅದು ಎಲ್ಲದಕ್ಕೂ ಗಟ್ ಹೆಲ್ತಿಂದ ಹಿಡಿದು ಎಲ್ಲದಕ್ಕೂ ನೀರು ಕುಡಿಯಲ್ಲ, ನನಗೆ ಗೊತ್ತು. ಆದರೂ ನಾನು ಹೇಳ್ತೀನಿ, ನೀರು ಕುಡೀರಿ, ಆಯಿತಾ? ಜೊತೆಗೆ 1 ಲೆಮನ್ ಜ್ಯೂಸ್, 1 ಫುಲ್ ಲೆಮನ್ ಜ್ಯೂಸ್ ಜೊತೆಗೆ 1 ಕುಕುಂಬರ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಕ್ಯುಕುಂಬರ್ ಹೈಡ್ರೇಟ್ ಮಾಡುತ್ತೆ ಚೆನ್ನಾಗಿ. ಲೆಮನ್ ಜ್ಯೂಸ್ ನಮಗೆ ಏನೇನು ಕಲುಷಿತಗಳಿದೆಯೋ ಡಿಟಾಕ್ಸ್ ಚೆನ್ನಾಗಾಗುತ್ತೆ. ಹಾಂ, ಅಂದರೆ ನಮ್ಮ ಕ್ಲೀನ್ ಆಗುತ್ತೆ, ನಮ್ಮ ಗಟ್ಟೆಲ್ಲ ಕ್ಲೀನ್ ಆಗುತ್ತೆ ಒಂದು. ಆಮೇಲೆ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ. ಸೊ ಇಷ್ಟು ಒಂದು ಬೇಸಿಕ್ ಮಾಡಿ ಇದನ್ನು ಮಾಡೋಕ್ಕಾಗಲ್ವಾ ಅನ್ನೋದು ನನ್ನ ಪ್ರಶ್ನೆ. ಈಗ ನಾನು ಡೆವಿಲ್ಸ್ ಅಡ್ವೊಕೇಟ್ ಆಗ್ತೀನಿ. ನೀವು ನೀರು ಕುಡೀರಿ ಅಂತ ಹೇಳ್ತೀರಾ, ನಮ್ಮಲ್ಲಿ ಟಾಯ್ಲೆಟ್ ಫೆಸಿಲಿಟೀಸೇ ಇರಲ್ಲ ಅಲ್ವಾ? ತುಂಬ ಜನಕ್ಕೆ ಪಾಪ ನೀರು ಕುಡಿಬೇಕು ಅಂತ ಹೇಳಿದ್ರೆ, ನಾಟ್ ಓನ್ಲಿ ಅಫ್ಲುಯೆಂಟ್ ಪೀಪಲ್, ಈವನ್ ಪಾಪ ಇದು PPL ಸ್ವಲ್ಪ ಡಿಪ್ರೈವ್ಡ್ ಆಗಿರೋರ್ಗು ನೀರು ಅಲ್ಲಿ ತನಕ ಹೋಗೋದೇ ಬೇಡ. ಒಳ್ಳೆ ಚೆನ್ನಾಗಿರೋರು, ಒಂದು ನಾಳೆ ನಾನು ಹೋಗಿ ಮೇಕಪ್ಗೆ ಹೋಗ್ತಿದ್ದೀನಿ, ತುಂಬ ಚೆನ್ನಾಗಿದ್ದಾರೆ, ಹೈಫೈ ಪಾಲಿಟಿಷಿಯನ್ಸ್ ಅವರೇ ಕೂಡ ಹೌದು, ಅವರಿಗೆ ನಾನು ತಗೊಳ್ಳಿ ನೀರು ಕುಡೀರಿ ಅಂತಾರೆ. ಬೇಡ ಬೇಡ ಬೇಡ, ಡ್ರೆಸ್ ಇಷ್ಟು ದೊಡ್ಡದಾಗಿದೆ, ನಾನು ಮತ್ತೆ ವಾಶ್ರೂಮ್ಗೆ ಹೋಗೋಕ್ಕಾಗಲ್ಲ, ನೀರು ಬೇಡ. ಹೌದು, ಇದು ನಿಮ್ದು ಏನದು ಎಂಟರ್ಟೈನ್ಮೆಂಟ್ಗೆ ಬಂದಾಗ ಸೇಮ್ ಪಾಲಿಟಿಷಿಯನ್ಸ್, ಪೊಲೀಸ್ ಅಂಡ್ ಅದರ್ ಪೀಪಲ್, ಎಕ್ಸಿಕ್ಯೂಟಿವ್ ನೀರು ಕುಡಿಯೋಕೆ ಹೆದರಿಕೆ ಆಗುತ್ತೆ. ಸ್ವೀಪರ್ಸ್ ಇರ್ತಾರೆ, ಲೇಡೀಸೇ ಸ್ವೀಪರ್ಸ್ ತುಂಬ ಮಟ್ಟಿಗೆ ಲೇಡೀಸೇ ಇರ್ತಾರೆ. ಅವರು ರೋಡಲ್ಲಿ ಕಸ ಗುಡಿಸ್ಕೊಂಡು ಹೋಗ್ತಿರ್ತಾರೆ. ನೀರು ಕುಡಿದ್ರೆ ವಾಶ್ರೂಮ್ ಅಂತ ಅರ್ಜೆಂಟ್ ಆದರೆ ನಮಗೆ ರೋಡ್ಗೊಂದಿಲ್ಲ. ನಾವುಗಳು ಅಷ್ಟೇ ಅಲ್ವಾ, ನೈಟ್ ಜರ್ನಿ ಮಾಡ್ತೀವಿ ಅಂದರೆ 2 hours ಇಂದ ನೀರು ಕುಡಿಯಲ್ಲ. ಇಲ್ಲ ಮ್ಯಾಮ್, ಕುಡಿಯಲ್ಲ. ಹೋಟೆಲ್ಗೆ ಹೋದ್ರೂ ಊಟ ಮಾಡ್ತೀವಿ ಹೊರತು ತುಂಬ ದಾಹ ಆದ್ರೂ 1 ಸಿಪ್ ನೀರು ಕುಡ್ಕೊಂಡು ಬರ್ತೀವಿ ಮ್ಯಾಮ್ ಆಚೆ ಅಲ್ವಾ? ಇದೊಂದ್ರೆ ಹೆಂಗೆ ಇಂಟರ್ಲಿಂಕ್ಡ್ ಇದೆಲ್ಲನೂ. ಹೌದು ಮ್ಯಾಮ್. ಒಂದು ನಾನು ಇಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿರೋದೇನು ಅಂತ ಅಂದರೆ, ನೀವು ಜರ್ನಿ ಮಾಡ್ತೀರಾ ಅಲ್ವಾ, ಜರ್ನಿ ಮಾಡಿದಾಗ ನಮಗೆ 1-2 ಕಿಲೋಮೀಟ್ರು 3 ಕಿಲೋಮೀಟ್ರಿಗೆ ಪೆಟ್ರೋಲ್ ಬಂಕ್ ಸಿಗುತ್ತೆ. ಪೆಟ್ರೋಲ್ ಬಂಕ್ಸಲ್ಲಿ ಕಂಪಲ್ಸರಿ ವಾಶ್ರೂಮ್ಸ್ ಇರುತ್ತೆ. ಆಮೇಲೆ ಅವರು ಹೋಗಿ ಯೂಸ್ ಮಾಡಿದ್ರು ಯಾರು ಏನೋ ಹೇಳಲ್ಲ. ಹೋಟೆಲ್ಗೆ ಹೋಗ್ಬೇಕಂದ್ರೆ ಹೌದು ನೀವು ಹೋಟೆಲ್ಗೆ ಹೋಗ್ಬೇಕಂದ್ರೆ ಪಾರ್ಕ್ ಮಾಡಬೇಕು, ಎಲ್ಲೋ ಹೋಗಬೇಕು, ವಾಶ್ರೂಮ್ ಒಳಗಿರುತ್ತೆ. ಸೊ ಇದೆಲ್ಲ ಬೇಡ ಅಂತ ಅಂದರೆ ದಯವಿಟ್ಟು ನೀವು ನೀರು ಕುಡಿದು ಪೆಟ್ರೋಲ್ ಬಂಕಲ್ಲಿ ಹೋಗಿ ಬನ್ನಿ. ಕ್ಲೀನಾಗೂ ಇರುತ್ತೆ.
ತುಂಬ ಪೆಟ್ರೋಲ್ ಬಂಕ್ಸ್ ತುಂಬ ಕ್ಲೀನ್ ಆಗಿರುತ್ತೆ ಮ್ಯಾಮ್, ವಾಶ್ರೂಮ್ಸ್. ಅದು ನೀವು ಪ್ರೈವೇಟ್ ಆಗಿ ಟ್ರಾವೆಲ್ ಮಾಡಿ. ಹೌದು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದ್ರೆ transport ಅಂದ್ರೆ ಅಗೇನ್ ಇಟ್ ಈಸ್ ಅನ್ ಇಶ್ಯೂ. ಕಷ್ಟ ಇಟ್ ಈಸ್ ಅನ್ ಇಶ್ಯೂ. ಸೊ ಒಂದಕ್ಕೊಂದು ಹೆಂಗಿದೆ ಇದು ಲಿಂಕ್ ಆಗ್ತಾನೆ ಇದೆ. ಬಟ್ ಒಂದಂತೂ ಇವಾಗ ನಾವಿಬ್ರು ಮಾತಾಡ್ತಾ ಇರೋದು, ನೀವು ಕೊಡ್ತಾ ಇರೋ ಟಿಪ್ಸು ಇಟ್ ಈಸ್ ಅಪ್ಲಿಕಬಲ್ ಟು ಬೋತ್ ಮೆನ್ ಅಂಡ್ ವುಮೆನ್ ಅಲ್ವಾ ಸಂಜನಾ? ಡೆಫಿನೆಟ್ಲಿ. ಸ್ಕಿನ್ ಕೇರ್ ಗಂಡಸರಿಗೆ ಅಂತ ಬಂದಾಗ ಮ್ಯಾಮ್ ತುಂಬಾ ಜನ ಟ್ಯಾನ್ ಆಗ್ಬಿಟ್ಟಿರ್ತಾರೆ. ಇವಾಗ ಅವ್ರಗಳದ್ದು ಸಿಕ್ಕಾಪಟ್ಟೆ ಪ್ರಾಡಕ್ಟ್ಸ್ ನಮ್ದು ಏನಿದೆಯೋ ಅವ್ರಿಗೂ ಬಂದಿದೆ. ಹೆಂಗಿತ್ತು ಮುಂಚೆ ಕಾಲ ಅಂತ ಅಂದರೆ, ಮಗ ನಾನು ಮೇಕಪ್ ಆರ್ಟಿಸ್ಟ್ನ ಬುಕ್ ಮಾಡಿದ್ದೀನಿ ಕಣೋ ಮದುವೆಗೆ ಅಂತಂದರೆ, ಮೇಕಪ್ ಆರ್ಟಿಸ್ಟ್ ಏನೋ ಗಂಡಸರು ಯಾರು ಮದುವೆಗೆ ಮೇಕಪ್ ಮಾಡಿಸ್ಕೋತಾರ, ನೀನೇನೋ ಹಂಗೆ ಇರೋ ಸಾಕು, ಹಿಂಗಿರ್ತೀಯ ಅನ್ನೋ ಕಾಲದಿಂದ ಮದುವೆ ಫಿಕ್ಸ್ ಆಗಿ ಅಂದಮೇಲೆ ಮಗ ಮೇಕಪ್ ಆರ್ಟಿಸ್ಟ್ನ ಬುಕ್ ಮಾಡ್ಕೊಳ್ಳೋ ಅನ್ನೋ ತನಕ ಬಂದಿದೆ ಮ್ಯಾಮ್. ಹೌದು. ಹಾಂ. ಸೊ ಇವಾಗ ನಾನು ಒಂದೇ ಹುಡುಗಂಗೆ 8 ಸಲ ಮೇಕಪ್ ಮಾಡಿದ್ದೀನಿ ಅವ್ರ ಮದುವೆಯಲ್ಲಿ. ಬೇರೆ 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 ಇದರಲ್ಲಿ ಟ್ಯಾಬು ಇಲ್ವಾ? ಹೆಂಗಸರು ಗಂಡಸರೇ ಮಾಡಬೇಕು ಅವೆಲ್ಲ ಏನೂ ಇಲ್ಲ. ಇಲ್ಲ ಅದು ಇದೆ, ಬೇಕಾದವ್ರು ಕರೆಸ್ಕೋತಿದ್ದಾರೆ. ಏನಂದ್ರೆ ಅವ್ರು ಡ್ರೆಸ್ ಹಾಕೊಂಡು ಬಂದು ಕುತ್ಕೊಂಡು ಬಿಡ್ತಾರೆ, ನಮ್ಗೆ ಜಸ್ಟ್ ಫೇಸ್ ಒಂದು ಮಾಡ್ಕೊಡ್ಬೇಕಾಗತ್ತೆ. ಆಮೇಲೆ ಪೀಪಲ್ ಆರ್ ಓಕೆ ವಿತ್ ಇಟ್. ನಾವು ಮುಂಚೆ ಹಂಗಿರ್ತಿರ್ಲಿಲ್ಲ, ಇವಾಗ ಪೀಪಲ್ ಆರ್ ವೆರಿ ಮಚ್ ಫೈನ್. ಇನ್ 1 ಪಾಯಿಂಟ್ ಆ್ಯಡ್ ಮಾಡಬೇಕು ಮ್ಯಾಮ್. ಒಂದು ಹೆಣ್ಣು ಮಗುನ ತಂದೆ ತಾಯಿ ಒಳ್ಳೆ ಕಾಲೇಜ್ಗೆ ಕಳಿಸಿ ಓದಿಸೋದಕ್ಕಿಂತನೂ ಒಂದು ಹೆಣ್ಮಗು ಕೇಳುತ್ತೆ, ನಾನು ಇವಾಗ ಪಾಸ್ ಆಗಿದ್ದೀನಿ, ಡಿಗ್ರಿ ಆಗಿದೆ, ನಾನು ನೆಕ್ಸ್ಟ್ MBA ಮಾಡ್ತೀನಿ, ನಾನು ಈ ಥರ ಒಳ್ಳೆ ಕಾಲೇಜಲ್ಲಿ ಒಂದು 10 ಲಕ್ಷನೋ 15 ಲಕ್ಷನೋ ಫೀಸ್ ಇದೆ, ನಾನು ಅಲ್ಲಿ ಹೋಗಲೇಬೇಕು, ನಾನು ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ ಅಂತ ಹೇಳಿದಾಗ ನಮ್ಮ ತಾಯಂದಿರ್ದು ಇಮಿಡಿಯೇಟ್ ಮಾತೇನು ಅಂತ ಅಂದರೆ, ಎಲ್ಲ ಸಾಕು ಸುಮ್ಮನೆ ಇರು, ಮದುವೆಗೆ ದುಡ್ಡು ಎತ್ತಿಟ್ಟಿದ್ದೀವಿ. ಈ ಮದುವೆಗಂತ ಎತ್ತಿಟ್ಟಿರೋದನ್ನೆಲ್ಲ ಇಲ್ಲಿ ಹಾಕಿದ್ರೆ ನಾವು ಮದುವೆ ಹೆಂಗೆ ಮಾಡೋದು? ಹೌದು. ಸ್ವಲ್ಪ ಓವರ್ಕಮ್ ಬನ್ನಿ, ಇದನ್ನ ಬಿಟ್ಟು ಹೊರಗೆ ಬನ್ನಿ. ಆ ಒಂದು ಮಗು ಭವಿಷ್ಯನ ನೋಡಿ ಮದುವೆ ಖಂಡಿತ ಆಮೇಲೆ ಅವರೇ ಮಾಡ್ಕೋತಾರೆ, ನೀವು ಮಾಡಿಲ್ಲ ಅಂತ ಅಂದ್ರೂ. ಸೊ ಇದು ಒಂದು ನಾನು ಆ್ಯಡ್ ಮಾಡಬೇಕು ಅಂತಲೇ ನಾನು ಬೆಳಗಿಂದ ನನ್ನ ಮೈಂಡಲ್ಲಿತ್ತು ಮ್ಯಾಮ್. ಸೊ ಮದುವೆಗೆ ಅಂತ ಹೆಣ್ಣು ಹುಟ್ಟಿದಾಗ್ಲಿನಿಂದ ಮದುವೆಗಂತಾನೆ ಜೋಡ್ಸೋದಾಗತ್ತೆ ತಂದೆ ತಾಯಿ. ನೀವು ನಮ್ಮೆಲ್ಲರಿಗಿಂತ ಜಾಸ್ತಿ ಮದುವೆ ಇಂಡಸ್ಟ್ರಿನ ವೆರಿ ಕ್ಲೋಸ್ ಅಪ್ ಅಲ್ಲಿ ನೋಡಿರೋದ್ರಿಂದ ಮ್ಯಾಮ್ ಕೆಲವೊಂದು ಬ್ರೈಟ್ಸು ಶೇರ್ ಮಾಡ್ತಾರೆ, ಇಲ್ಲ ಅಕ್ಕ MBA ಮಾಡ್ತಾ ಇದ್ದೆ ನಾನು, ಮದುವೆ ಅಂದ್ಬಿಟ್ಟು ಮದುವೆ ಮಾಡಿಬಿಟ್ರು, ಮದುವೆಗೆ 50 ಲಕ್ಷ ಖರ್ಚು ಮಾಡ್ತಿದ್ದಾರೆ ಅಕ್ಕ, MBAಗೆ ಒಂದು 10 ಲಕ್ಷ ಕೊಟ್ಟಿದ್ರೆ ನಾನು ಇನ್ನೊಂದು 2 ವರ್ಷ ಚೆನ್ನಾಗಿ ಓದ್ತಿದ್ದೆ. ಸೋ ಸ್ಯಾಡ್ ಅನ್ಸುತ್ತಲ್ವಾ ಅವಾಗ? ಎಲ್ಲ ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್ ಜನನೇ ಮ್ಯಾಮ್. ನಾವು ತೀರಾ ಪಾವರ್ಟಿ ತನಕ ಹೋಗೋದು ಬೇಡ, ಇದೇ ಸೆಕ್ಟರಲ್ಲಿರೋ ಜನನೇ ಹಿಂಗೆ ಮಾತಾಡ್ತಿದ್ದಾರೆ. ಆಮೇಲೆ ನಿಮ್ಮ ಹತ್ರ ತುಂಬ ಬೇಗ ಓಪನ್ ಅಪ್ ಆಗ್ತಾರಲ್ವಾ? ಲೈಕ್ ಎನ್ ಎಮೋಷನಲ್ ಕೌನ್ಸಿಲರ್ ಹತ್ರ ಓಪನ್ ಅಪ್ ಆದಂಗೆ ನಿಮ್ಗಳ ಹತ್ರ ನಮ್ಮ ಎನರ್ಜಿ ಬೇಗ ಎಕ್ಸ್ಚೇಂಜ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಯಾವ ಥರ? ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ನಾನು ನಿಮಗೆ ತುಂಬ ಹತ್ತಿರದಿಂದ ಮಾತಾಡಿಸ್ತೀನಿ, ನಮಗೆ ಹತ್ತಿರ ಬಂದು ಲಿಪ್ಸ್ಟಿಕ್ ಹಾಕ್ತೀನಿ, ಹತ್ತಿರ ಬಂದು ಫೌಂಡೇಶನ್ ಹಾಕ್ತೀನಿ. ಸೊ ಈ ಕನೆಕ್ಷನ್ ಇದೆ ಅಲ್ಲ ಮ್ಯಾಮ್, ಬಾಡಿಲಿ ಆ್ಯಂಡ್ ಎಮೋಷನಲಿ. ನಾನೇನು ಅನ್ಕೋತೀನಿ ಅಂದರೆ, ಮೇ ಬಿ ಈಸಿಯಾಗಿ ಕನೆಕ್ಟ್ ಆಗಿಬಿಡ್ತಾರೆ ನನಗೆ ಅಂತ ಅಲ್ಲ ಮ್ಯಾಮ್. ಈ ಮೇಕಪ್ ಆರ್ಟಿಸ್ಟ್ಗಳಿಗೆ ತುಂಬ ಜನಕ್ಕೆ ಬ್ರೈಟ್ಸು ತುಂಬ ಒಳ್ಳೆ ಫ್ರೆಂಡ್ಲಿ ಆಗಿರ್ತಾರೆ. ತುಂಬ ಜನ ನಮಗೆ ರೆಗ್ಯುಲರ್ ಫ್ರೆಂಡ್ಸ್ ಆಗಿಬಿಡ್ತಾರೆ ಅವ್ರ ಮದುವೆ ಆದಮೇಲೆ, ಅವ್ರ ಇವೆಂಟ್ ಆದಮೇಲೆ. ನಾರ್ಮಲ್ ಆಗಿ ನಮ್ಮ ಕಿಟಿ ಜೊತೆ ಸೇರ್ಕೊಂಡ್ಬಿಡ್ತಾರೆ, ಫ್ರೆಂಡ್ ಗ್ರೂಪಲ್ಲಿ ಅವರು ಒಬ್ರು ಆಗ್ಬಿಡ್ತಾರೆ. ಅಷ್ಟು ಮಟ್ಟಿಗೆ ಕನೆಕ್ಷನ್ ಚೆನ್ನಾಗಿರುತ್ತೆ ಮ್ಯಾಮ್. ಮತ್ತೆ ಇದೇ ತರ ಈವನ್ ಪಾರ್ಲರ್ಸ್ ಅಲ್ಲೂ ಅಷ್ಟೇ ಅಲ್ವಾ? ಅವ್ರುಗಳು ಫೇಶಿಯಲ್ ಮಾಡ್ತಾನೆ ಎಷ್ಟೊಂದು ಜನದ ಕಹಾನಿಗಳು ಕೇಳ್ತಾ ಇರ್ತಾರೆ. ಸೊ ನೀವುಗಳು ನಥಿಂಗ್ ಬಟ್ ಥೆರಪಿಸ್ಟ್ಗಳೇ ಆಗ್ತೀರಾ ಒಂಥರ ಹಂಗೆ ಮ್ಯಾಮ್. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಹೆಣ್ಣು ಏನೋ ಒಂದು ಕಷ್ಟ ಹೇಳ್ಕೋತು, ಹಿಂಗೆ ಮಾಡಿಬಿಟ್ರು, ನಮ್ಮ ಅತ್ತೆ ಮನೆಯವ್ರು ಹಾಗೆ ಅಷ್ಟು ಡೌರಿ ಕೇಳ್ತಿದ್ದಾರೆ ಇಷ್ಟು ಅಂತ ಅಂದರೆ, ಸೊ ನಾವು ಬೇಸಿಕಲಿ ಅವರಿಗೆ ಒಂದು ಸಮಾಧಾನ ಮಾಡುವಂಗೆ ಮಾತಾಡಬೇಕು ಅಂತ ಅಂದ್ಕೊಳ್ಳಿ. ಬಟ್ ಬೇರೆ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳಿಕೊಂಡು, ನೋಡಿ ಇವಾಗ ಹಿಂಗಾಗಿದೆ, ಹಿಂಗೆ ಮಾಡಿ, ಇದು ಒಂದನ್ನು ನಾವು ಅವ್ರಿಗೆ ತುಂಬ ನಿಧಾನವಾಗಿ ಹೇಳಿದಾಗ, ಹೌದು, ನಿಧಾನವಾಗಿ ಹೇಳಿದಾಗ 3ನೇ ವ್ಯಕ್ತಿ ಹೇಳ್ತಿರ್ಬೇಕಾದ್ರೆ ಅವ್ರಿಗೆ ಒಂಚೂರು ತಲೆಗೆ ಹೋಗುತ್ತೆ ಅನ್ನೋದು ನಂದು. ಹೌದು, ಅದು ಸ್ವಲ್ಪ ಥೆರಪಿಟಿಕ್ ಆಗಿ ಕೆಲಸ ಮಾಡುತ್ತೆ. ರಾದರ್ ದನ್ ನಮ್ಮಮ್ಮ ನಾನು ಏನು ಹೇಳಿದ್ರು ನಾನು ಕೇಳಲ್ಲ, ಶಂಕದಿಂದ ಬಿದ್ರೆ. ಅಪ್ಪ ಏನು ಹೇಳಿದ್ರು ಕೇಳಲ್ಲ. ಅದೇ 3ನೇ ವ್ಯಕ್ತಿ ಇಲ್ಲ ನಿನ್ನೊಂದು ಸ್ವಲ್ಪ ನೋಡ್ಕೋ, ಇದನ್ನ ಹಿಂಗಲ್ಲ ಹಿಂಗೆ ಅಂತಾಗ ಹೌದಾ ಅಂತ ಅಟ್ಲೀಸ್ಟ್ ಯೋಚನೆ ಮಾಡಕ್ಕೆ ಬರ್ತೀನಿ ನಾನು. ಸೊ ಆ ಥರದಲ್ಲಿ ನೀವುಗಳು ಥೆರಪಿಸ್ಟ್ ಆಗಿ ನಿಮಗೆ ಗೊತ್ತಿಲ್ಲದಂಗೆ ಕೆಲಸ ಮಾಡ್ತಾ ಇರ್ತೀರಾ ಮ್ಯಾಮ್. ನಾವು ಏನೇನು ವರ್ಕ್ ಮಾಡಬೇಕು ಅಂತ ಅಂದರೆ, ಒಂದು ಕೆಲಸದ ಆಳಿಂದ ಹಿಡಿದು ಒಂದು ರೆಡಿ ಮಾಡಿ, ಅವ್ರಿಗೆ ಚಪ್ಪಲಿ ಹಾಕಿ, ಅವರು ಇನ್ನರ್ ವೇರ್ಸ್ನ ಟೈಟ್ ಮಾಡಿಕೊಂಡು, ಇನ್ನರ್ ವೇರ್ ಕಾಣದಂಗೆ ಮಾಡಿ, ಪ್ರತಿಯೊಂದು ಕೆಲಸನೂ ನಾವು ಮಾಡ್ತೀವಿ ಮ್ಯಾಮ್. ಎಲ್ಲ ಮುಗಿಸಿರ್ತೀವಿ, ಮೇಡಮ್ ಪ್ಲೀಸ್ ಚಪ್ಪಲಿ ಹಾಕ್ಬಿಡಿ, ಬಗ್ಗಕ್ಕಾಗ್ತಿಲ್ಲ, ಇಷ್ಟು ದೊಡ್ಡದಿದೆ ಲೆಹೆಂಗಾ, ಇಲ್ಲ ಅಂತ ಹೇಳ್ತೀರಾ? ಹೇಳೋರಿದ್ದಾರೆ ಇಲ್ಲ ಅಂತ, ಬಟ್ ದಟ್ ಈಸ್ ವೆರಿ ಪ್ರೊಫೆಷನಲಿ ಪಾರ್ಟ್ ಆಫ್ ದ ಜಾಬ್ ಅಷ್ಟೇ. ಹಂಗಂತ ಅನ್ಕೊಂಡ್ರೆ ನೀವು ಬಾಟಾ ಶೋರೂಮಲ್ಲಿ ವರ್ಕ್ ಮಾಡ್ತಿರೋರೇನು ಅಲ್ವಾ? ಫುಟ್ವೇರ್ ಶಾಪ್ಸ್ ಅಲ್ಲಿ ಅಲ್ವಾ? ಹೌದು.
ಎಲ್ಲರ ಕಾಲು ಮುಟ್ಟಬೇಕು, ಎಲ್ಲರಿಗೂ ಹಾಕಬೇಕು. ಮ್ಯಾಮ್ ಅಲ್ಲಿ ತನಕ ಬೇಡ, ನಮ್ಮ ಬ್ಯೂಟಿಷಿಯನ್ಸೇ ತೊಗೊಳ್ಳಿ. ಪೆಡಿಕ್ಯೂರ್ ಮಾಡ್ಬೇಕಾದ್ರೆ ಕಾಲು ಮುಟ್ಟಬೇಕು. ಎಷ್ಟೊತ್ತಿರುತ್ತೆ ಮ್ಯಾಮ್, ಒಂದು ಅರ್ಧ ಗಂಟೆ ಅವ್ರ ತೊಡೆ ಮೇಲೇ ನಮ್ಮ ಕಾಲನ್ನ ಇಟ್ಕೊಂಡಿರ್ತೀವಿ ಅಲ್ವಾ? ಅವರೆಲ್ಲ ಏನಾಗಬೇಕು? ಸೊ ಅಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಅಂತ ಬಂದಾಗ ಇವೆಲ್ಲ ಕೌಂಟ್ ಆಗುತ್ತೆ. ಹೌದು, ನಾನೇನು ಹೇಳೋದಂತ ಅಂದರೆ, ನಾವೊಂದು ಕೆಲಸನ ಕರೆಕ್ಟಾಗಿ ಮಾಡ್ತಾ ಇದ್ದೀವಿ, ನಾವು ಮಾಡ್ತಿರೋ ಕೆಲಸದಲ್ಲಿ ತಪ್ಪಿಲ್ಲ ಅಂತ ನಮ್ಗೆ ಅನ್ಸುತ್ತಲ್ಲ, ಯಾರ ಮಾತನ್ನು ಕೇಳಬೇಡಿ. ಈಗ ನೀವು ಮಾತಾಡ್ತಾ ಇದ್ರೆ ನನಗೊಂದು ರಿಸರ್ಚ್ದು ಜ್ಞಾಪಕ ಬರ್ತಾ ಇದೆ. ನಾನು ಫ್ಯಾಮಿಲಿ ಕೋರ್ಟ್ ಫಂಕ್ಷನಿಂಗ್ ಇನ್ ದ ಕಂಟ್ರಿ ಇಂಡಿಯಾ ಅಂತ ಮಾಡಿದಾಗ ಕಾಶ್ಮೀರ್ ಸೆ ಕನ್ಯಾಕುಮಾರಿ ತಕ್ಕ ಓಡಾಡಿದ್ದು, ರಿಸರ್ಚು ಎಲ್ಲ ಮಾಡಿದ್ದು. ಒಂದು ಪೂನಾ ಕಡೆಯಿಂದ ಒಂದು ಟಿಸ್ ಅಂತ ಇದೆ, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸಸ್ ಅಂತ, ತುಂಬ ಹಿಂದಿಂದ ನಾ ಹೇಳ್ತಾ ಇರೋದು. ಒಂದು ರಿಪೋರ್ಟ್ ಅವಾಗ ತಾನೇ ಫಸ್ಟ್ ರಿಪೋರ್ಟ್ ಆನ್ ಗ್ರೂಮಿಂಗ್ ಮತ್ತು ಮ್ಯಾನ್ ವುಮೆನ್ ರಿಲೇಷನ್ಶಿಪ್ ಆರ್ ಮ್ಯಾರಿಟಲ್ ರಿಲೇಷನ್ಶಿಪ್ ಅಂತ. ಮೋಸ್ಟ್ ಆಫ್ ಅವರ್ ಮ್ಯಾರೇಜಸಲ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್ ಆ್ಯಂಡ್ ಅದು ಇದು ಎಲ್ಲ ಬರೋದಕ್ಕೆ ಒನ್ ಆಫ್ ದ ಮೇಜರ್ ರೀಸನ್ಸ್ ಅಂತ ಹೇಳಿದ್ರೆ ಪರ್ಸ್ನಲ್ ಹೈಜೀನ್, ಗ್ರೂಮಿಂಗ್. ಅದು ತುಂಬ ಕೆಟ್ಟದಾಗಿ ಎಕ್ಸ್ಟ್ರೀಮ್ ಇತ್ತು ಅಂತ ಹೇಳಿದ್ರೆ ದಟ್ ಲೀಡ್ಸ್ ಟು ಎಕ್ಸ್ಟ್ರಾ ಮ್ಯಾರಿಟಲ್ ಆ್ಯಂಡ್ ಔಟ್ಸೈಡ್ ಮ್ಯಾರೇಜ್ ರಿಲೇಷನ್ಶಿಪ್ ಅಂತ. ನನಗೆ ಫಸ್ಟ್ ಟೈಮ್ ಓದಿದಾಗ ಇಟ್ ವಾಸ್ ಎ ಶಾಕ್ ಆ್ಯಂಡ್ ಐ ಸ್ಟಾರ್ಟೆಡ್ ಡಿಗ್ಗಿಂಗ್ ಮೋರ್ ಇನ್ಫಾರ್ಮೇಷನ್ ಟುವರ್ಡ್ಸ್ ದಟ್ ಈಸ್ ವೆರಿ ಟ್ರೂ ಅಲ್ವಾ? ಗಂಡ ಹೆಂಡತಿ ಇದ್ದಾರೆ ಅಂತ ಅಂದರೆ, ಹಳ್ಳಿ ಹುಡುಗಿನ ಮದುವೆ ಮಾಡ್ಕೊಂಡು ಬಂದಿರ್ತಾನೆ ಗಂಡ, ಸಿಟಿ ಅವನು, ತಲೆಯಲ್ಲಿ ಏನು, ಡ್ಯಾಂಡ್ರಫು, ಆಮೇಲೆ ಪರ್ಸ್ನಲ್ ಹೈಜೀನ್ ಇರಲ್ಲ, ಬೆವರು, 2 ದಿನ ಆದರೂ ಸ್ನಾನ ಮಾಡಲ್ಲ. ಇಂಥ ಒಂದು ಹೆಣ್ಣು ಹುಡುಗ ಗಂಡು ಎರಡರಲ್ಲೂ ಆಗುತ್ತೆ ಅದು. ಅಲ್ಲ, ಮೇನ್ಲಿ ನಾವು ಹೆಣ್ಣಿಗೆನೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಹೇಳಬೇಕು. ಯಾಕೆಂದ್ರೆ ಗಂಡು ಹೆಂಗಿದ್ರು ನಡೆದೋಗುತ್ತೆ ಅಂತ ನಮ್ಮಲ್ಲಿದೆ. ಹೌದು. ಬಟ್ ನಾವು ಹೆಣ್ಣು ಅಂತ ತಗೊಂಡಾಗ ಅವ್ರಿಗೆ ನಾವು ಒಂಚೂರು ಪರ್ಸ್ನಲ್ ಹೈಜೀನ್ ಅನ್ನೋದು ಖಂಡಿತ ಹೇಳ್ಕೊಡ್ಬೇಕಾಗತ್ತೆ. ನೀನು ಹಿಂಗೆ ದಿನ ಸ್ನಾನ ಮಾಡಲೇಬೇಕು. ಇನ್ ಕೇಸ್ ಬೆವ್ರ ವಾಸನೆ ಬಂತಂದರೆ ನೀವು ಅಟ್ಲೀಸ್ಟ್ ಒಂದು ಡಿಯೋಡ್ರೆಂಟ್ ಆದರೂ ಯೂಸ್ ಮಾಡಬೇಕು, ಅಥವಾ ಪುನಃ ಆದರೂ ಸ್ನಾನ ಮಾಡಬೇಕು. ಗಂಡನ ಜೊತೆ ಹಿಂಗೆ ಇರಬೇಕು. ಆವಾಗ ನಾವು ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ನ ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನಮಗೆ ಇನ್ನೊಂದು ಏನಾಗುತ್ತೆ ಅಂತಂದರೆ ಮೆನ್ಸ್ಟ್ರುಯೇಷನ್ನು, ವೈಟ್ ಡಿಸ್ಚಾರ್ಜ್, ಹೌದು, ಅದು ಕೂಡ ಕೌಂಟ್ ಆಗಿಬಿಡುತ್ತೆ. ಸೊ ಇಂಥವೆಲ್ಲ ನೀವು ಹೇಳ್ತಾನೆ ಇರ್ತೀರಾ, ಸಿಚುವೇಶನ್ ನೋಡಿಕೊಂಡು, ಕೇಸ್ ಟು ಕೇಸ್. ಹೌದು, ಹೇಳಲೇಬೇಕಾಗತ್ತೆ ಮ್ಯಾಮ್. ಇವತ್ತು ಬೆಳಗ್ಗೆನೂ ಒಂದು ಮೇಕಪ್ ಮುಗಿಸ್ಕೊಂಡೇ ಬಂದಿದ್ದು ನಾನು. ಬೆಂಗಳೂರು ಹುಡುಗಿ, ಬೆಂಗಳೂರಲ್ಲೇ ಹುಟ್ಟಿ ಬೆಳೆದು ಎಲ್ಲ ಮಾಡಿರೋದು, ನೋ ಪರ್ಸ್ನಲ್ ಹೈಜೀನ್. ನೀವು ಮಾಡಬೇಕಾದ್ರೆ ಬಾಡಿ ಓಡರ್ ಗೊತ್ತಾಗ. ಹೌದು, ನಾನು ಮೇಕಪ್ ಆರ್ಟಿಸ್ಟ್ಗಳಿಗೆ ನಾನು ಸುಮಾರು 800 ಜನ ಹೆಣ್ಮಕ್ಳನ್ನ ಟ್ರೈನ್ ಮಾಡಿದ್ದೀನಿ ಮ್ಯಾಮ್. ಇವಾಗ ನೆಕ್ಸ್ಟ್ ಅದನ್ನೇ ಕೇಳೋಳಿದ್ದೆ, ಹೇಳಿ. ಸೊ ಫಸ್ಟ್ ಥಿಂಗ್ ನಾನು ಅವ್ರಿಗೇನು ಹೇಳೋದು ಗೊತ್ತಾ, ಆದರೆ ಮಾಸ್ಕ್ ಹಾಕ್ಕೊಳ್ಳಿ. ಮಾಸ್ಕ್ ಹಾಕ್ಕೊಳಕ್ಕಾಗಲ್ಲ, ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ ನಮಗೂ, 2 ಅವರ್ ಎಲ್ಲ ನಾವು ಮೇಕಪ್ ಮಾಡ್ತಿರ್ತೀವಿ, ಆಗಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಒಂದು ಲವಂಗನೋ ಏಲಕ್ಕಿನೋ ಬ್ಯಾಗಲ್ಲಿ ಇಟ್ಕೊಳ್ಳಿ. ಇಲ್ಲ ಲವಂಗ ಏಲಕ್ಕಿ ಬೇಡ ಅಂತ ಅಂದರೆ ಆಯಿತು, ಮೌತ್ ಫ್ರೆಶ್ನರ್ಸ್ನ ಇಟ್ಕೊಳ್ಳಿ, ಬಾಯಿಗೆ ಹಾಕ್ಕೊಂಡು ಕೆಲಸ ಮಾಡಿ. ಮತ್ತು ಅವ್ರದ್ದು ಹೌದು ಮ್ಯಾಮ್, ನಾನು ಇನ್ ಕೇಸ್ ನಂಗೆ ಬೇಕಾದ್ರೆ ಬೇಕಾ ಅಂತ ಕೇಳ್ತೀನಿ. ಹೌದು, ಬೇರೆ ಥರ ಭಾಳ ಡಿಪ್ಲೊಮ್ಯಾಟಿಕ್ ಆಗಿ ಹೌದು, ಬೇಕಾ ಅಂತ ನಾನು ಕೇಳಿ ಮಿಂಟು ಆ ಥರದ್ದು ಏನಾದ್ರು ನಾನು ಇಟ್ಕೊಂಡೇ ಇರ್ತೀನಿ. ನಾನು ತಗೋತೀನಿ, ಅವ್ರಿಗೂ ಕೊಡ್ತೀನಿ. ಅವಾಗ ಅದು ಅಫೆನ್ಸಿವ್ ಅನ್ಸಲ್ಲ. ಹೌದು. ಸೊ ಆ ಥರ ಸಿಚುವೇಶನ್ ತುಂಬ ಫೇಸ್ ಮಾಡಿದ್ದೀವಿ ಮ್ಯಾಮ್, ತುಂಬ. 1 ಸೆಕೆಂಡು ಅವರ ಬಾಯಿ ಹತ್ರ ಇರೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಕಾಜಲ್ ಹಾಕಬೇಕು ಅಂತ ಅಂದರೆ ನಾವು ಸ್ಟಡಿಯಾಗಿರಬೇಕು, ಅವ್ರನ್ನ ತುಂಬ ಹತ್ತಿರದಿಂದ ಹೋಗಬೇಕು, ಹತ್ತಿರದಿಂದ ನಾವು ಕಾಜಲ್ನ ಹಾಕಬೇಕಾಗತ್ತೆ. ಮುಹೂರ್ತಕ್ಕೆ ನೋಸ್ ರಿಂಗ್ ಹಾಕಬೇಕು ಅಂತ ಅಂದ್ರೂ ಸಂಜನಾ, ಸೊ ನಾವು ಒಂದು ಸ್ವಲ್ಪ ಮುಂದೆ ಹೋಗೇ ಮಾಡಬೇಕಾಗತ್ತೆ. ಹಾಗಾಗಿ ಪರ್ಸ್ನಲ್ ಹೈಜೀನ್ ತುಂಬಾನೇ ಇದರಲ್ಲಿ ಮಹತ್ವವಾದ ಒಂದು ಸ್ಥಾನ ಇದೆ ಪರ್ಸ್ನಲ್ ಹೈಜೀನ್ಗೆ ಅನ್ನೋದನ್ನ ನಾನು ಖಂಡಿತ ಅಲ್ವಾ. ಸುಮ್ಮನೆ ಭಾಳ ಕ್ರೂಡಾಗಿ ಹೇಳಬೇಕು ಅಂದರೆ ಏನೋ ಬಳಕೊಳ್ಳೋದು ಹಾಕೊಳ್ಳೋದು ಅಲ್ಲ, ಅದ್ರ ಜೊತೆಗೆ ಇಂಟೇಕು, ಪರ್ಸ್ನಲ್ ಹೈಜೀನು ಎಷ್ಟು ಇದಾಗುತ್ತೆ. ಇದು ಪ್ರೊಫೆಷ್ನಲ್, ಇದು ಆಕ್ಯುಪೇಷ್ನಲ್ ಹೆಜಾರ್ಡ್ ನೀವು ಹೇಳ್ತಾ ಇರೋದು. ಆಮೇಲೆ ನೀವು 800 ಅಂತ ಅವತ್ತು ಡಿಸ್ಕಷನ್ನಲ್ಲೂ ನಾವು ಮಾತಾಡ್ತಾ ಇದ್ದಿದ್ದು. ಆ್ಯಂಡ್ ಇದು ಮೀಟಿಂಗಿಗೆ ನಾವು ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಸುಮಾರು ಜನ ಒಂದು 4+5+ ಬಂದು ಅವ್ರ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡಿದ್ರು. ಮೋಸ್ಟ್ ಆಫ್ ದೆಮ್ ಆರ್ ಸ್ಟೂಡೆಂಟ್ಸ್. ಹೌದು ಅಲ್ವಾ, ಮೋಸ್ಟ್ ಆಫ್ ದೆಮ್ ಆರ್ ಸ್ಟೂಡೆಂಟ್ಸ್. ಆಮೇಲೆ ನನಗೆ ಅದನ್ನು ನೀವು ಅವ್ರು ಇಂಟ್ರಡ್ಯೂಸ್ ಮಾಡಿದಾಗ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕಾದ್ರೆ ನನಗೇನು ಅನ್ನಿಸ್ತಾ ಇತ್ತು ಅಂತ ಹೇಳಿದ್ರೆ, ಈಗ ಇನ್ ಟುಡೇಸ್ ಕಾಂಟೆಕ್ಸ್ಟ್ ಹೆಚ್ಚು ಕಡಿಮೆ
5 billion graduates are coming out of the universities. ಅದರಲ್ಲಿ 1.5 billion ಮಾತ್ರ ದೇ ಆರ್ ಗೆಟ್ಟಿಂಗ್ ದ ಜಾಬ್. ಓಕೆ, ಸೊ ಡಿಗ್ರಿಗೂ ಹಾಗಾದರೆ ನಮ್ಮ ಸ್ಕಿಲ್ ಟ್ರೈನಿಂಗಿಗೂ ಏನು ಸಂಬಂಧನೇ ಇಲ್ಲ ಅನ್ನೋ ಥರ ಸ್ಥಿತಿಗೆ ನಾವು ಹೋಗಿದ್ದೀವಿ. ಬಿಕಾಸ್ ದೋಸ್ ಗರ್ಲ್ಸ್ ಎಲ್ಲ ಸ್ಟೂಡೆಂಟ್ಸೇನೆ, ನಾನು ಫಸ್ಟ್ ಇಯರಲ್ಲಿದ್ದೆ, ಸೆಕೆಂಡ್ ಇಯರಲ್ಲಿದ್ದೆ ಅಂತ ಹೇಳ್ತಾ ಇದ್ದಿದ್ದು. ಹೇಗೆ, ಯಾವ ಥರ ಇವ್ರಿಗೆಲ್ಲರಿಗೂ ಸಿಗುತ್ತಾ ಜಾಬ್ ಆಪರ್ಚುನಿಟೀಸು? ನಾನೇನು ಹೇಳೋದು ಅಂತಂದರೆ, ಖಂಡಿತ ನೀವು ಬಂದು ಸೇರ್ಕೊಳ್ಳಿ. ನನ್ನ ಹತ್ರ ಬರ್ಬೇಕಂತ ನಾ ಖಂಡಿತ ಹೇಳ್ತಿಲ್ಲ. ಯಾರ ಹತ್ರ ಎಲ್ಲಾದ್ರೂ ಹೋಗಿ ನೀವು ಈ ಇಂಡಸ್ಟ್ರಿಗೆ ಬರೋಕ್ಕೆ ವಿ ಆರ್ ಓಪನ್ ಆ್ಯಂಡ್ ಯು ಆರ್ ವೆಲ್ಕಮ್. ನೀವು ಹೇಳ್ಬೋದು, ಮ್ಯಾಮ್ ರೋಡ್ಗೆ 40 ಪಾರ್ಲರ್ಸ್ ಇದೆ, 40 ಜನ ಆರ್ಟಿಸ್ಟ್ಗಳಿದ್ದಾರೆ, ಆಮೇಲೆ ಒಂದು ರೋಡ್ಗೆ 4-5 ಮೇಕಪ್ ಅಕಾಡೆಮಿ ಈ ಥರ ಹೇಳ್ಕೊಡೋರು ಇರ್ತಾರೆ. ನಾನು ಬಂದರೆ ಸಸ್ಟೈನ್ ಆಗ್ತೀನಾ? ಆಬ್ವಿಯಸ್ ಡೌಟ್ ಕೇಳ್ತಾರೆ. ಸೊ ನಾನೇನು ಹೇಳೋದು ಅಂತ ಅಂದರೆ, ಮೇಕಪ್ ಆರ್ಟಿಸ್ಟ್ ಫೀಲ್ಡ್ ಬಿಟ್ಬಿಡಿ, ಬೊಟಿಕ್ ನೋಡಿ ಆಚೆ, ಫೋಟೋಗ್ರಫಿ ನೋಡಿ ಆಚೆ. ಎಷ್ಟು ಜನ ಫೋಟೋಗ್ರಾಫರ್ಸ್ ಇಲ್ಲ, ಫೋನ್ ಇದ್ದವನ್ನೆಲ್ಲ ಫೋಟೋಗ್ರಾಫರ್ ಇವತ್ತು. ಹೌದು, ಫೋಟೋಗ್ರಾಫರ್, ಹೌದು, ಫೋನೋಗ್ರಾಫರ್. ಸೊ ಎಲ್ಲರೂ ಫೋಟೋಗ್ರಾಫರ್ಸು. ಬೊಟಿಕ್ ಎಷ್ಟಿದೆ ಮ್ಯಾಮ್, ಟೈಲರ್ ಅಂಗಡಿಗಳು, ಮನೆಗಳು. ಹೌದು, ಎಷ್ಟಿದೆ ಮನೆಗಳಲ್ಲೇ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದಕ್ಕಿನ್ನ ನಮಗೆ ಟೈಮ್ ಇದೆ ಅಂತ ನಾನು ಹೇಳ್ತಿರ್ತೀನಿ. ಆಮೇಲೆ ಮುಂಚೆ ಏನಾಗ್ತಿತ್ತು ಅಂದರೆ, ಒಂದು ಮದುವೆಯಲ್ಲಿ ಬ್ರೈಡ್ ಮಾತ್ರನೇ ಮೇಕಪ್ ಮಾಡಿಸ್ಕೋತಾ ಇದ್ರು. ಈಗ 8-10 ಜನ ಗ್ಯಾರಂಟಿ. 8 ಜನ ಇಲ್ಲ, ಬರೋರೆಲ್ಲ ಸೀರೆ ಆದ್ರೂ ಉಡಿಸ್ಕೋತಾರೆ ಇವಾಗ. ಓಕೆ. ಸೊ ಎಷ್ಟು ಜನಕ್ಕೆ ನಾನು ಒಬ್ಳೆ ಮಾಡ್ಲಿ? ಸೊ ನಿಮ್ಗಳಿಗೆ ಒಂದಷ್ಟು 3-4 ಜನ ಅಸಿಸ್ಟೆಂಟ್ಸ್ ಬೇಕು. ಎಷ್ಟು ಜನಕ್ಕೆ ಒಬ್ಳೆ ಮಾಡ್ಲಿ? ಹಂಗಾಗಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಚೆನ್ನಾಗಿದೆ. ಇಲ್ಲಿ ಏನಂತ ಅಂದ್ರೆ ಮ್ಯಾಮ್, ನೀವು ಹೆಂಗಿರ್ತೀರಾ ಅದ್ರ ಮೇಲೆ ನಿಮ್ಗೆ ದುಡ್ಡು. ಹೆಂಗಿರ್ತೀರಾ ಅದ್ರ ಮೇಲೆ ದುಡ್ಡು. ಹೌದು. ನಾಟ್ ಯುವರ್ಸ್. ಓಕೆ. ಹೇಗೆ ಇದ್ರೆ ನಿಮ್ PR ಹಂಗಲ್ಲ, ಸ್ಕಿಲ್ ಆಮೇಲೆ ನೀವು ಮಾತಾಡುವಂತಹ ಒಂದು ರೀತಿ, ಅದಕ್ಕೆ PR ಕನ್ವಿನ್ಸಿಂಗ್ ಸ್ಕಿಲ್ ನಿಮ್ಗೆ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಒಂದು ಫೀಲ್ಡ್ ಅಲ್ಲಿ ಮ್ಯಾಮ್, ನಾಚಿಕೆ ಬಿಟ್ಟು ಹೇಳ್ತಾ ಇದ್ದೀನಿ, ಕೆಲಸ ಚೆನ್ನಾಗಿಲ್ಲ ಅಂತ ಅಂದ್ರೂ ಮಾತು ಚೆನ್ನಾಗಿರ್ಬೇಕು. ನಾನಿವಾಗ ಈ ಸ್ಕಿನ್ ಅವ್ರಿಗೆ ಈ ಪ್ರಾಡಕ್ಟ್ ಹಾಕ್ಬಿಡಮ್ಮ ಅಂತಾನೆ ನನ್ನ ಸ್ಟೂಡೆಂಟ್ ಹಾಕ್ಬಿಡ್ತಾಳೆ. ಅಯ್ಯೋ, ಮನ್ಸಲ್ಲಿ ಬೈಕೊಂಡು ಅಷ್ಟೇ ಹಾಕ್ಬಿಡ್ತಾರೆ. ಫಿನಿಶಿಂಗು ಓಕೆ ತಕ್ಕ ಮಟ್ಟಿಗೆ ಬರುತ್ತೆ ಅಂತಾನೆ ಅನ್ಕೊಳ್ಳಿ. ಅದು ನಿಮ್ಗಳಿಗೆ ಗೊತ್ತಾಗಿರುತ್ತೆ, ಬೇರೆಯವ್ರಿಗೆ ಗೊತ್ತಾಗಲ್ಲ ಅಷ್ಟೊಂದು. ಯಾಕೆಂದ್ರೆ ಡೈಲಿ ಅವ್ರು ಅದನ್ನೆಲ್ಲ ಹಾಕೊಂಡಿರಲ್ಲ. ಆಮೇಲೆ ರೆಗ್ಯುಲರ್ಗಿಂತ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬಿಟ್ರೆ ಅವ್ರಿಗೆ ಖುಷಿ ಅಷ್ಟೇ. ಹಾಕಿ ಅಂತ ಹೇಳ್ತೀನಲ್ಲ, ಅಷ್ಟೇ ಮುಗೀತು. ಬಟ್ ನನಗೆ ಮಾತ್ರನೇ ಗೊತ್ತಾಗುತ್ತೆ ಅದೇನು ಮಿಸ್ಟೇಕು. ಆವಾಗ ಏನಾಗುತ್ತೆ ಅಂತಂದರೆ ಮ್ಯಾಮ್, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಹೆಂಗೆ ಅಂತ ಅಂದರೆ, ನೀವೊಂದು ಸ್ವಲ್ಪ ಚೆನ್ನಾಗಿ ಮಾಡೋದು ಶುರು ಮಾಡ್ಕೊಂಬಿಡು. ಈಗ ಬೇಸಿಕ್ ಅಂತೇನಿದೆ, ಬೇಸಿಕ್ ಅಂತೂ ಖಂಡಿತ ಯಾರೂ ಒಪ್ಪಲ್ಲ. ಒಂದು ಸ್ವಲ್ಪ ಅಡ್ವಾನ್ಸ್ ಆಗು, ಒಂದು ಸ್ವಲ್ಪ ನಾಲೆಡ್ಜ್ ತಿಳ್ಕೊ, ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ ಆಗಿ ನೆಕ್ಸ್ಟ್ ಏನಿದೆ ಅನ್ನೋದನ್ನು ಕಲ್ತ್ಕೊಂಡ್ಬಿಟ್ರೆ ಅಷ್ಟೇ ಸಾಕು. ಜೀವನ ಪೂರ್ತಿ ಕೂತ್ಕೊಂಡು ತಿನ್ಬೋದು. 5 ವರ್ಷ ಕರೆಕ್ಟಾಗಿ ಕೆಲಸ ಮಾಡಿ 20 ವರ್ಷ 30 ವರ್ಷ ಕೂತ್ಕೊಂಡು ತಿಂತೀನಿ ಅಂದರೂ ಈ ಇಂಡಸ್ಟ್ರಿಲಿ ನೀವು ಬರ್ಬೋದು. ಓಕೆ. ಸೊ ನೀವು ಶುರು ಮಾಡಿದಾಗ ಹೇಗಿತ್ತು? ಜಸ್ಟ್ ಬೇಸಿಕ್ ಇವಾಗ ನಾನು ಪ್ರೆಸೆಂಟ್ಲಿ ಏನು ಚಾರ್ಜ್ ಮಾಡ್ತಿದ್ದೀನಿ ಅಂತ ಅಂದರೆ, ಒಂದು ಬೇಸಿಕ್ ಹೇರ್, ಮೇಕಪ್ ಆ್ಯಂಡ್ ಸ್ಯಾರಿ 3 ಸೇರಿಸಿ 6000 ಸ್ಟಾರ್ಟ್ ಮಾಡ್ತೀನಿ. ಅದು ಬೇಸಿಕ್ ರೇಟ್. ನಾನು ಹೋದರೆ 6. ಅದೇ ನನ್ನ ಸ್ಟೂಡೆಂಟ್ ಅಥವಾ ಅಸಿಸ್ಟೆಂಟ್ ಹೋದರೆ 4 ಸ್ಟಾರ್ಟ್ ಮಾಡ್ತೀನಿ. ನೀವೇ ಒಂದು ಬ್ರೈಡ್, ನೀವು ಬಂದು ನಮ್ಮ ಮನೇಲಿ ನಮ್ಮ ಆಫೀಸಲ್ಲಿ ಕೂತ್ಕೊಂಡಿದ್ದೀರಾ, ನಾನು ನಿಮಗೆ ಕನ್ಸಲ್ಟ್ ಮಾಡ್ತಾ ಇದ್ದೀನಿ, ಕನ್ಸಲ್ಟೇಷನ್ಗೋಸ್ಕರ ಬಂದಿದ್ದೀರಾ, ಕೌನ್ಸಿಲಿಂಗ್ ಆಗ್ತಿರುತ್ತೆ, ನೀವು ಹಿಂಗೆ ಮಾಡಿ ಹಂಗೆ ಮಾಡಿ 6000 ಮಾಡೋ ಮೇಕಪ್ಪು ನಾನೇ ಮಾಡ್ತೀನಿ. 25,000 30,000 ಒಂದು ಮೇಕಪ್ನ ನಾನು ಮಾಡ್ತೀನಿ. ಒಂದೇ ಮೇಕಪ್ಗೆ ಒಂದು ಸೆಷನಲ್ಲಿ, ಅದು ಸೇಮ್ ಹೇರ್ ಸ್ಯಾರಿ ಮೇಕಪ್, ಇದು ಹೇರ್ ಸ್ಯಾರಿ ಮೇಕಪ್. ಸೊ 30,000 ತೊಗೋತೀನಿ. ಸೊ 30,000 ಕೊಡೋ ಬ್ರೈಡೂ ನನಗಿದ್ದಾರೆ. ಅಕ್ಕ ಬೇಡ ನಂಗೆ 6,000 ಮಾಡಿ ಅಂತ ಹೇಳೋ ಬ್ರೈಡೂ ಇದ್ದಾರೆ. ಸೊ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ 6 and 30? ಎಸ್, 6-30 ಕಂಪ್ಲೀಟ್. ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಹೇರ್ ಸ್ಟೈಲ್ ತೋರಿಸ್ತೀರಾ, ಆ ಹೇರ್ ಸ್ಟೈಲ್ 6,000 ಪ್ಯಾಕೇಜಲ್ಲಿ ಮಾಡೋಕ್ಕೆ ನಮಗೆ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ, ನೀವು ತೋರಿಸೋ ಹೇರ್ ಸ್ಟೈಲು ನಮ್ಮ ಬೇಸಿಕ್ ಹುಡುಗಿರು ಮಾಡಲ್ಲ. ಅದಕ್ಕೆ ನಾನು ಸ್ಪೆಷಲಿಸ್ಟ್ನ ಹೈರ್ ಮಾಡ್ಕೋಬೇಕು. ಮ್ಯಾಮ್, ಯು ಬಿಲೀವ್ ಇಟ್ ಆರ್ ನಾಟ್, ನಾನು ಗೂಗಲ್ ಪೇ ಮಾಡಿರೋದು ಇದೆ. ಒಂದು ಹೇರ್ ಸ್ಟೈಲ್ಗೆ 5,000 ಚಾರ್ಜ್ ಮಾಡಿದ್ದಾರೆ ಮ್ಯಾಮ್. ನಾನು 30,000 ತೊಗೊಂಡಿದ್ದೀನಿ. ಅದ್ರಲ್ಲಿ ನೀವೇ ಕೊಟ್ಟಿದ್ದೀರಾ? ಹೌದು. ಸೊ ನಾನು ಇನ್ನೊಬ್ಬರನ್ನ ಕರೆಸಿ ಮಾಡಿಸ್ಬೇಕು ಪ್ರೊಫೆಷ್ನಲ್ಸ್ ಅಂತ ಅಂದರೆ, ಒಂದು ಹೇರ್ ಸ್ಟೈಲ್ಗೆ 5,000 ಪ್ಲಸ್ ಅವ್ರಿಗೆ ಟ್ರಾವೆಲಿಂಗ್. ಆಮೇಲೆ 500 ರೂಪಾಯಿಗೆ ಒಂದು ಹೇರ್ ಸ್ಟೈಲ್ ಮಾಡೋರು ಇದ್ದಾರೆ. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ 6,000 and 25,000 30,000 ಮೇಕಪ್ ಆ್ಯಂಡ್ ಪ್ರಾಡಕ್ಟ್ಸ್. ಡ್ರಗ್ ಸ್ಟೋರ್ ಪ್ರಾಡಕ್ಟ್ಸ್ ಅಂತ ಸಿಗುತ್ತೆ ಮ್ಯಾಮ್.
ನಮ್ಮ ಆಚೆ ಎಲ್ಲ ಕಡೆಯಿಂದನೂ ಸಿಗುವಂಥದ್ದನ್ನ ನಾವು ಡ್ರಗ್ ಸ್ಟೋರ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಅದನ್ನು ಯೂಸ್ ಮಾಡಿನೂ ಮಾಡ್ತೀವಿ. ಈ ಬೇಸಿಕ್ ಮೇಕಪ್ ಎಲ್ಲನೂ ಅದನ್ನು ಯೂಸ್ ಮಾಡಿ ಮಾಡ್ತೀವಿ. ಆ್ಯಂಡ್ ನಮಗೆ ವೆನ್ ಇಟ್ ಕಮ್ಸ್ ಟು ಸ್ವಲ್ಪ ಹೈ ಎಂಡ್ ಬ್ರೈಡ್ಸ್ ಅಂತ ಅಂದರೆ ಮ್ಯಾಮ್ ಎಲ್ಲನೂ ಇಂಪೋರ್ಟೆಡ್ ಪ್ರಾಡಕ್ಟ್ಸ್ ಅಲ್ಲೇ ಮಾಡ್ತೀವಿ. ಈಗ ಎಲ್ಲರಿಗೂ ಸ್ವಲ್ಪ ನಾಲೆಜ್ ಬೇರೆ ಇದೆ, ಯಾವ್ದು ಯೂಸ್ ಮಾಡ್ತೀರಾ ಅಂತ ಅವರೇ ಕೇಳ್ಬಿಡ್ತಾರೆ. ಹೌದು ಹಾಂ ಮ್ಯಾಮ್. ಇದಕ್ಕೆ ಬರ್ತೀನಿ ನಾನು. ಕುತ್ಕೊಂಡಿರ್ತಾರಲ್ಲ, ನಾವು ನಿಮಗೆ ಶಾಕಿಂಗ್ ಇರುತ್ತೋ ಏನೋ ಗೊತ್ತಿಲ್ಲ, 35 ಸ್ಟೆಪ್ಸ್ನ ಮೇಕಪ್ಪಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಬ್ರೈಡಲ್, ಪ್ರಾಪರ್ ಬ್ರೈಡಲ್ ಅಂತ ಅಂದರೆ 32 to 35 ಸ್ಟೆಪ್ಸ್ನ ನಾವು ಫಾಲೋ ಮಾಡಬೇಕು ಕೂತ್ಕೊಳ್ಳೋಕ್ಕೆ. ಹಾಂ, ಇನ್ನೊಂದು ಮೇಕಪ್ ಆರ್ಟಿಸ್ಟ್ಗಳಿಗೆ ನಾನು ಏನು ಹೇಳೋದು ಅಂತ ಅಂದರೆ, ದಯವಿಟ್ಟು ಕಟ್ ಶಾರ್ಟ್ ಮಾಡಿ ಮ್ಯಾಮ್. ಅವರು ಅಪಾಯಿಂಟ್ಮೆಂಟಲ್ಲೇ ಕನ್ಫರ್ಮೇಷನ್ ಮೆಸೇಜಲ್ಲೇ ಹಾಕ್ಬಿಟ್ಟಿರ್ತಾರೆ, ನನಗೆ 2 ಅವರ್ ಬೇಕು 3 ಅವರ್ ಬೇಕು ಮೇಕಪ್ಗೆ ಅಂತ ನಿಮ್ಗಳ ಕಡೆಯಿಂದ ಹೊರಟೋಗಿ. ಹೌದು, ನಾನೇನೆ ಹಾಕಿದ್ದೀನಿ ಮ್ಯಾಮ್. ನನಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ 1.5 to 2 ಅವರ್ ಬೇಕಮ್ಮ ಸ್ಯಾರಿ ಹೇರ್ ಮೇಕಪ್ ಮಾಡೋಕ್ಕೆ. ಸೊ ಅದು ಬಿಟ್ಟು ಇನ್ನೊಂದು ಸ್ಟೆಪ್ ಮುಂದೆ ಹೋಗೋಣ. ತುಂಬ ಜನ ಫೇಮಸ್ ಆರ್ಟಿಸ್ಟ್ ಮ್ಯಾಮ್ 35,000, 50,000, 1 ಲಕ್ಷ ತಗೋತಾ ಇರೋರು ಸಹ ಒಂದು ಮೇಕಪ್ಗೆ ಇದ್ದಾರೆ. ಅವರು 3 ರಿಂದ 4 ಅವರ್ ಒಂದು ಮೇಕಪ್ಗೆ ಬೇಕು ಅಂತ ಕೇಳ್ತಾರೆ. ಅದು ಕಂಪ್ಲೀಟ್ ಬಾಡಿ ಫೇಸ್ಗೆ ಸ್ಕಲ್ಪ್ಟ್ ಆಗುತ್ತೆ ಮ್ಯಾಮ್. ಬಾಡಿ ಬಿಟ್ಬಿಡಿ, ಬರೀ ಫೇಸ್ ಮಾತ್ರನೇ. ಬಾಡಿ ನಾವೇನು ಟಚ್ಚೇ ಮಾಡೋಕ್ಕೆ ಹೋಗಲ್ಲ. ಓಕೆನಾ? ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ನಮ್ಮಲ್ಲಿ 4 ಇವೆಂಟ್ ಒಂದು ದಿನಕ್ಕಿರುತ್ತೆ. 12 ಅವರ್ ಟೈಮಲ್ಲಿ 4 ಇವೆಂಟ್ಗೆ ಇವ್ರಿಗೆ 3 ಅವರ್ ಕೊಟ್ಟರೆ ಆರ್ಟಿಸ್ಟ್ಗಳಿಗೆ ಫಂಕ್ಷನ್ ಯಾವಾಗ ಮಾಡೋಣ ಹೇಳಿ. ದಯವಿಟ್ಟು 3 ಅವರ್ ಎಲ್ಲ ಮೇಕಪ್ ಮಾಡಬೇಡಿ. 1-1.5 ಅವರಲ್ಲಿ ಕಂಪ್ಲೀಟ್ ಎಲ್ಲ ಮಾಡಿ ಕಳಿಸಿ. ಕಟ್ ಶಾರ್ಟ್ ಮಾಡ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟೇ ಪ್ರಾಡಕ್ಟ್ಸ್ ಹಾಕಿ. ಇರೋದನ್ನೆಲ್ಲ ತೊಗೊಂಡು ನಮ್ಮ ವ್ಯಾನಿಟಿಗೆ ಹಾಕೋತೀವಿ ಅನ್ನೋದು ಬೇಡ. ಇದು ಒಂದು ನಾನು ನಾಲೆಡ್ಜ್ ಅವರಿಗೆ ಕೊಡಬೇಕು ಅನ್ನೋದು. ವ್ಯಾನಿಟಿ ಬಿಲ್ಡಿಂಗ್ ಕ್ಲಾಸಸ್ ಅಂತಾನೆ ಮಾಡೋಣ, ಇಷ್ಟೇ ಸಾಕು ಅನ್ನೋದೇ ನನ್ನ ನೆಕ್ಸ್ಟ್ ಒಂದು ಇದು ಮ್ಯಾಮ್. ಈ ಥರ ನಮ್ಮ ಎಲ್ಲರ ಮೈಂಡ್ಸೆಟ್ಟು ಹಾಗೆ ಇದ್ದು ಇರೋ ಪ್ರಾಡಕ್ಟ್ಸ್ ಎಲ್ಲ ಅದರಲ್ಲಿ ತುಂಬ್ಕೊಂಡಿರ್ತೀವಿ. ಅದನ್ನು ಯಾವುದನ್ನ ಕಟ್ ಶಾರ್ಟ್ ಮಾಡ್ಬೋದು, ಇದನ್ನು ರೀಪ್ಲೇಸ್ ಯಾವ್ದು ಮಾಡ್ಬೋದು, ಅಥವಾ ಒಂದೇ ಪ್ರಾಡಕ್ಟ್ನ ಮಲ್ಟಿಪಲ್ ಯೂಸಾಗಿ ಹೇಗೆ ಮಾಡ್ಬೋದು. ಜಸ್ಟ್ ಫಾರ್ ಎಕ್ಸಾಂಪಲ್ ಅಂತ ಅಂದರೆ, ಈಗ ಲಿಪ್ಸ್ಟಿಕ್ ಇರುತ್ತಲ್ವ ಮ್ಯಾಮ್, ಎಲ್ಲರಲ್ಲೂ ಲಿಪ್ಸ್ಟಿಕ್ ಇರುತ್ತೆ. ಅದೇ ಲಿಪ್ಸ್ಟಿಕ್ನ ನಾವು ಚೀಕ್ ರೋಸ್ ಥರ ಬಳಸ್ಬೋದು. ಅದೇ ಲಿಪ್ಸ್ಟಿಕ್ನ ಐ ಶ್ಯಾಡೋಸ್ ಥರ ಬಳಸ್ಬೋದು. ಅದು ಲಿಪ್ಸ್ಟಿಕ್ಕು ಆಗುತ್ತೆ. ಸೊ ಸೆಲ್ಫಿಗೆ ಅಂತ ಬಂದಾಗ ಅಷ್ಟು ಸಾಕು ನಮಗೆ. ಇಷ್ಟೇ ಬ್ಯಾಗು ನಿಮಗೆ ಸಾಕು. ಸುಮ್ಮನೆ ತುಂಬ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ನಿಮಗೆ ಆ ಪ್ರಾಡಕ್ಟ್ಸ್ ಎಕ್ಸ್ಪೈರಿ ಆಗೋಗೋದು ಕೂಡ ಚಾಲೆಂಜ್ ಆಗುತ್ತೆ. ಎಕ್ಸ್ಪೈರಿ ಆಗೋದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಮ್ಯಾಮ್. ಕೆಲವೊಂದು 5 ವರ್ಷ ಎಕ್ಸ್ಪೈರೀಸ್ ಇರುತ್ತೆ, ಅದು ಒಂದು ಸ್ವಲ್ಪ ಓಕೆ ಅಂತ ಹೇಳ್ಬೋದು. ಕೆಲವೊಂದು 12 ತಿಂಗಳಿಗೆ ಹೋಗ್ಬಿಡುತ್ತೆ. ಅದು ಯೂಸ್ ಆದರೆ ಸರಿ, ಯೂಸ್ ಆಗಿಲ್ಲ ಅಂತ ಅಂದರೆ ಇನ್ವೆಸ್ಟ್ಮೆಂಟ್ ಲಾಸ್ ಆಗುತ್ತೆ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೇ ಆನ್ಲೈನಲ್ಲೆಲ್ಲ ತರಿಸ್ಕೋಬೇಡಿ. ಒಂದು ಫಿಸಿಕಲ್ ಸ್ಟೋರಿಗೆ ಹೋಗಿ ತೊಗೊಳ್ಳಿ. ಜೊತೆಗೆ ನಾವು ಎಕ್ಸ್ಪೈರಿ ಡೇಟ್ ಆನ್ ಸ್ಪಾಟ್ ಅಲ್ಲೇ ನೋಡ್ಬೋದು. ಪ್ರಾಡಕ್ಟ್ನ ಟಚ್ ಮಾಡ್ಬೋದು, ಫೀಲ್ ಮಾಡ್ಬೋದು. ನಾವು ಈ ಥರ ಪ್ರಾಡಕ್ಟ್ ನಮಗೆ ಬೇಡ ಅಂತ ಅಂದ್ಕೊಂಡ್ರೆ ಇದ್ರ ಬದಲು ನಮಗೆ ಬೇರೆ ಯಾವುದು ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಇದಕ್ಕೆ ಅಂತ ಸ್ಟೋರಲ್ಲಿರೋರನ್ನೇ ಕೇಳಿದ್ರೆ ಅವರು ಸಹ ಗೈಡ್ ಮಾಡ್ತಾರೆ. ಟು ಬಿಗಿನ್ ವಿತ್, ಆಫ್ಟರ್ ದ ಟ್ರೈನಿಂಗ್ ಪ್ರೋಗ್ರಾಮ್ ನಾನು ಇಂಡಿಪೆಂಡೆಂಟ್ಲಿ ಕೆಲಸ ಶುರು ಮಾಡ್ತೀನಿ ಅಂತಂದರೆ ಹೌ ಮಚ್ ಮನಿ ಐ ನೀಡ್? ಮ್ಯಾಮ್, ಬೇಸಿಕ್ ಅಂತ ಅಂದರೆ ಟ್ರೈನಿಂಗ್ ಆಗಿದ ತಕ್ಷಣ ಒಂದು 25-30 ಸಾವಿರ ಇದ್ದರೆ ಸಾಕು. ಅದು ಏನು ನಮಗೆ ಪಾರ್ಲರು ಅದು ಇದು ಏನು ಬೇಡ ಮ್ಯಾಮ್. ಬರೀ ಒಂದು ಬ್ಯಾಗ್, ಸಣ್ಣ ಒಂದು ಬ್ಯಾಗು, ಅದರಲ್ಲಿ ಒಂದು 25-30 ಸಾವಿರದ್ದು ಪ್ರಾಡಕ್ಟ್ಸ್ ಕೊಂಡ್ರೆ ನೀವು ಆರಾಮಾಗಿ 8 ಲಕ್ಷ ದುಡಿಬೋದು. ಇನ್ನು ಮಂತ್ ಅಂತ ಹೇಳ್ತಿಲ್ಲ, ಆ ಪ್ರಾಡಕ್ಟ್ ಖಾಲಿ ಆಗೋವರೆಗೂ ಓಕೆ, ಆರಾಮಾಗಿ 8 ಲಕ್ಷದ ತನಕನೂ ದುಡ್ಕೋಬಹುದು. ಸಣ್ಣ ಪುಟ್ಟ ಖಾಲಿ ಆಗುತ್ತೆ, ಇಲ್ಲ ಅಂತ ಬಟ್ ಓವರ್ ಆಲ್ ನೀವೊಂದು 30 ಸಾವಿರ ಇವತ್ತು ಹಾಕಿದ್ರಿ ಅಂತ ಅಂದರೆ, ಆರ್ಡರ್ಸ್ ಚೆನ್ನಾಗಿ ಬರ್ತಿದೆ ಅಂತ ಅಂದರೆ 30 ಸಾವಿರನ 8 ಲಕ್ಷ ತನಕನೂ ನೀವು ತೊಗೊಂಡು ಹೋಗ್ಬೋದು. ಆರ್ಡರ್ಸ್ ಹೆಂಗೆ ತೊಗೊಳ್ಳೋದು ಏನು ಅಂತ ಕಂಪ್ಲೀಟಾಗಿ ಕ್ಲಾಸಲ್ಲಿ ನಾವು ಡೀಟೇಲ್ಸ್ ಹೇಳ್ತೀರಾ? ಹೌದು. ಸೊ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಕ್ಲಾಸಸ್ ಇರುತ್ತೆ. ಸೊ ಸೋಷಿಯಲ್ ಮೀಡಿಯಾ ಬಿಟ್ಟುಬಿಡಿ, ಆಯಿತು ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ರೆ ಖಂಡಿತ ಬರುತ್ತೆ. ನೀವು ಯಾರೋ ಒಬ್ಬರನ್ನ ಮೀಟ್ ಮಾಡ್ತೀರಾ ನಾಳೆ, ಆ ಮೀಟ್ ಮಾಡಿರೋರನ್ನ ಕೂರಿಸ್ಕೊಂಡು ನಿಮ್ಮ ಎಲ್ಲ ಬಿಸ್ನೆಸ್ ಬಗ್ಗೆ ನೀವು ಹೇಳೋಕ್ಕಾಗಲ್ಲ. ನಾ ಹಿಂಗೆ ಮಾಡ್ತೀನಿ, ನಾ ಅದು ಮಾಡ್ತೀನಿ, ಇದು ಮಾಡ್ತೀನಿ. ಅವ್ರಿಗೆ ಎಷ್ಟೊತ್ತು ಕೇಳ್ತಾರೆ ಅವರು? ಬೋರ್ ಆಗಿಬಿಡುತ್ತೆ. ಸೊ 30 ಸೆಕೆಂಡಲ್ಲಿ ನೀವು ಅವ್ರಿಗೆ ನಿಮ್ಮ ಪರಿಚಯನ ಹೆಂಗೆ ಮಾಡ್ಕೊಡ್ಬೋದು? ಸೆಲ್ಫ್ ಇಂಟ್ರಡಕ್ಷನ್ 30 ಸೆಕೆಂಡಲ್ಲಿ ನೀವು ಏನು ಹೇಳಿದ್ರೆ ನೆಕ್ಸ್ಟ್ ಅವ್ರು ಇಂಟ್ರೆಸ್ಟಿಂಗ್ ಆಗಿ ನಮ್ಮನ್ನು ಮತ್ತೆ ವಾಪಸ್ ಕ್ವೆಶನ್ ಮಾಡ್ತಾರೆ ಅನ್ನೋ ಕಾನ್ಸೆಪ್ಟ್ ಮೇಲೆ ನಾನು ಜಾಸ್ತಿ ವರ್ಕ್ ಮಾಡ್ತೀನಿ. ಸೊ 30 ಸೆಕೆಂಡ್ಸ್ ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. 30 ಸೆಕೆಂಡಲ್ಲಿ ನೀನು ಏನು ಮಾತ್ರ ಹೇಳ್ಬೋದು ಹೊಸದಾಗಿ ಪರಿಚಯ ಆಗಿರೋರಿಗೆ. ಒಂದು ಎರಡನೇದೇನು ಅಂತ ಅಂದರೆ, ಅವ್ರಿಗೆ ಸ್ವಲ್ಪ ಟೈಮ್ ಇದೆ ಅಂತ ಅಂದರೆ ಕೇವಲ 8 ರಿಂದ 10 ನಿಮಿಷದ ಒಳಗೇ
ಕಂಪ್ಲೀಟ್ ನೀವೊಂದು ಪ್ರೆಸೆಂಟೇಷನ್ ಅವ್ರಿಗೆ ಹೆಂಗೆ ಕೊಡ್ಬೋದು, ಕ್ಲೈಂಟ್ ಬಂದು ಕುತ್ಕೊಂಡಾಗ ಕ್ಲೈಂಟ್ ಕನ್ಸಲ್ಟೇಷನ್ ಹೇಗೆ ಮಾಡಬೇಕು, ಕ್ಲೈಂಟ್ ಒಂದು ಪ್ರಶ್ನೆ ಕೇಳಿದ ತಕ್ಷಣ ಅವ್ರು ಹೆಂಗೆ ನಾವು ಅವ್ರಿಗೆ ಯಾವ ಥರ ಅಂತ ಅನಲೈಸ್ ಮಾಡ್ಬೋದು, ಇದೆಲ್ಲನೂ ನಾವು ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತೀವಿ. ಸೊ ನಿಮ್ಮದು ಒಂದು 2 months 3 months ಕೋರ್ಸ್ ಅದು? ಇಲ್ಲ ಮ್ಯಾಮ್, ಇಟ್ ಇಸ್ ಜಸ್ಟ್ 35 days ಕೋರ್ಸ್. 35 days ಕೋರ್ಸಲ್ಲಿ ನಾವು ಅವ್ರಿಗೆ ಕಂಪ್ಲೀಟ್ ಸ್ಯಾರೀಸ್, ಒಂದು 10 types ಆಫ್ ಸ್ಯಾರೀಸ್, ಬ್ರೈಡಲ್ ಸ್ಯಾರಿ, ಹೇರ್ ಸ್ಟೈಲ್ ಒಂದು 20ರಿಂದ 25 ಥರ ಹೇರ್ ಸ್ಟೈಲು, ಒಂದು 8ರಿಂದ 9 ಥರ ಅವ್ರಿಗೆ ಬೇರೆ 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 ಥರದ ಮೇಕಪ್, ಬೇಸಿಕ್ ಮೇಕಪ್, ಸೆಮಿ HD, ವಾಟರ್ ಪ್ರೂಫ್ ಮೇಕಪ್, ಸ್ಟೀಮ್ ಪ್ರೂಫ್ ಅಂತೆಲ್ಲ ಮಾಡ್ತಾ ಇದ್ದಾರೆ ಇವಾಗ. ಸ್ಟೀಮ್ ಕೊಡ್ತಾರೆ, ಸ್ಟೀಮ್ ಪ್ರೂಫ್ ಅಂತ ಮಾಡ್ತಾ ಇದ್ದಾರೆ. ಆಮೇಲೆ ಫುಲ್ HD ಮೇಕಪ್, ಈ ಥರ ಎಲ್ಲ ಬೇರೆ 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 ಹೆಸರಲ್ಲಿ ಮೇಕಪ್ಗಳಿರುತ್ತೆ. ಗ್ಲಾಸಿ ಮೇಕಪ್, ಡ್ಯೂಯಿ ಮೇಕಪ್ ಅಂತ ಹೇಳ್ತೀವಿ. ಆಮೇಲೆ ಮ್ಯಾಟ್ ಫಿನಿಶ್ ಮೇಕಪ್ ಎಲ್ಲನೂ ಕಂಪ್ಲೀಟಾಗಿ ಅವ್ರಿಗೆ ಹೇಳ್ಕೊಡ್ತೀವಿ. ಬಟ್ ಸಮಥಿಂಗ್ ಕಾಲ್ಡ್ ಸ್ವೆಟ್ ಪ್ರೂಫ್ ಅಂತ ತುಂಬ ಟ್ರೆಂಡ್ ಆಗಿಬಿಟ್ಟಿದೆ ಮ್ಯಾಮ್. ಸ್ವೆಟ್ ಪ್ರೂಫ್ ಅಂತ ಹೈಲಿ ಚಾರ್ಜಬಲ್, ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಿದ್ದಾರೆ. ಜನಕ್ಕೆ ತಿಳ್ಕೊಳ್ಳುವಂಥದ್ದು ಏನಾದರೂ ಇದೆ ಅಂತ ಅಂದರೆ, ಸ್ವೆಟ್ ಅನ್ನೋದು ನಮ್ಮ ಸೆಕೆಂಡ್ ಲೇಯರ್ ಆಫ್ ದ ಸ್ಕಿನ್ನಿಂದ ಬರುತ್ತೆ. ಸೆಕೆಂಡ್ ಲೇಯರ್ ತನಕನೂ ನಾವು ಹಾಕೋ ಪ್ರಾಡಕ್ಟ್ಸ್ ಯಾವುದು ಹೋಗಲ್ಲ. ಸೊ ನ್ಯಾಚುರಲ್ ಆಗಿ ಸ್ವೆಟ್ ಬಂದೇ ಬರುತ್ತೆ ನಾವೇನೇ ಹಾಕಿದ್ರೂ. ಕೆಲವೊಂದು ಒಳ್ಳೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಕಡಿಮೆ ಸ್ವೆಟ್ ಬರೋ ಥರ ಮಾಡ್ಬೋದೇ ಹೊರತು, ಅಥವಾ ಎಷ್ಟೇ ಸ್ವೆಟ್ ಬಂದರೂ ಮೇಕಪ್ ಏನು ಡ್ಯಾಮೇಜ್ ಆಗದೆ ಇರೋ ಥರ ಮಾಡ್ಬೋದೇ ಹೊರತು ಸ್ವೆಟ್ಟೇ ಬರ್ದಂಗೆ ಮಾಡ್ತೀನಿ, ಸ್ವೆಟ್ ಪ್ರೂಫ್ ಅಂತ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅದೆಲ್ಲ ಬರೀ ಬೋಗಸ್ ಅದು. ದಯವಿಟ್ಟು ಇಂಥದಕ್ಕೆ ನೀವು ಬಲಿ ಆಗಬೇಡಿ ಅನ್ನೋ ಒಂದು ವಿಚಾರನ ಹೇಳಬೇಕು. ಓಕೆ, ಈಗ ಗೌರ್ಮೆಂಟ್ ನಿಮ್ಗಳಿಗೆ ಇದು ಲೋನು ಕೊಡುತ್ತಲ್ಲ ಮ್ಯಾಮ್? ಕೊಡ್ತಿತ್ತು. ಪ್ರೆಸೆಂಟ್ಲಿ ಏನಾಗಿದೆ ಗೊತ್ತಿಲ್ಲ. ಸರ್ಟಿಫಿಕೇಟ್ಸ್ ಇಟ್ಕೊಂಡು ಒಂದು 2 ಲಕ್ಷ 3 ಲಕ್ಷ ಆ ಥರ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಇನ್ ಡೀಟೇಲ್ ನನಗೆ ಅದ್ರ ಬಗ್ಗೆ. ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಇದರಲ್ಲೂ ಕೂಡ ಒನ್ ಆಫ್ ದ ಆಗಿದೆ. ಹೌದು, ಮತ್ತೆ ಸ್ಮಾಲ್ MSME ಸೆಕ್ಟರ್ಗೂ ನಿಮ್ದು ಬಂದಿದೆ. ಹೌದು. ಬಟ್ ಅದ್ರ ಬಗ್ಗೆ ನನಗೆ ಎಷ್ಟು ಕೊಡ್ತಾರೆ, ಏನು, ಯಾವ ಥರ ಅಪ್ರೋಚ್ ಮಾಡಬೇಕು ಅನ್ನೋ ನಾಲೆಜ್ ನನಗಿಲ್ಲ. ಸೊ ಬಟ್ ವಾಟ್ ಎವರ್ ನಿಮ್ಮ ಹತ್ರ ಬಂದವರೆಲ್ಲನೂ ಇಂಡಿವಿಜುವಲ್ ಅಮೌಂಟ್ ಹಾಕೊಂಡೇನೆ ದೇ ಆರ್ ಡೂಯಿಂಗ್ ದೇರ್ ಬಿಸ್ನೆಸ್. ಹೌದು, ಅವ್ರ ಸರ್ಟಿಫಿಕೇಟ್ ತೋರಿಸಿದ್ರೇ ಅವ್ರಿಗೆ ಅಮೌಂಟ್ ಸಿಗುತ್ತೆ, ಲೋನ್ ಬರುತ್ತೆ. ಬಿಫೋರ್ ಸರ್ಟಿಫಿಕೇಟ್ ಅವ್ರಿಗೆ ಗೊತ್ತಾಗಲ್ಲ. ನಾವು ಸರ್ಟಿಫಿಕೇಟ್ ಯಾವಾಗ ಕೊಡ್ತೀವಿ? ಅವ್ರದ್ದು ಕೋರ್ಸ್ ಎಲ್ಲ ಆದಮೇಲೆ ಸರ್ಟಿಫಿಕೇಟ್ ಕೊಡೋದು. ಕೋರ್ಸ್ ಎಲ್ಲ ಮುಗಿಸಿ, ಈಗ ನಾನು 35 ದಿನ ಏನು ಹೇಳಿದೆ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಎಕ್ಸಾಮ್ ಡೇ ಅಂತ ಮಾಡ್ತೀವಿ ಮ್ಯಾಮ್, ಪೋರ್ಟ್ಫೋಲಿಯೋ ಡೇ ಅಂತ. ನಿಮಗೆ ಗೊತ್ತಿರೋ ಯಾರಾದರೂ ಒಂದು ಮಾಡೆಲ್ ಥರ ಕರ್ಕೊಂಡು ಬನ್ನಿ, ನಿಮ್ಮ ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಯಾರನ್ನಾದರೂ ಒಬ್ಬರು ಚೆನ್ನಾಗಿರೋ ಹುಡುಗಿನ ಕರ್ಕೊಂಡು ಬನ್ನಿ, ಕೂರಿಸಿ ಅವ್ರಿಗೆ ನಾವು 3 hour ಟೈಮ್ ಕೊಡ್ತೀವಿ. ಅಷ್ಟೊತ್ತಿಗೆ ನೀವು ಮೇಕಪ್ಪು, ಸೀರೆ, ಹೇರ್ ಸ್ಟೈಲು ಎಲ್ಲನೂ ಮುಗಿಸಿ ಒಂದು ಬ್ರೈಡ್ ಥರ ರೆಡಿ ಮಾಡಿ ತೋರಿಸಿ ಅಂತ ನಾವೊಂದು ಎಕ್ಸಾಮ್ ಥರ ಕೊಡ್ತೀವಿ. ಓಕೆ. ಆಮೇಲೆ ನನ್ನ ಇನ್ಸ್ಟಿಟ್ಯೂಟಲ್ಲಿ ನಾನು ರಿಟರ್ನ್ ಎಕ್ಸಾಮ್ ಕೂಡ ಕೊಡ್ತಿದ್ದೀನಿ ಮ್ಯಾಮ್. ತುಂಬ ಇನ್ಸ್ಟಿಟ್ಯೂಟ್ಸಲ್ಲಿ ರಿಟರ್ನ್ ಎಕ್ಸಾಮ್ ಇರೋದಿಲ್ಲ. ಸೊ ನನ್ನ ಇನ್ಸ್ಟಿಟ್ಯೂಟಲ್ಲಿ ನಾನು ರಿಟರ್ನ್ ಎಕ್ಸಾಮ್ ಕೂಡ ಕೊಡ್ತೀನಿ. ಸೊ ನಾನು ಏನು ಇಷ್ಟು ದಿನ ನೋಟ್ಸ್ ಎಲ್ಲ ಬರ್ಸಿದ್ದೀನಿ, ಅದರಲ್ಲೇ ಒಂದು 50 ಮಾರ್ಕ್ಸಿಗೆ ಟ್ರಿಕ್ಕಿ ಕ್ವೆಶನ್ಸ್ನ ಸ್ವಲ್ಪ ಟ್ವಿಸ್ಟ್ ಮಾಡಿ, ಈ ಥರ ಸಿಚುವೇಷನಲ್ಲಿ ನೀವೇನು ಹಾಕ್ತೀರಾ, ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತೀರಾ, ಈ ಸ್ಕಿನ್ಗೆ ಇದು ಒಂದೇ ಪ್ರಾಡಕ್ಟ್ ಇದೆ, ನಿಮಗೆ ಬೇರೆ ಪ್ರಾಡಕ್ಟ್ ಖಾಲಿ ಆಗಿಬಿಟ್ಟಿದೆ, ಆವಾಗ ನೀವೇನು ಮಾಡ್ತೀರಾ. ಸೊ ಈ ಥರ ಸ್ವಲ್ಪ ಟಫ್ ಸಿಚುವೇಶನ್ನ ಅವ್ರಿಗೆ ಕೊಟ್ಟು ಅವ್ರ ಹತ್ರ ಇಂದ ಬರೋ ಆನ್ಸರ್ಸ್ನ ನಾನು ತೊಗೋತೀನಿ. ಹಾಗಾದರೆ ನೀವೀಗ TV ಸೀರಿಯಲಲ್ಲಿ ಒಂದು 7-8 years ಕೆಲಸ ಮಾಡಿದ್ದೀರಾ? 4-5 years. 4-5. ಅವಾಗ ನೀವೇ ಮಾಡ್ಕೋತಾ ಇದ್ರಾ ಅಥವಾ ದಟ್ ವಾಸ್ ದ ಇನ್ಸ್ಪಿರೇಷನ್? ಮೈ ಮಾಮ್ ಇಸ್ ಮೈ ಇನ್ಸ್ಪಿರೇಷನ್. ಅಮ್ಮ ಈ ಫೀಲ್ಡಲ್ಲಿ 20 ವರ್ಷದಿಂದ ಇದ್ದಾರೆ. ಓಕೆ, ಇದು ಲೆಗಸಿ. ಓಕೆ. ಸೊ 20 ವರ್ಷದಿಂದ ಇದ್ದಾರೆ. ಅಮ್ಮ ಹೇಗೆ ಕಷ್ಟಪಟ್ಟರು, ಯಾವ ಥರ ಮಾಡ್ತಿದ್ರು ಎಲ್ಲ ನೋಡಿ ನನಗೂ ಇನ್ಸ್ಪೈರ್ ಆಯಿತು. ಯಾವಾಗ ನಾನು ಈ ಸೀರಿಯಲ್ಸ್ ಎಲ್ಲ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದೆ, ಅವ್ರದ್ದು ಮ್ಯಾಮ್ ಮೇಕಪ್ ಸೀರಿಯಲಲ್ಲಿ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅದು ಸ್ವಲ್ಪ ಹೆವಿ ಇರುತ್ತೆ. ಆಮೇಲೆ ತುಂಬ ಜನ ಅಂದ್ಕೊಂಡಿರ್ಬೋದು ಎಷ್ಟು ಮೇಕಪ್ ಹಾಕಿದ್ದಾರೆ ಅವರು ಸೀರಿಯಲ್, ಅವ್ರಿಗೆ 1/2 ಇಂಚ್ ಹಾಕ್ತಾರೆ, 1/4 ಇಂಚ್ ಮೇಕಪ್ ಇರುತ್ತೆ ಅಂತ. ಯಾಕೆ ಅಷ್ಟು ಹಾಕ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಮ್ಯಾಮ್. ಇವತ್ತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಷ್ಟು ಹಾಕ್ತಾರೆ ಅಂತ. ಅಂದರೆ ಅಷ್ಟು ಲೈಟ್ಸ್ ಇರುತ್ತಲ್ಲ, ಸ್ಕಿನ್ ಬರ್ನ್ ಆಗಿಬಿಡುತ್ತೆ ಮ್ಯಾಮ್. ನಾರ್ಮಲ್ ಆಗಿದ್ದರೆ ವಿತೌಟ್ ಮೇಕಪ್ಪು ಅಷ್ಟೊಂದು ಲೈಟ್ ಸ್ಕಿನ್ ಮೇಲೆ ಬಿದ್ದರೆ ಡಲ್ ಆಗುತ್ತೆ, ಬರ್ನ್ ಆಗುತ್ತೆ, ಟ್ಯಾನ್ ಆಗುತ್ತೆ. ಹಾಗಾಗಿ ಮೇಕಪ್ನ ಸ್ವಲ್ಪ ಜಾಸ್ತಿ ಹಾಕಿರ್ತೀವಿ, ಸೊ ದಟ್ ಆ ಲೈಟು ಒಳಗೆ ಹೋಗದೆ ಇರಲಿ ಅಂತ. ದಟ್ ಈಸ್ ದ ರೀಸನ್ ಆ ಹೆವಿ ಮೇಕಪ್ ಅಂತ ಬಂದಿರೋದು. ಓಕೆ. ಸೊ ಹಾಗಾಗಿ ನೀವು ಶುರು ಮಾಡಿದಾಗ ನಿಮ್ಮ ಪ್ರೊಫೆಷನ್ನು ಒಂದು ಸ್ವಲ್ಪ ಲೆಗಸಿ, ಕೇಕ್ ವಾಕ್ ಎರಡೂ ಆಯಿತು ಮ್ಯಾಮ್. ಒಂದು ಯಾವ ಥರ ನನಗೆ ಈಸಿ ಆಯಿತು ಅಂತ ಅಂದರೆ, ಅಮ್ಮ ಎಲ್ಲ ಎಕ್ಸ್ಪೀರಿಯನ್ಸಸ್ ಹೇಳ್ತಾ ಇದ್ರು.
ಕೇಳಿ ಫೆಮಿಲಿಯರ್ ಕೇಳಿ ಓಕೆ ನಾನು ಸಿಚುವೇಶನ್ನ ಈಸಿಯಾಗಿ ಹ್ಯಾಂಡಲ್ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಏನಾಗುತ್ತೆ ನೆಕ್ಸ್ಟು ಅನ್ನೋದು ಗೊತ್ತು. ಸೊ ಹಾಗಾಗಿ ಮೈ ಜರ್ನಿ ಈಸ್ ವೆರಿ ಸ್ಮೂತ್. ನಾನು ತುಂಬ ಚಾಲೆಂಜಿಂಗು ಆ ಥರ ಎಲ್ಲ ಅಷ್ಟು ಫೇಸ್ ಮಾಡ್ಕೊಂಡು ಬಂದಿರೋಳೆ. ಫಸ್ಟ್ ಜನರೇಷನ್ಗೆ ಅದು ಪ್ರಾಬ್ಲಮ್ ಶುರು ಆಗುತ್ತೆ, ಅವ್ರಿಗೆ ಪ್ರಾಬ್ಲಮ್ ಆಗ್ತಿತ್ತು. ಬಟ್ ನಮಗೆ ಆ ಥರ ಏನು, ಈಗೆಲ್ಲನೂ AC ಹಾಲ್ಸ್ ಇರುತ್ತೆ, ಎಲ್ಲ ಆರಾಮಾಗಿ AC ಕೂತ್ಕೊಂಡಿರ್ತಾರೆ. ಮುಂಚೆ ಅಮ್ಮ ಮಾಡಬೇಕಾದ್ರೆ ತುಂಬ ಶೆಕೆ, ಶೀಟು, ಮನೆಗಳಲ್ಲಿ ಮಾಡ್ತಿದ್ರು ಮದುವೆನ, ಮನೆ ಹೊರಗೆ ಮಾಡ್ತಿದ್ರು. ಸೊ ಆ ಥರ ಟೈಮಲ್ಲಿ ಅವ್ರಿಗೆ ಸ್ವಲ್ಪ ಕಷ್ಟ ಇರ್ಬೋದು. ಸ್ವೆಟ್ ತುಂಬ ಬರ್ತಿತ್ತು ಹೆಣ್ಣಿಗೆ, ಹೆಂಗೆ ಕಂಟ್ರೋಲ್ ಅದೆಲ್ಲ ಅವ್ರಿಗೆ ಗೊತ್ತಿರಬೇಕು. ಓಕೆ, ಬಟ್ ಐ ಥಿಂಕ್ ವಿ ಶುಡ್ ಸ್ಟಾಪ್ ನೌ. ಆಲ್ಮೋಸ್ಟ್ ಆಲ್ ಎಲ್ಲ ಕವರ್ ಮಾಡಿದ್ದೀವಿ ಅಂತ ಅನ್ಕೋತೀನಿ. ಐ ವಾಂಟೆಡ್ ಟು ಟಾಕ್ ಅಬೌಟ್ ದ ಟ್ರಾನ್ಸ್ಜೆಂಡರ್. ಹಾಂ, ಅವರು ಹೇಳಿ. ಸೊ ಒಂದು ಕಾಲ್ ಬರುತ್ತೆ ನನಗೆ. ಕಾಲ್ ಬಂದಾಗ ಅವರು ಓಪನ್ ಆಗಿ ಹೇಳ್ತಾರೆ, ನಾನು ಟ್ರಾನ್ಸ್ಜೆಂಡರ್, ನನಗೆ ಮೇಕಪ್ ಬೇಕು, ನಿಮ್ಮ ಹತ್ರ ಮಾಡಿಸ್ಕೊಳ್ಳೋಕ್ಕೆ ಇಷ್ಟ ಅಂತ ಹೇಳ್ತಾರೆ. ಅದು ಫೇಕ್ ಕಾಲು, ರಿಯಲ್ ಕಾಲು, ನಿಜವಾಗ್ಲೂ ಮೇಕಪ್ ಬೇಕು, ಏನು ನನಗೇನು ಗೊತ್ತಿಲ್ಲ. ಏನಾಗುತ್ತೆ, ನಾನು ಎಸ್ ಹೇಳಲ್ಲ, ನೋ ಹೇಳಲ್ಲ, ಎಸ್ ಹೇಳಲ್ಲ, ನೋ ಹೇಳಲ್ಲ, ಇದೇ ಒಂದು ಕನ್ಫ್ಯೂಷನಲ್ಲಿ ಇದ್ದೆ. ಸೊ ಆಯಿತು, ಆಗೋದಾಗಲಿ, ನಾನು ಮಾಡೋಣ ಎಸ್ ಅಂತ ಹೇಳಿದೆ. ಶಿ ವಾಸ್ ವೆರಿ ಹ್ಯಾಪಿ. ನೆಕ್ಸ್ಟ್ ಡೇ ಅವ್ರ ಇದಕ್ಕೆ ಹೋಗಿದ್ದೆ. ಅವರ ಮಗಳದು ಮದುವೆ. ನನಗೆ ಏನು ಇವೆಂಟ್ ಏನಂತ ಏನೂ ಗೊತ್ತಿರಲಿಲ್ಲ. ಅವ್ರ ಮಗಳದು ಮದುವೆ ಇತ್ತು. ಅವ್ರು ನನ್ನ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ, ಸೊ ನೀವು ನನಗೆ ಮೇಕಪ್ ಮಾಡಬೇಕು, ನೀವು ಒಪ್ಕೊಂಡ್ರೆ ದಯವಿಟ್ಟು ಮಾಡಿ ಅಂತ ಹೇಳಿದರು. ಸೊ ಹೋಗಿ ನಾನು ಕೂತ್ಕೊಂಡು ಅವ್ರ ಮಾತು ಸ್ವಲ್ಪ ನನಗೆ ಬೇರೆ ಥರನೇ ಅನ್ನಿಸ್ತಿತ್ತು. ಅಂದರೆ ನಿಮಗೆ ನಾನು ಹೆಂಗೆ ಹೇಳೋದಂತ ಅರ್ಥ ಆಗೋದಿಲ್ಲ. ಬಟ್ ಅವರಲ್ಲಿ ಒಂದು ಸ್ವಲ್ಪ ಹೆಸಿಟೇಷನ್ ಇತ್ತು. ನಾನು ಹೆಂಗೆ ಮಾಡಲಿ, ಅವ್ರನ್ನ ಹೆಂಗೆ ಟಚ್ ಮಾಡಲಿ ಅನ್ನೋದು ಒಂದು ಇರ್ತಿತ್ತು. ಬಟ್ ಎಲ್ಲ ಟ್ರಾನ್ಸ್ಜೆಂಡರ್ಸ್ ಒಂದೇ ಥರ ಇರಲ್ಲ ಅಂತ ಅವತ್ತು ನನಗೆ ಗೊತ್ತಾಯಿತು. ಶಿ ವಾಸ್ ವೆರಿ ಸ್ವೀಟ್. ಎಲ್ಲೂ ನಮಗೆ ಅನ್ಕಂಫರ್ಟಬಲ್ ಅಂತ ಮಾಡಲೇ ಇಲ್ಲ. ಅವ್ರ ಮಾತಾಗಲಿ ತುಂಬ ಚೆನ್ನಾಗಿತ್ತು. ಆರಾಮಾಗಿ ಮೇಕಪ್ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಅವತ್ತು ಅನ್ನಿಸ್ತು, ನಾವು ಎಲ್ಲರನ್ನೂ ಒಂದೇ ತಕ್ಕಡಿಲಿ ಹಾಕಿ ತೂಗಬಾರ್ದು. ಸೊ ಟ್ರಾನ್ಸ್ಜೆಂಡರ್ಸ್ ಅಂದ ತಕ್ಷಣ ನಮ್ಮ ಮೈಂಡಿಗೆ ಬಂದ್ಬಿಡುತ್ತಲ್ಲ, ಸೊ ಅದನ್ನು ಮಾಡಬಾರ್ದು ಅನ್ನೋದು ನನಗೆ ಅವತ್ತು ಒಂದು ಗೊತ್ತಾಯಿತು. ಇಟ್ ವಾಸ್ ಅ ಗ್ರೇಟ್ ಲರ್ನಿಂಗ್ ಅವತ್ತು ನನಗೆ. ಸೊ ಈಗ ಗೊತ್ತಾಯ್ತಲ್ವಾ, ಮೇಕಪ್ ಅಂತ ಹೇಳಿದ್ರೆ ಬರೀ ತಗೊಳ್ಳೋದು, ಬಳ್ಕೊಳ್ಳೋದು, ಬೆಳ್ಳಗೆ ಕಾಣಿಸೋದು ಅಲ್ಲ, ಅದ್ರ ಹಿಂದೆ ಎಷ್ಟೊಂದು ಇದೆ ಅನ್ನೋದನ್ನು, ಇಟ್ ಈಸ್ ಎ ಸೈನ್ಸ್, ಇಟ್ ಈಸ್ ಎ ಸೈಂಟಿಫಿಕ್ ಅಪ್ರೋಚ್ ಟುವರ್ಡ್ಸ್ ಅವರ್ ಸ್ಕಿನ್ ಆ್ಯಂಡ್ ಪರ್ಸನಾಲಿಟಿ ಅನ್ನೋದನ್ನು ನಾವು ಕನ್ವೆ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ವಿ. ಗ್ರೂಮಿಂಗ್ ಬಗ್ಗೆ ಒಂದು ಮಾಡೋಣ ಸರಿ, ಬಟ್ ಅದನ್ನು ಕಮ್ಯುನಿಕೇಟ್ ಮಾಡೋವಂಥವ್ರು ನಮಗೆ ಸರಿಯಾಗಿರೋರು ಸಿಗಬೇಕು. ಬಿಕಾಸ್ ಇದೊಂದು ಹೋಲಿಸ್ಟಿಕಲಿ ನೋಡೋವಂಥದ್ದು. ಯು ಆರ್ ಡೀಲಿಂಗ್ ವಿತ್ ಹ್ಯೂಮನ್ ಎಮೋಷನ್, ಹ್ಯೂಮನ್ ಬಾಡಿ, ಸ್ಕಿನ್ ಎಲ್ಲ ಬರುತ್ತಿದ್ದು. ಹಾಗಾಗಿ ಫೈನಲಿ ಎಸ್, ವಿ ಫೌಂಡ್ ಸಂಜನಾ. ಡೆಫಿನೆಟ್ಲಿ ನಿಮಗೆ ಮೇಕಪ್ ಅಂದರೆ ಒಂದು ನ್ಯೂ ಪರ್ಸ್ಪೆಕ್ಟಿವ್ ಈ ಪಾಡ್ಕಾಸ್ಟ್ ಕೊಟ್ಟಿದೆ. ಆ್ಯಂಡ್ ಆ್ಯಸ್ ಯೂಶುವಲ್ ನಿಮಗೆ ಗೊತ್ತಿದೆ, ಅವರ್ಸ್ ಈಸ್ ಎ ಕ್ರೌಡ್ ಫಂಡಿಂಗ್ ಪ್ರಾಜೆಕ್ಟ್ ಅಂತ. ಯಾವ ರೀತಿ ನೀವು ಇದನ್ನು ಲೈಕ್ ಮಾಡಬಹುದು, ಶೇರ್ ಮಾಡಬಹುದು, ಕಾಂಟ್ರಿಬ್ಯೂಟ್ ಮಾಡಬಹುದು, ಸಬ್ಸ್ಕ್ರೈಬ್ ಮಾಡಬಹುದು ಅನ್ನೋದು. ಆ್ಯಂಡ್ ನಿಮಗೆ ನಾವು ಬಿಟ್ಟಿರೋದು, ವಿ ನೀಡ್ ಯುವರ್ ಫುಲ್ ಸಪೋರ್ಟ್. ಆ್ಯಂಡ್ ಸಂಜನಾ, ನಿಮ್ಗೆ ಹೇಗೆ ಅನ್ನಿಸ್ತು ನಮ್ಮ ಜೊತೆಗೆ ನಮ್ಮ ಪಾಡ್ಕಾಸ್ಟಿಗೆ ಬಂದಿರೋದು? ನಾನು ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ. ಬೇರೆ ಎಲ್ಲ ಪಾಡ್ಕಾಸ್ಟ್ ಆಲ್ರೆಡಿ ಸ್ಕ್ರಿಪ್ಟೆಡ್ ಇರುತ್ತೆ. ಸೊ ನಾವು ಈ ಪ್ರಶ್ನೆ ಕೇಳ್ತೀವಿ, ನೀವು ಈ ಥರ ಉತ್ತರ ಕೊಡಿ, ಅಥವಾ ನಿಮ್ಮ ಉತ್ತರ ನೀವು ಕೊಡಿ, ಈ ಥರ ಪ್ರಶ್ನೆ ಇರುತ್ತೆ. ಬಟ್ ಇಲ್ಲಂತೂ ಇಟ್ ಈಸ್ ಎವ್ರಿಥಿಂಗ್ ಸೋ ನ್ಯಾಚುರಲ್. ಪಟ ನೀವು ಕ್ವೆಶನ್ ಕೇಳ್ತೀರ, ನನಗೇನು ಬರುತ್ತೋ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಇದು ಹಿಂಗೆ ನಡೆಯುತ್ತೆ ಅಂತಲೇ ನನಗೆ ಅನಿಸ್ತಾ ಇದೆ. ಬಟ್ ಈ ಥರ ಸೈಮೆಂಟೇನಿಯಸ್ ಆಗಿ ಈ ಥರ ಅವ್ರ ಚಾಲೆಂಜರ್ಸು ಎಲ್ಲನೂ ನೀವು ಪ್ರತಿಯೊಂದು ಕವರ್ ಮಾಡ್ತಿದ್ದೀರಾ. ದಟ್ ಈಸ್ ರಿಯಲಿ ಗ್ರೇಟ್. ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಯು ಬಿಲೀವ್ ಇಟ್ ಆರ್ ನಾಟ್, ದಿಸ್ ಇಸ್ ಮೈ ಫಸ್ಟ್ ಇಂಟರ್ವ್ಯೂ, ಫಸ್ಟ್ ಪಾಡ್ಕಾಸ್ಟ್. ಆಲ್ ದ ಬೆಸ್ಟ್. ಆಗಿದ್ರೆ ನಮಗೆ ಕೂಡ ಈ ಸಬ್ಜೆಕ್ಟ್ದು ವೆರಿ ಫಸ್ಟ್ ಪಾಡ್ಕಾಸ್ಟ್ ಇದು. ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.